ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಪ್ರಾರಂಭ ಮಾಡಿದೆವು. ಇಂದಿನ ಕಾರ್ಯಕ್ರಮ 143ನೇ ಕಾರ್ಯಕ್ರಮ. ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ವಚನ ಸಾಹಿತ್ಯವನ್ನ ಹಾಗೂ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತಹ ಎಲ್ಲ ವಿದ್ವಾಂಸರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಗಳೊಂದಿಗೆ ವಂದನೆಗಳನ್ನು ತಿಳಿಸುತ್ತೇವೆ. ಹಾಗೇನೆ ಈ ಕಾರ್ಯಕ್ರಮಗಳಿಗೆ ಆಗಮಿಸಿದಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಕೃತಜ್ಞತೆಗಳು ಹಾಗೂ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಗದಗಿನ ಕುಮಾರ್ ಮೌರ್ಯ ಇವರು ಪ್ರಾರ್ಥನೆಯನ್ನ ಮಾಡಬೇಕಾಗಿ ವಿನಂತಿ. ಮೌರ್ಯ, ಮ್ಯೂಟ್ ಆಗೈತ್ ನೋಡು, ಮ್ಯೂಟ್ ತೆಗಿ. ಹಾ, ಹೇಳ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮೌರ್ಯ ಸೆಚ್ಚಲ್ಗಾರ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಸವಣ್ಣನವರ ವಚನಗಳನ್ನು ಹೇಳುತ್ತೇನೆ. ತನು ಮನ ಧನವೆಂಬ ಕನ್ನಡಿ ನೋಡಯ್ಯ, ಎನ್ನದು ಅಲ್ಲ ನಿನ್ನದು ಅಲ್ಲ, ಬರಿಯ ಭ್ರಮೆಯ ಮಾತು ನೋಡಯ್ಯ ತಂದೆ. ಆ ಭ್ರಮೆಗೊಳಗಾಗಿ ನಿಮ್ಮ ಶ್ರೀ ಚರಣವ ಬಿಡೆ ಕೂಡಲ ಸಂಗಮ ದೇವ. ಇಬ್ಬರು ಮೂವರು ದೇವರಿಲ್ಲ, ಒಬ್ಬನೇ ದೇವರು ಒಬ್ಬನೇ ದೇವರು, ಇಬ್ಬರು ಎಂಬುದು ಸಿನೋಡ ಕೂಡಲ ಸಂಗಮ ದೇವ ದೇವ. ಇಬ್ಬರು ಮೂವರು ದೇವರಿಲ್ಲ. ಇವನಾರವ 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 ಎಂದೆನಿಸದಿರಯ್ಯ. ಇವನಮ್ಮವ 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 ಎಂದೆನಿಸಯ್ಯ. ಕೂಡಲ ಸಂಗಮ ದೇವ, ಇವನೇ ನಮ್ಮ ಮನೆ ಮಗನೆಂದೆನಿಸಯ್ಯ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮದೆ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಪುಟ. ಈ ವಾರ ಹೀಗೇನೆ ಬಂದು ವಚನ ಪ್ರಾರ್ಥನೆಯನ್ನು ಮಾಡು. ಓಕೆ ಓಕೆ ಸರ್. ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನ ನೀಡಲು ಆಗಮಿಸಿರ್ತಕ್ಕಂಥ ಶ್ರೀ ಪ್ರಕಾಶ್ ಗಿರಿಮಲ್ನವರ್ ಬೆಂಗಳೂರು ಅವರಿಗೂ ಸ್ವಾಗತವನ್ನು ಕೋರ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಒಬ್ಬ ಅತ್ಯಂತ ಪ್ರಬುದ್ಧ ಚಿಂತಕರಾದ ಹಾಗೂ ಚಿತ್ರರಂಗದ ಯಶಸ್ವಿ ನಟರಾದಂತಹ ಚಿಕ್ಕ ಹೆಜ್ಜಾಜೆ ಮಹಾದೇವ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೇವೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ನಡೆದಂತಹ ಡಾಕ್ಟರ್ ಪುಷ್ಪಾವತಿ ಶೆಲ್ವಡಿಮಠ್, ಶ್ರೀ ಪ್ರಕಾಶ್ ರಾಜ್ಗೋಳಿ, ಪಾಂಡವಮಟ್ಟಿಯಿಂದ ಇಂಚರ ಶಿವಕುಮಾರ್ ಪಾವಟೆ ಅವರು ಬೆಂಗಳೂರಿಂದ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಕೂಡ ಮನಿಲಾ ಅಂತ ಜಾಯ್ನ್ ಆಗಿದ್ದಾರೆ. ಮೋಸ್ಟ್ಲಿ ಶಿವಪ್ರಕಾಶ್ ಅವ್ರದ್ದು ಇರ್ಬೋದು ಅನ್ಸುತ್ತೆ. ನಾನು ಶಿವಪ್ರಕಾಶ್. ಎಸ್ ಸರ್, ಎಸ್. ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಕೋರ್ತಾ, ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ಗಿರಿಮಲ್ಲನವರವರ ಒಂದು ಕಿರು ಪರಿಚಯನ ಮಾಡಿಕೊಡ್ತಾ ಇದ್ದೀನಿ.
ಶ್ರೀ ಪ್ರಕಾಶ್ ಗಿರಿಮಲ್ಲನವರವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದ ಒಬ್ಬ ಕೃಷಿ ಕುಟುಂಬದಲ್ಲಿ ಹುಟ್ಟಿದಂಥವರು. 1980ರಲ್ಲಿ ಜನಿಸಿದಂಥವರು. ಶರಣ ಸಾಹಿತ್ಯ, ಸಂಸ್ಕೃತಿ, ಪರಿಸರದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಭರವಸೆಯ ಯುವ ಬರಹಗಾರರು. ನಾನು ಅವ್ರನ್ನ ಸರಿಸುಮಾರು 7-8 ವರ್ಷದಿಂದ ನೋಡ್ತಾ ಇದ್ದೀನಿ. ಅತ್ಯಂತ ದೀರ್ಘವಾದ ಲೇಖನಗಳನ್ನ ಬರೆಯೋದ್ರಲ್ಲಿ ಅವರು ಸಿದ್ಧಹಸ್ತರು. ಯಾಕಂದ್ರೆ ಅವರು ನಾಗನೂರು ರುದ್ರಾಕ್ಷಿ ಮಠದ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳ ಪಥತಲದಲ್ಲಿ ಸರಿಸುಮಾರು 5 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಲಿಂಗಾಯತ ಸಂಶೋಧನಾ ಕೇಂದ್ರ ಗ್ರಂಥಾಲಯಕ್ಕೆ ಸಹಾಯಕರಾಗಿ ಕೆಲಸ ಮಾಡಿದ್ರು. ಸರಿಸುಮಾರು 22 ವರ್ಷಗಳ ಕಾಲ ಅವರು ನಿಷ್ಠೆಯಿಂದ ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದುವರೆಗೂ 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಮಹಾತ್ಮರ ಕೃತಿಗಳು, ಮಠಮಾನ್ಯಗಳ ಒಂದು ಚಿಂತನೆ ಇರ್ಬೋದು, ಆಗ ಸುಮಾರು 60 ಕೃತಿಗಳನ್ನ ಅವರು ರಚನೆ ಮಾಡಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಒಟ್ಟು 75 ಪುಸ್ತಕಗಳನ್ನ ಅದು ಪ್ರಕಟ ಮಾಡ್ತು. ಅದರಲ್ಲಿ 5 ಪುಸ್ತಕಗಳನ್ನ ನಮ್ಮ ಪ್ರಕಾಶ್ ಗಿರಿಮಲ್ನವರು ಬರೆದಿರ ಅನ್ನೋದಕ್ಕೆ ನಮ್ಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನನ್ಗನ್ಸದೆ. ಅವರು ತಮ್ಮದೇ ಆದಂತಹ ಒಂದು ಪ್ರಕಾಶನವನ್ನು ಕೂಡ ಹೊಂದಿದ್ದಾರೆ. ಅಪರ ಒಂದು 10 ನಿಮಿಷ ಶೂಟ್ ಮಾಡ್ತಾ ಇರ್ತೇನೆ. ಬೆಳದಿಂಗಳು ಪ್ರಕಾಶನ ಅಂತಕ್ಕಂಥ ಒಂದು ಸ್ವಂತ ಪ್ರಕಾಶನವನ್ನು ಕೂಡ ಹೊಂದಿದ್ದಾರೆ. ಇವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ಬಹಳಷ್ಟು ಪ್ರಶಸ್ತಿಗಳು ಬಂದಿವೆ. ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಯುವ ಪುರಸ್ಕಾರ 2014ರಲ್ಲಿ ದೊರೆತಿದೆ. ತಿಪ್ಪೇರುದ್ರ ಸ್ವಾಮಿ ಕೃತಿಗೆ ಹಾರುಗೇರಿ ಆಜೂರೆ ಪ್ರತಿಷ್ಠಾನದ ಬೆಳಗಾವಿ ಜಿಲ್ಲೆಯ ವೃತ್ತಿ ರಂಗಭೂಮಿ ಪರಂಪರೆ ಅಂತಕ್ಕಂಥ ಒಂದು ಕೃತಿಗೆ ನಾಟಕ ಅಕಾಡೆಮಿ ಫೆಲೋಶಿಪ್ ಕೂಡ ದೊರೆತಿದೆ. ನಮ್ಮ ನಾಗನೂರು ಮಠದಿಂದ ಪ್ರಕಟವಾಗತಕ್ಕಂಥ ಮಹಾಮನೆಯ ಪತ್ರಿಕೆಯಲ್ಲಿ ಇವರು ಬರೆದ ಸಿದ್ದರಾಮನ ವಚನಗಳ ನಿಜ ಪಠ್ಯ, ಪ್ರಕ್ಷಿಪ್ತ ಪಠ್ಯ ಅಂತಕ್ಕಂಥ ಒಂದು ಸಂಶೋಧನಾತ್ಮಕ ಲೇಖನಕ್ಕೆ ಬೆಳಗಾವಿ ಸಾರ್ವಜನಿಕ ವಾಚನಾಲಯದ ರಾಜ್ಯ ಮಟ್ಟದ ಶ್ರೇಷ್ಠ ಪತ್ರಕಾರ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ ಯುವ ಸಾಹಿತ್ಯ ಪ್ರಶಸ್ತಿ. ಇಲ್ಲಿ ಹಲಸಂಗಿ ಗೆಳೆಯರ ಈ ಒಂದು ಪ್ರತಿಷ್ಠಾನ ಇಲ್ಲಿ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಗಳು ಸ್ಥಾಪಿಸಿದಂತ ಒಂದು ಪ್ರತಿಷ್ಠಾನ. ಅದು ಸಾಹಿತ್ಯ ಪರಿಷತ್ತಿನ ರಮಣಶ್ರೀ ಉತ್ತೇಜನ ಪ್ರಶಸ್ತಿಗಳು ಸೇರಿ ಸುಮಾರು 32 ಪ್ರಶಸ್ತಿಗಳು ಇವರಿಗೆ ಬಂದಿವೆ. ಇಂಥ ಅದ್ಭುತವಾದಂತ ಒಬ್ಬ ಯುವ ಬರಹಗಾರ, ಯುವ ಸಾಹಿತಿ ನಮ್ಮ ವಚನ ಮಂದಾರದಲ್ಲಿ ಇಂದು ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಅವರಿಗೆ ಈ ವೇದಿಕೆಯನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಅವರ ಕಿರುಪರಿಚಯವನ್ನ ನಾನು ಮುಗಿಸ್ತಾ ಇದ್ದೀನಿ. ಗಿರಿಮಲ್ಲ ಸರ್, ಸ್ವಾಗತ. ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡಬಹುದು. ಶರಣಾರ್ಥಿಗಳು ಸರ್. ಕೇಳಾಗತ್ತಲ್ರಿ ಸರ್? ನನ್ನ ಮಾತು ಕೇಳಾಗತ್ತ, ಮಾತಾಡ್ರಿ ಗುರುಗಳ. ಶರಣಾರ್ಥಿಗಳು ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರೊಫೆಸರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ಸ್ಥಾಪಿಸಿರುವಂತಹ ವಚನ ಸಾಹಿತ್ಯ ಮಂದಾರ ಪ್ರತಿಷ್ಠಾನದ ಈ ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಅನಂತ ಶರಣಾರ್ಥಿಗಳು. ಗದಗಿನ ಶೌರ್ಯ ಅವರು ಬಹಳ ಸುಂದರವಾಗಿ ವಚನ ಗಾಯನವನ್ನ ಮಾಡಿದ್ದಾರೆ. ಅವರಿಗೂ ಕೂಡ ನನ್ನ ಶರಣಾರ್ಥಿಗಳನ್ನ ಸಲ್ಲಿಸುತ್ತಾ, ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ ಮತ್ತೊಮ್ಮೆ ನಾನು ಶರಣಾರ್ಥಿಗಳನ್ನ ಸಲ್ಲಿಸಿ, ಇವತ್ತು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಬಸವ ತತ್ವ ನಿಷ್ಠೆ ಅಂತಕ್ಕಂಥ ಒಂದು ವಿಷಯವನ್ನ ಕುರಿತು ಮಾತನಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನ ನಮ್ಮ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ಹೇಳಿದಾಗ ನಾನು ಹೇಳಿದೆ ಸರ್ ಅವರಿಗೆ, ಇಲ್ಲ ನಾನು ಬರೀಬಹುದ್ರ ಸರ, ಆದ್ರೆ ಮಾತನಾಡೋದು ಸ್ವಲ್ಪ ಕಷ್ಟ ಅಂತಕ್ಕಂಥ ಮಾತನ್ನ ಹೇಳಿದೆ. ಆದ್ರೆ ಅವ್ರು ಹೇಳಿದ್ರು, ನೀವು ಬರ್ದದ್ದನ್ನ ನೀವು ಮಾತನಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವರು. ಹೀಗಾಗಿ ನಾನು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಕುರಿತು ಈ ಒಂದು ತಿಂಗಳ ಪರ್ಯಂತ ಏನೋ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದೇನೆ. ಅದನ್ನೇ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ರೆ ಅದೊಂದು ಔಚಿತ್ಯ ಅನಿಸ್ತದ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಮೂಡಿದೆ. ಹೀಗಾಗಿ ವಿಜಯಕುಮಾರ್ ಸರ್ ಅವರ ಒಂದು ಆಜ್ಞೆಯನ್ನ ಶಿರೋಧಾರೆ ಅಂತ ಪರಿಪಾಲಿಸಿ ನಾನಿವತ್ತು ತಮ್ಮ ಮುಂದೆ ಮಾತನಾಡ್ಲಿಕ್ಕೆ ಇಚ್ಛೆ ಪಟ್ಟಿದ್ದೇನೆ. 12ನೇ ಶತಮಾನದಲ್ಲಿ
ಬಸವಾದಿ ಪ್ರಮಥರಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿ ಜರುಗಿತು. ಆ ಸಂದರ್ಭದಲ್ಲಿ ಬಸವಣ್ಣನವರು ಲಿಂಗಾಯತ ಧರ್ಮ ಅಂತಕ್ಕಂಥ ಒಂದು ಹೊಸ ಧರ್ಮವನ್ನ ಹುಟ್ಟು ಹಾಕಿ ಆ ಧರ್ಮಕ್ಕ ಒಂದು ರೀತಿಯ ಸಂವಿಧಾನವನ್ನ ರೂಪಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅನುಭವ ಮಂಟಪವನ್ನ ರಚಿಸಿದರು, ಮಹಾಮನೆಯನ್ನ ರಚಿಸಿದರು, ಹಾಗೆ ವಚನ ಭಂಡಾರವನ್ನ ರೂಪಿಸಿದರು. ಇದಕ್ಕೆ ಪೂರಕವಾಗಿರ್ತಕ್ಕಂಥ ಧಾರ್ಮಿಕ ಸಿದ್ಧಾಂತಗಳು ಒಂದು ರೀತಿಯ ಶಾಶ್ವತವಾಗಿ ಉಳಿಯಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಶೂನ್ಯಪೀಠವನ್ನ ಅವರು ರಚನೆ ಮಾಡಿದರು. ಈ ಶೂನ್ಯಪೀಠಕ್ಕ ಮದನ್ನಾದಿ ನಿರಂಜನ ಜಗದ್ಗುರು ಅಲ್ಲಮ ಪ್ರಭುದೇವರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಹಂಬಲ ಬಸವಣ್ಣನವರಲ್ಲಿ ಮೂಡಿತು. ಯುವಮಕಾಯರಾದ ಅಲ್ಲಮ ಪ್ರಭುದೇವರು ಇಡೀ ಭಾರತವನ್ನ ಸಂಚಾರ ಮಾಡಿದಂತ ಒಬ್ಬ ಬಹಳ ದೊಡ್ಡ ಅಪಾಂತಿಕ ಯೋಗಿ. ಆತ ಅಲ್ಲಮ ಪ್ರಭುದೇವರು ಯಾವ ಒಂದು ಪಂಥಕ್ಕೂ ಸೀಮಿತರಾಗಿ ನಿಂತಂಥವರಲ್ಲ. ಆದ್ರೆ ಬಸವಣ್ಣನವರ ಕೀರ್ತಿ ವಾರ್ತೆಗಳನ್ನ ಕೇಳಿ ಅವರು ಕಲ್ಯಾಣ ನಗರಿಗೆ ಬರ್ತಾರೆ. ಆಮೇಲೆ ಅವ್ರಿಗೆ ಹೇಳ್ತಾರೆ, ನಾನು ಇಂಥದೊಂದು ಶೂನ್ಯಪೀಠವನ್ನ ರಚನೆ ಮಾಡ್ತೇನೆ, ಆ ಶೂನ್ಯಪೀಠಕ್ಕೆ ತಾವು ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಒಂದು ಮಾತನ್ನ ಬಸವಣ್ಣನವರು ಹೇಳಿದಾಗ ಅಲ್ಲಮ ಪ್ರಭುದೇವರು ಆ ಶೂನ್ಯಪೀಠವನ್ನ ಆರೋಹಣ ಮಾಡ್ತಾರೆ. ಆ ಶೂನ್ಯಪೀಠದ ಆರೋಹಣ ಮಾಡಿದ ಕೆಲವೇ ವರ್ಷಗಳ ನಂತರ ಅಲ್ಲಮ ಪ್ರಭುದೇವರಿಗೆ ಅನಿಸ್ತದ ಕಲ್ಯಾಣದೊಳಗೆ ಏನೋ ಒಂದು ಕೆಟ್ಟ ಘಟನೆ ನಡೆಯಬಹುದು ಅಥವಾ ಕಲ್ಯಾಣದಲ್ಲಿ ಕ್ರಾಂತಿ ಆಗಬಹುದು ಅಂತಕ್ಕಂಥ ಒಂದು ಮುನ್ಸೂಚನೆ ಅವರಿಗೆ ದೊರೀತದ. ಅದಕ್ಕಾಗಿ ಅವಾಗ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ನಾನು ಶ್ರೀಶೈಲದ ಸಿರಿಗಿರಿಗೆ ನಾನು ಹೊರಡ್ತೇನೆ, ಹೀಗಾಗಿ ಶೂನ್ಯಪೀಠ ಮತ್ತು ಕಲ್ಯಾಣವನ್ನು ನಾನು ತರದು ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಈ ಶೂನ್ಯಪೀಠವನ್ನ ಏರಿದಂಥವರು ಚಿಕ್ಕದ ನಾಯಕರಾಗಿದ್ದಂಥ ಚನ್ನಬಸವಣ್ಣನವರು. ಅವರ ತರುವಾಯ ಸಿದ್ದರಾಮೇಶ್ವರರು ಈ ಶೂನ್ಯಪೀಠವನ್ನ ಏರ್ತಾರೆ ಅಂತಕ್ಕಂಥ ಒಂದು ಇತಿಹಾಸ ನಿರಂಜನ ವಂಶರತ್ನಾಕರ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ನಮಗೆ ಸಿಗುತ್ತದೆ. ಅಂದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ರೂಪಿಸಿರ್ತಕ್ಕಂಥ ಈ ಶೂನ್ಯಪೀಠಕ್ಕ ಆಗಲೇನೆ ಕಲ್ಯಾಣ ಕ್ರಾಂತಿ ಆಗೋ ಹೊತ್ತಿಗೆನೆ 3 ಜನ ಮಹಾತ್ಮರು ಆ ಶೂನ್ಯಪೀಠವನ್ನ ಆರೋಹಣ ಮಾಡಿದ್ರು ಅಂತಕ್ಕಂಥ ಒಂದು ಇತಿಹಾಸ ನಮಗೆ ನಿರಂಜನ ವಂಶರತ್ನಾಕರ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಸಿಗುತ್ತದೆ. ಅದರ ನಂತರ ತರುವಾಯ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು, ಉಳಿವೆಯಡಿಗೆ ಕೆಲವು ಶರಣರು ಹೋದ್ರು. ತದನಂತರ ಸುಮಾರು 200-300 ವರ್ಷಗಳ ಕಾಲ ಈ ವಚನ ಸಾಹಿತ್ಯವು ಗುಪ್ತಗಾಮಿನಿಯಾಗಿ ಉಳಿಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಆಮೇಲೆ ಈ ವಚನ ಸಾಹಿತ್ಯದ ಒಂದು ಹುಟ್ಟಿಗೆ ಕಾರಣವಾಗಿರ್ತಕ್ಕಂಥ ಶೂನ್ಯಪೀಠ ಕೂಡ ಒಂದು ರೀತಿ ಗುಪ್ತಗಾಮಿನಿಯಾಗಿನೇ ಉಳಿತೇನೋ ಅಂತಕ್ಕಂಥ ಒಂದು ಸಂಶೋಧಕರಲ್ಲಿ ಇನ್ನೂ ಅದರ ಬಗ್ಗೆ ಬಹಳಷ್ಟು ಗೊಂದಲಗಳಿದಾವೆ. ಯಡಿಯೂರು ಸಿದ್ದಲಿಂಗೇಶ್ವರರೇ ತಮ್ಮ ಗುರು ಪರಂಪರೆಯನ್ನು ಹೇಳ್ತಾರೆ, ಆದ್ರೆ ಅದರಲ್ಲಿ ಕೂಡ ಕೆಲವು ಆದಿಗಣೇಶ್ವರ, ಅನಾದಿ ಗಣೇಶ್ವರ ಅಂತಕ್ಕಂಥ ಹೆಸರುಗಳ ಬಗ್ಗೆ ಇನ್ನಷ್ಟು ಸಂಶೋಧಕರಲ್ಲಿ ಹುಟ್ಟಿ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಇರತಕ್ಕಂಥ ಅನೇಕ ಅಮಾತ್ಯರು ಕೂಡ ಇದಕ್ಕೆ ಕೈ ಜೋಡಿಸಿದ ಕಾರಣಕ್ಕಾಗಿ ಮತ್ತೆ 101 ಕಾಲದಲ್ಲಿ ವಚನ ಸಾಹಿತ್ಯದ ಪುನರುತ್ಥಾನದ ಒಂದು ಘಟ್ಟ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ತದನಂತರ ಪ್ರೌಢದೇವರಾಯನ ಆಡಳಿತ ಮುಗಿದ ನಂತರ ಮತ್ತೆ ಲಿಂಗಾಯತ ಧರ್ಮಕ್ಕ ಒಂದು ರೀತಿಯ ಅಧಪತನ ಪ್ರಾರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಧರ್ಮವನ್ನ ಮತ್ತೆ ಪುನರುತ್ಥಾನ ಮಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇತ್ತು. ಹೀಗಾಗಿ ಯಡಿಯೂರು ಸಿದ್ದಲಿಂಗೇಶ್ವರರು ಈ ಕಾರ್ಯವನ್ನ ಮಾಡಿದ್ರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಆ ಕಾಲದ ಅವರ ಸಮಕಾಲೀನ ಶಿಷ್ಯರ ಅನೇಕರು ಅವರನ್ನ ದ್ವಿತೀಯ ಅಲ್ಲಮ ಅಂತ ಕರೆದ್ರು. ಘನಲಿಂಗ ದೇವರು, ವಿರಕ್ತ ತೋಂಟದಾರರು ಅವರನ್ನ ಬಹಳಷ್ಟು ಸ್ತುತಿಯನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ಅಲ್ಲಮ ಪ್ರಭುದೇವರ ನಂತರ ದ್ವಿತೀಯ ಅಲ್ಲಮ ಅಥವಾ ತೋಂಟದ ಅಲ್ಲಮ ಅಂತಕ್ಕಂಥ ಪದವನ್ನ ಈ ಸಿದ್ದಲಿಂಗೇಶ್ವರರಿಗೆ ಬಳಸುವುದರ ಮೂಲಕ ಅಲ್ಲಮ ಪ್ರಭುದೇವರು ಬೇರೆ ಅಲ್ಲ, ಸಿದ್ದಲಿಂಗೇಶ್ವರರು ಬೇರೆ ಅಲ್ಲ, ಇವರಿಬ್ಬರು ಶೂನ್ಯಪೀಠದ ನಿಜವಾದ ವಾರಸುದಾರರು ಅಂತಕ್ಕಂಥ ಮಾತನ್ನ ಈ ಎಲ್ಲ ಕವಿಗಳು, ವಚನಕಾರರು ಹೇಳುತ್ತಾ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಬಸವೋತ್ತರ ಯುಗದ ಈ ವಚನ ಸಾಹಿತ್ಯಕ್ಕೆ ಒಂದು ತಾತ್ವಿಕ ನೆಲೆಗಟ್ಟನ್ನ ಒದಗಿಸಿಕೊಟ್ಟಂತ ಕೀರ್ತಿ ಅದು ಯಡಿಯೂರು ಸಿದ್ದಲಿಂಗೇಶ್ವರರು ಮತ್ತು ಅವರ ಶಿಷ್ಯ ಪರಂಪರೆಗೆ ಸಲ್ಲುತ್ತದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಪ್ರಾಯಶಃ ಯಡಿಯೂರು ಸಿದ್ದಲಿಂಗೇಶ್ವರರು ಈ ಧರ್ಮ ಸಂಸಾರಸ್ಥರ ಕೈಯೊಳಗ
ಸ್ವಲ್ಪ ಉಳಿಯೋದು ಕಷ್ಟ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಒಂದು ಮಠ ಸ್ಥಾಪನೆಯ ಮೂಲಕ, ಮಠಗಳ ನಿರ್ಮಾಣ ಮಾಡುವ ಮೂಲಕ ಈ ಧರ್ಮವನ್ನ ಸಂಸ್ಥೀಕರಣಗೊಳಿಸಬೇಕು ಅಂತಕ್ಕಂಥ ಒಂದು ಆಲೋಚನೆ ಪ್ರಾಯಶಃ ಯಡಿಯೂರು ಸಿದ್ಧಲಿಂಗೇಶ್ವರರ ಮನದಲ್ಲಿ ಮೂಡಿತು ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹೀಗಾಗಿ ಅವರು 701 ಜನ ವಿರಕ್ತರ ಒಂದು ಪಡೆಯನ್ನ, ಒಂದು ತರಬೇತಿಯನ್ನ ನೀಡಿ ಅಷ್ಟು ಜನ ವಿರಕ್ತರ ಒಂದು ಪಡೆಯನ್ನ ನಿರ್ಮಾಣ ಮಾಡಿದರು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಬಸವಣ್ಣನವರ ಕಾಲದಲ್ಲಿ 770 ಅಮರಗಣಗಳಿದ್ರು. ಯಡಿಯೂರು ಸಿದ್ಧಲಿಂಗೇಶ್ವರ ಕಾಲಕ್ಕ 701 ಜನ ವಿರಕ್ತರು ಇದ್ರು ಅಂತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಹೀಗೆ ಈ 701 ಜನರ ಒಂದು ವಿರಕ್ತರ ಒಂದು ಶಿಷ್ಯರ ಒಂದು ರೀತಿಯ ಸಾಂಕೇತಿಕ ಅನ್ನೋ ರೀತಿಯೊಳಗ ಯಡಿಯೂರು ಸಿದ್ಧಲಿಂಗೇಶ್ವರರು 701 ವಚನಗಳನ್ನೇ ರಚನೆ ಮಾಡಿ ಆ ವಚನ ಸಂಕಲನಕ್ಕ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೆಸರನ್ನ ಕೊಡುವಂತಹ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಅದರಲ್ಲಿ ಅವರು ಶಟಸ್ಥಲ ಜ್ಞಾನ ಸಾರಾಮೃತ ಅಂತಕ್ಕಂಥ ಒಂದು ಹೆಸರನ್ನ ತಮ್ಮ ವಚನ ಸಂಕಲನಕ್ಕೆ ಕೊಟ್ಟಿರುವುದನ್ನ ನಾವೆಲ್ಲ ನೋಡ್ತೇವೆ. ಹೀಗೆ ಯಡಿಯೂರು ಸಿದ್ಧಲಿಂಗೇಶ್ವರರು ತಮ್ಮ ಗುರು ಪರಂಪರೆಯನ್ನ ಬಹಳ ದೊಡ್ಡ ಪರಂಪರೆಯನ್ನು ಹೇಳಿದ್ರು ಕೂಡ ಗೋಸಲ ಸಿದ್ದೇಶ್ವರರು ಬರ್ತಾರೆ, ಅವರ ನಂತರ ಶಂಕರ ದೇವರು ಬರ್ತಾರೆ, ಅವರ ನಂತರ ದಿವ್ಯಲಿಂಗ ದೇವರು ಬರ್ತಾರೆ. ದಿವ್ಯಲಿಂಗ ದೇವರ ಶಿಷ್ಯರೇ ಗೋಸಲ ಚನ್ನಬಸವೇಶ್ವರರು. ಗೋಸಲ ಚನ್ನಬಸವೇಶ್ವರರ ಪರಮಾಪ್ತ ಶಿಷ್ಯರೇ ಯಡಿಯೂರು ಸಿದ್ಧಲಿಂಗೇಶ್ವರರು. ಈ ಗೋಸಲ ಚನ್ನಬಸವೇಶ್ವರರ ಕರಕಮಲ ಸಂಜಾತನಾದ ನನಗೆ ಸಿದ್ಧಲಿಂಗ ಎಂಬ ನಾಮ ಸಿಕ್ಕಿತ್ತು ಅಂತಕ್ಕಂಥ ಮಾತನ್ನ ಸ್ವತಃ ಸಿದ್ಧಲಿಂಗ ಶಿವಯೋಗಿಗಳೇ ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅನ್ನತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ಅವರು 15ನೇ ಶತಮಾನದಲ್ಲಿ 12ನೇ ಶತಮಾನದ ಎಲ್ಲ ಶರಣರ ಆಶಯಗಳನ್ನ ಮತ್ತೆ ಜನಮನಕ್ಕೆ ಮುಟ್ಟಿಸುವಂತಹ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅವರು ಮಾಡಿದರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಪ್ರಾಯಶಃ ಅಲ್ಲಮನನ್ನು ಹೊರತುಪಡಿಸಿದರೆ ಇಡೀ ಭರತಖಂಡವನ್ನೆಲ್ಲ ಸುತ್ತಿದಂತಹ ಶ್ರೇಯಸ್ಸು ಅದು ಸಿದ್ಧಲಿಂಗೇಶ್ವರರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಪ್ರಾಯಶಃ ಅವರನ್ನು ಕುರಿತು ಬಂದಷ್ಟು ಕೃತಿಗಳು ಬಸವಣ್ಣನವರು ಹೊರತುಪಡಿಸಿ ಹೆಚ್ಚು ಕೃತಿಗಳು ಯಾರ ಬಗ್ಗೆ ಬಂದಾವೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಅದು ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ಬಂದಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಶಾಂತೇಶ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಹಾಗೆ ವಿರಕ್ತ ತೋಂಟದಾರ್ಯ 2 ಮಹಾಕಾವ್ಯಗಳನ್ನ ಅವರ ಬಗ್ಗೆ ಬರೆದಿದ್ದಾರೆ. ಹಾಗೆ 3 ಜನ ಸಾಂಗತ್ಯವನ್ನ ಅವರ ಬಗ್ಗೆ ಬರೆದಿದ್ದಾರೆ. 3 ಜನ ತಾರಾವಳಿಗಳನ್ನ ಬರೆದಿದ್ದಾರೆ, ಅಷ್ಟಕಗಳನ್ನ ಬರೆದಿದ್ದಾರೆ, ತ್ರಿವಿಧಿಗಳನ್ನ ಬರೆದಿದ್ದಾರೆ. ಹೀಗೆ ಸಿದ್ಧಲಿಂಗೇಶ್ವರ ಸ್ತೋತ್ರ ರತ್ನಾಭರಣ ಸಾಹಿತ್ಯ ಅಂತಕ್ಕಂಥ ಒಂದು ಕೃತಿ ಕೂಡ ಇದೆ. ಹೀಗೆ ಸಿದ್ಧಲಿಂಗೇಶ್ವರರ ಸ್ತೋತ್ರ ಸಾಹಿತ್ಯ ಅಪಾರ ಪ್ರಮಾಣದಲ್ಲಿ ಇರೋದನ್ನ ನಾವೆಲ್ಲ ಗಮನಿಸಬಹುದು. ಡಾಕ್ಟರ್ ವೀರಣ್ಣ ರಾಜುರವರು ತಮ್ಮ ಪ್ರಧಾನ ಸಂಪಾದಕತ್ವದಲ್ಲಿ 10 ಸಂಪುಟಗಳಲ್ಲಿ ತೋಂಟದ ಸಿದ್ಧಲಿಂಗೇಶ್ವರ ಸಮಗ್ರ ಸಾಹಿತ್ಯವನ್ನ ಪ್ರಕಟ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಾವೆಲ್ಲ ನೋಡ್ಬೋದು. ಇದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸಮಗ್ರ ಸಾಹಿತ್ಯವನ್ನ ಅವರು 10 ಸಂಪುಟಗಳಲ್ಲಿ ಪ್ರಕಟ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಶಟಸ್ಥಲ ಜ್ಞಾನ ಸಾರಾಮೃತದ 3 ಟೀಕಿನ ಕೃತಿಗಳನ್ನ ಅವರು ಪ್ರಕಟ ಮಾಡಿದ್ದಾರೆ. ಹಾಗೆ ಸಿದ್ದೇಶ್ವರ ಪುರಾಣ, ಶಾಂತೇಶ ಬರೆದದ್ದು ಮತ್ತು ವಿರಕ್ತ ತೋಂಟದಾರ್ಯ ಬರೆದದ್ದು. ಇನ್ನೂ ಒಂದು ಮಹತ್ವದ ಕೃತಿ ಅಂದ್ರೆ ಚನ್ನವೀರ ಜಂಗಮ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಿದ್ಧಲಿಂಗೇಶ್ವರನ ಕುರಿತು ಶಟಸ್ಥಲ ವಲ್ಲಭ ಅಂತಕ್ಕಂಥ ಒಂದು ಅದ್ಭುತ ಚಂಪು ಕಾವ್ಯವನ್ನ ರಚಿಸಿದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಅಂಶ. ಯಾಕಂದ್ರೆ 10ನೇ ಶತಮಾನದ ಪಂಪ ರನ್ನರ ತರುವಾಯ ಚಂಪು ತನ್ನ ನಿಧಾನಗತಿಯಿಂದ ಇಳಿಮುಖವನ್ನ ಕಾಣುವಂತಹ ಸಂದರ್ಭದಲ್ಲಿ ಹರಿಹರ ಗಿರಿಜಾ ಕಲ್ಯಾಣವನ್ನ ಬರೆಯುವುದರ ಮೂಲಕ ಚಂಪುಗೆ ಒಂದಿಷ್ಟು ಮರುಜೀವನವನ್ನ ನೀಡಿದ್ದ. ಆದರೆ 15ನೇ ಶತಮಾನದ ಹೊತ್ತಿಗೆ ಮತ್ತೆ ಚಂಪು ಕಣ್ಮರೆಯಾಗುವಂತಹ ಒಂದು ಪ್ರಸಂಗ ಎದುರಾಗಿತ್ತು. ಇಂತಹ ಸಂದರ್ಭದಲ್ಲಿ ಚನ್ನವೀರ ಜಂಗಮ ಅಂತಕ್ಕಂಥ ಈ ಒಬ್ಬ ವ್ಯಕ್ತಿ ಶಟಸ್ಥಲ ವಲ್ಲಭ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಸಿದ್ಧಲಿಂಗೇಶ್ವರರ ಕಾವ್ಯವನ್ನ ಚಂಪು ಮಾದರಿಯಲ್ಲಿ ಬರೆದಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶೇಷ ಪ್ರಯತ್ನ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಯಾಕೆಂದ್ರೆ 15-16ನೇ ಶತಮಾನದ ಹೊತ್ತಿಗೆ ಚಂಪು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುವಂತಹ ಸಂದರ್ಭದೊಳಗ ಚನ್ನವೀರ ಜಂಗಮ ಈ ಶಟಸ್ಥಲ ವಲ್ಲಭ ಅಂತಕ್ಕಂಥ ಕೃತಿ ಮೂಲಕ ಅದಕ್ಕೆ ಮತ್ತ ಮರುಜೀವನವನ್ನ ಕೊಟ್ಟ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಹಾಗೆ ಈ
ಸಿದ್ಧಲಿಂಗೇಶ್ವರ ಲಘು ಕೃತಿಗಳು ಅಂತಕ್ಕಂತಹ ಸುಮಾರು 25 ಲಘು ಕೃತಿಗಳನ್ನು ಕೂಡ ಈ ಸಮಗ್ರ ಸಂಪುಟದಲ್ಲಿ ಅವರು ಪ್ರಕಟ ಮಾಡಿದ್ದಾರೆ. ಹಾಗೆ ಸಿದ್ಧಲಿಂಗೇಶ್ವರ ವಚನಗಳ ಅನುವಾದ ಪರಂಪರೆಯನ್ನ ಕುರಿತು 2 ಸಂಪುಟಗಳನ್ನ ಪ್ರಕಟ ಮಾಡಿದ್ದಾರೆ. ಹೀಗೆ 10 ಸಂಪುಟಗಳಲ್ಲಿ ಸಿದ್ಧಲಿಂಗೇಶ್ವರ ಸಮಗ್ರ ಸಾಹಿತ್ಯವನ್ನ ನಮಗೆ ಅವರು ಸಂಪಾದನೆ ಮಾಡಿಕೊಡೋದ್ರ ಮೂಲಕ ಡಾಕ್ಟರ್ ವೀರಣ್ಣ ರಾಜೂರ್ ಸರ್ ಅವರು ಈ ಸಿದ್ಧಲಿಂಗೇಶ್ವರ ಸಾಹಿತ್ಯ ಅಧ್ಯಯನ ಪರಂಪರೆಗೆ ಒಂದು ನಾಂದಿ ಹಾಡಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ಹೇಳಿದ ಹಾಗೆ ಸಿದ್ಧಲಿಂಗೇಶ್ವರರ ಬಸವನಿಷ್ಠೆ ಅನ್ನತಕ್ಕಂಥದ್ದು ಏನು ಅಂತಕ್ಕಂಥದ್ದು ಬಹಳ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ಆಲೋಚನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಇವತ್ತು ಯಡಿಯೂರು ಕ್ಷೇತ್ರದಲ್ಲಿ ಅವರ ಒಂದು ನಿರ್ವಿಕಲ್ಪ ಗದ್ದಿಗೆ ಕರ್ತೃ ಗದ್ದಿಗೆ ಇದೆ. ಅದರ ಹತ್ರ ಅಲ್ಲೊಂದು ಗುರುಪೀಠದ ಮಠ ಇದೆ. ಅವ್ರು ಹೇಳ್ತಾರೆ, ಸಿದ್ಧಲಿಂಗೇಶ್ವರ ನಮ್ಮ ಶಿಷ್ಯರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಹೋದಂತ ಭಕ್ತರಿಗೆ. ಆದ್ರೆ ನಿಜವಾಗಿಯೂ ನೋಡಿದರೆ ಅವರ ಶಿಷ್ಯರೇ ಆಗಿದ್ರೆ ಅವರ 701 ವಚನಗಳನ್ನ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನೋಡಿದಾಗ ಅವರೆಲ್ಲಿಯೂ ಆ ಗುರು ಪರಂಪರೆಯನ್ನು ಅವ್ರು ನೆನೆಸಿಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಅವರೆಲ್ಲ ನೆನೆಸಿದ್ದು ಬಸವಣ್ಣನವರ ಸಮಕಾಲೀನ ಶರಣರನ್ನು ಅಂತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಸಿದ್ಧಲಿಂಗೇಶ್ವರಿಗೆ ಈ ಲಿಂಗಾಯತ ಧರ್ಮದ ಸಮಗ್ರ ಇತಿಹಾಸ ತಿಳಿದಿತ್ತು ಅಂತಕ್ಕಂಥದ್ದು. ಯಾಕಂದ್ರೆ ಈ ಧರ್ಮದ ಸ್ಥಾಪಕರು ಯಾರು, ಯಾರಿಂದ ನಾನು ಪ್ರಭಾವಿತನಾದೆ, ಯಾರ ಸ್ಮರಣೆಯಲ್ಲಿ ಇದ್ದರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ಒಂದು ಆಲೋಚನೆ ಸಿದ್ಧಲಿಂಗೇಶ್ವರಿಗೆ ಇತ್ತು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಬಹಳ ಸುಂದರವಾಗಿ ಒಂದು ವಚನವನ್ನು ಹೇಳ್ತಾರೆ. ಸದ್ರೂಪವೇ ಸಂಗನ ಬಸವಣ್ಣ ನೋಡ, ಚಿದ್ರೂಪವೇ ಚನ್ನ ಬಸವಣ್ಣ ನೋಡ, ಆನಂದ ಸ್ವರೂಪವೇ ಪ್ರಭುದೇವರು ನೋಡ. ಬಸವಣ್ಣನವ್ರನ್ನಂತೂ ಅವರು ಪ್ರತಿಯೊಂದು ತಮ್ಮ ಅನೇಕ ವಚನಗಳಲ್ಲಿ ಸ್ತುತಿ ಮಾಡಿರುವುದನ್ನ ನಾವೆಲ್ಲ ನೋಡ್ತೀವಿ. ಒಂದು ಸುದೀರ್ಘ ತಾತ್ವಿಕವಾಗಿರ್ತಕ್ಕಂಥ ಆಲೋಚನೆ ಹಿನ್ನೆಲೆಯಲ್ಲಿಯೂ ಕೂಡ ಅವರು ಬಸವಣ್ಣನವರಿಂದಾನೇ ಈ ಲಿಂಗ ಹುಟ್ಟಿತು ಅಂತಕ್ಕಂಥ ಒಂದು ಅದ್ಭುತವಾದ ಒಂದು ವಚನವನ್ನು ಅವರು ರಚನೆ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಅನಾದಿ ಶಿವ ತತ್ವದಿಂದ ಚಿತ್ತು ಅಂತಕ್ಕಂಥದ್ದು ಉದಯವಾಯಿತು. ಆ ನಿರ್ಮಲ ಮಹಾಚಿತ್ತ ಜ್ಞಾನ ಸ್ವರೂಪವೇ ಬಸವಣ್ಣ ನೋಡ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆ ಬಸವಣ್ಣನಿಂದ ನಾದ ಬಿಂದು ಕಳೆ, ಆ ನಾದ ಬಿಂದು ಕಳೆ ಸಮರಸವಾಗಿ ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿ ಲಿಂಗ ಸ್ವರೂಪವಾಯಿತು ನೋಡ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಈ ಮಹಾಲಿಂಗದ ಪಂಚಸಾಧಕ್ಯ ಮೂರ್ತಿ ಉತ್ಪತ್ತಿವಾಯಿತು ನೋಡ. ಇದು ಕಾರಣ ಅನಾದಿ ಶರಣ ಅನಾದಿ ಲಿಂಗವೆಂದೇ ಬಸವಣ್ಣನಿಂದ ಲಿಂಗವಾದ ಕಾರಣ ಅಂತಕ್ಕಂಥ ಮಾತನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು. ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ವಚನ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಬಸವಣ್ಣನಿಂದ ಲಿಂಗವಾದ ಕಾರಣ ಅಂತಕ್ಕಂಥ ಒಂದು ಶಬ್ದವನ್ನ ಅವರ ಪ್ರಯೋಗ ಮಾಡಿರೋದನ್ನು ನೋಡಿದ್ರೆ ಬಸವಣ್ಣನವರಿಂದಲೇ ಈ ಇಷ್ಟಲಿಂಗ ಪ್ರಯೋಗವಾಗಿದೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಗಲ್ಲಿ ಸಿಗ್ತದೆ ಅಂತಕ್ಕಂಥದ್ದು. ಇನ್ನೂ ವಿಚಾರ ಅಂದ್ರ ಈ ಬಸವಣ್ಣನವರಿಂದಾನೇ ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿ ಲಿಂಗ ಸ್ವರೂಪವಾಗಿತ್ತು ಅಂತಕ್ಕಂಥ ಒಂದು ಪದವನ್ನು ಕೂಡ ಅವರಲ್ಲಿ ಬಳಸ್ತಾರೆ. ಹೀಗಾಗಿ ಬಸವಣ್ಣನಿಂದ ಲಿಂಗವಾದ ಕಾರಣ ಪದವನ್ನು ಬಹಳ ಎಚ್ಚರಿಕೆಯಿಂದ ಅವರು ಬಳಸಿದ್ದಾರೆ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಸವಣ್ಣನವರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿದರೆ ಆ ಎಲ್ಲ ಶರಣರ ಆಲೋಚನೆಗಳನ್ನ ಈ ಸಿದ್ಧಲಿಂಗ ಯತಿಗಳು ತಮ್ಮ ವಚನಗಳಲ್ಲಿ ಅವರು ಸ್ಮರಿಸಿಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಧರ್ಮ ಶರಣಲಿಂಗ ಧರ್ಮ ಅಂತಕ್ಕಂಥ ಒಂದು ಪದವನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಪದ ಪ್ರಯೋಗವನ್ನ ಅವ್ರು ಮಾಡ್ತಾರೆ. ಅಂದ್ರೆ ಈ ಧರ್ಮ ಶರಣ ಸಮ್ಮತವಾಗಿರ್ತಕ್ಕಂಥ ಲಿಂಗ ಪ್ರಮಾಣದಿಂದ ಕೂಡಿರ್ತಕ್ಕಂಥ ಧರ್ಮ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪದ ಪ್ರಯೋಗವನ್ನ ಅವರು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಅವ್ರು ಹೇಳ್ತಾರೆ ಅಂತಂದ್ರ ಒಂದು ಸುದೀರ್ಘವಾಗಿರ್ತಕ್ಕಂಥ ವಚನಗಳನ್ನ ಹೇಳ್ತಾರೆ ಅವರು. ಆ ಸುದೀರ್ಘವಾದ ವಚನಗಳಲ್ಲಿ ಈ ಜಗತ್ತಿನ ಉತ್ಪತ್ತಿ, ಸೃಷ್ಟಿ, ಸ್ಥಿತಿ, ಲಯ ಇವಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಶರಣರು ಹೇಗೆ ಬರ್ತಾರೆ, ಪಂಚಭೂತದ ಪ್ರಕೃತಿಕಾಯರಾಗಿ ಹೇಗೆ ಬರ್ತಾರೆ, ಪ್ರಸಾದಕಾಯರಾಗಿ ಹೇಗೆ ಉಳ್ತಾರೆ, ಇದಕ್ಕೆಲ್ಲ ಬಸವಾದಿ ಶರಣರು ಹೇಗೆ ಕಾರಣರಾಗ್ತಾರೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಅಲ್ಲಿ ಸಿದ್ಧಲಿಂಗ ಯತಿಗಳವರು ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಕಾಲನ ಸುಟ್ಟ ಭಸ್ಮವ ದರ್ಶಿದನೆ ಯಾ ಬಸವಣ್ಣ ನಿಮ್ಮಿಂದ, ಕಾಮನ ಸುಟ್ಟ ಭಸ್ಮವ ದರ್ಶಿದನೆ ಯಾ ಬಸವಣ್ಣ ನಿಮ್ಮಿಂದ, ತನುತ್ರಯಗಳೆಂಬ ತ್ರಿಪುರವ ಚಿಕೆ ಎಂಬ ಜ್ಞಾನಾಗ್ನಿಯಿಂದ ದಹಿಸಿದ ಭಸ್ಮವ ದರ್ಶಿದನೆ ಯಾ ಬಸವಣ್ಣ ನಿಮ್ಮಿಂದ, ಸಂಚಿತ ಪ್ರಾರಬ್ಧ ಆಗಾಮಿ ಎಂಬ ಕರ್ಮತ್ರಯಗಳ ದಹಿಸಿದ ಭಸ್ಮವ ದರ್ಶಿದನೆ ಯಾ ಬಸವಣ್ಣ ನಿಮ್ಮಿಂದ, ಸತ್ವ ರಜ
ತಮಗಳನ್ನು ಸುಟ್ಟರುಹಿದ ಭಸ್ಮವ ಧರಿಸಿದೆ ಬಸವಣ್ಣ ನಿಮ್ಮಿಂದ. ಆನವ ಮಾಯಾ ಕಾರ್ಮಿಕವೆಂಬ ಮಲತ್ರಯಗಳನ್ನು ದಹಿಸಿದ ಭಸ್ಮವ ಧರಿಸಿದೆನೆಯ ಬಸವಣ್ಣ ನಿಮ್ಮಿಂದ. ಜೀವ ಭಾವ, ಇಂದ್ರಿಯ ಭಾವ, ವಿಷಯ ಭಾವ, ಭೂತ ಭಾವ, ಜನನ ಭಾವ, ಬೀಜ ಭಾವವೆಂಬ ಭವಾಶ್ರಯ ಜ್ಞಾತೃ ಜ್ಞಾನ ಜ್ಞೇಯವೆಂಬ ತ್ರಿಪುಟಿಯಕಾರ್ಥವಾಗಿರತಕ್ಕಂತಹ ಅಗ್ನಿಯಿಂದ ಸುಟ್ಟರುಹಿದ ಭಸ್ಮವನ್ನು ಧರಿಸಿದನೆಯ ಬಸವಣ್ಣ ನಿಮ್ಮಿಂದ. ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಆಧಾರ ಸ್ಥಾನವೇ ಚಿತ್ತು, ಆ ಚಿತ್ ಸ್ವರೂಪವೇ ಬಸವಣ್ಣ. ಇದು ಕಾರಣ ಚಿದ್ ವಿಭೂತಿಯನ್ನು ಸದಾ ಕಾಲದಲ್ಲಿ ಧರಿಸಿ ಶುದ್ಧ ಚಿದ್ರೂಪನಾಗಿದ್ದೆ ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಚನವನ್ನ ಅವ್ರು ಕಟ್ಟಿಕೊಡ್ತಾರೆ. ಅಂದ್ರೆ ಬಸವಣ್ಣವ್ರ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಇತ್ತು. ಬಸವಣ್ಣನಿಂದ ತಮ್ಮ ಎಲ್ಲ ಕರ್ಮ ಗುಣಗಳೆಲ್ಲ ನಾಶ ಆಗಿ ಹೋದವು, ಸತ್ವರಜ ತಮಗಳೆಲ್ಲ ಸುಟ್ಟು ಹೋದವು, ಆನವ ಮಲ, ಕಾರ್ಮಿಕ ಮಲ, ಮಾಯಾಮಲಗಳೆಲ್ಲ ಸುಟ್ಟು ಹೋದವು. ಹೀಗೆ ತಮ್ಮ ಜೀವನ ಪರಿಶುದ್ಧವಾಯಿತು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ಈ ವಚನದಲ್ಲಿ ಅವರು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೀಗಾಗಿ ಇದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥ ವಿಭೂತಿಯನ್ನ ಸದಾಕಾಲ ನಾನು ಧರಿಸ್ತೀನಿ ಅಂತಕ್ಕಂಥ ಮಾತನ್ನ ಸಿದ್ಧಲಿಂಗ ಶಿವಯೋಗಿಗಳು ಇಲ್ಲಿ ಹೇಳ್ತಾರೆ. ಇನ್ನು ಈ ಯೋಗದ ಸಿದ್ಧಾಂತದ ಹಿನ್ನೆಲೆಯಲ್ಲೂ ಕೂಡ ಬಸವಣ್ಣನವರನ್ನ ಕುರಿತು ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಚನವನ್ನ ಹೇಳ್ತಾರೆ. ಅಂದ್ರ ಆಧಾರ ಚಕ್ರ, ಸಹಸ್ರಾರ ಚಕ್ರ, ಈ ಎಲ್ಲ ಚಕ್ರಗಳ ಅಡಿಯಲ್ಲಿ ಸಾಧಕನ ಜೀವನ ಹೇಗೆ ನಡೀತದೆ, ಅಲ್ಲಿ ಚಕ್ರಗಳ ಸಮೂಹಗಳು, ನವದಳಗಳು, ನವವಿಧ ವರ್ಣಗಳು, ನವವಿಧ ಅಧಿದೇವತೆಗಳು, ಇವೆಲ್ಲವೂ ಕೂಡ ಲಿಂಗಾಯತ ಸಾಧಕನ ತನ್ನ ಸಾಧನೆಯ ಹಾದಿಯಲ್ಲಿ ಸಾಗುವಂತ ಒಂದು ತ್ರಿಲಿಂಗೋಪಾಸನೆಯನ್ನ ಮಾಡ್ತಾನೆ. ಅದರಲ್ಲಿ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತಕ್ಕಂಥ ಈ ತ್ರಿಲಿಂಗೋಪಾಸನೆಯ ಹಿನ್ನೆಲೆಯಲ್ಲಿ ಈ ಸರ್ವಾಂಗ ಲಿಂಗದ ಸ್ವರೂಪವೇ ಬಸವಣ್ಣನವರಾಗಿದ್ದಾರೆ. ಹೀಗಾಗಿ ಬಸವಣ್ಣನವರ ಒಂದು ಹೆಸರೇ ನನಗೆ ಮಂತ್ರ ಸ್ವರೂಪವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಎನ್ನ ಷಡಾಧಾರದಲ್ಲಿ ಸಂಬಂಧವಾದ ಷಡಕ್ಷರ ಮಂತ್ರವು ಬಸವಣ್ಣನಾದ ಕಾರಣ ಬಸವಲಿಂಗ 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 ಎಂದು ಜಪಿಸಿ ಭವಾರ್ಣವ ದಾಂಟಿದಿನೋ ಕಾಣ ಅಂತ ಹೇಳ್ತಾರೆ ಅವರು. ಅಂದ್ರ ತಮ್ಮ ಈ ಬದುಕಿನ ಈ ದೇಹದ ಒಂದು ಆಧಾರ ಚಕ್ರದಲ್ಲಿ ಷಡಕ್ಷರ ಮಂತ್ರ ಯಾವುದು ಆಗಿತ್ತು ಅಂತಂದ್ರ ಅದು ಬಸವಲಿಂಗ ಅಂತಕ್ಕಂತಹ ಮಂತ್ರ ಆಗಿತ್ತು. ಹೀಗಾಗಿ ಬಸವಲಿಂಗ 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 ಎಂದು ಜಪಿಸಿ ಭವಾರ್ಣವ ದಾಂಟಿದನು ಕಾಣ ಅಂತಕ್ಕಂಥ ಶಬ್ದವನ್ನ ಪ್ರಯೋಗ ಮಾಡಬೇಕಾಗಿತ್ತು. ಅಂದ್ರ ಅದು ಸಿದ್ಧಲಿಂಗೇಶ್ವರರ ಮೇಲೆ ಬಸವಣ್ಣನವರು ಎಷ್ಟು ದೊಡ್ಡ ಪ್ರಭಾವ ಬೀರಿದ್ರು ಅಂತಕ್ಕಂಥ ಒಂದು ಆಲೋಚನೆ ನಮಗಿಲ್ಲಿ ಮೂಡಿ ಬರ್ತದೆ ಅಂತಕ್ಕಂಥದ್ದನ್ನ ನಾವು ಮುಖ್ಯವಾಗಿ ಗಮನಿಸಬೇಕು. ಹಾಗೆ ಇನ್ನೊಂದು ಬಹಳ ಅಂದ್ರೆ ಪರಮಾತ್ಮನ ಸ್ವರೂಪವೇ ಬಸವಣ್ಣ ರೂಪದಲ್ಲಿ ಬಂದ. ಹೀಗಾಗಿ ಎಲ್ಲವೂ ಆಧಾರವಾಗಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಒಂದು ವಚನವನ್ನು ಕೂಡ ಬಹಳ ಸುಂದರವಾಗಿ 508 ಜನ್ಮಕ್ಕೂ ಆಧಾರ ಬಸವಣ್ಣ, ಭಕ್ತಿ ಆಧಾರ ಬಸವಣ್ಣ, ಇಂಥ ಸಂಗಡ ಶ್ರೀಪಾದ ಪದದಲ್ಲಿ ಈ ವಚನವನ್ನು ನೋಡಿದಾಗ ನಮಗೆ ಬಸವಣ್ಣನವರ ಒಂದು ವಚನ ಜ್ಞಾಪಕ ಅನುಭವ ಮಂಟಪದಲ್ಲಿ ಬಸವಣ್ಣನವರ ಕೇಳ್ತಾರೆ, ಬಸವರಾಯ ಮಾತಲ್ಪಟ್ಟಿಗೆ ಭಕ್ತಂತೆ ಹೇಳಯ್ಯ ಅಂತ ಕೇಳ್ತಾರೆ. ಆಗ ಬಸವಣ್ಣವ್ರು ಹೇಳ್ತಾರೆ, ಮತ್ತಾರು ಇಲ್ಲಯ್ಯ, ಮತ್ತಾರು ನಾನೊಬ್ಬನೇ ಭಕ್ತನು, ಮರ್ತಿರೊಬ್ಬರೊಳಗಿನ ಭಕ್ತರೆಲ್ಲ ಜಂಗಮಲಿಂಗ ನೀವೇ ಅಯ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಬಸವಣ್ಣನವರು ಎಷ್ಟು ವಿನಮ್ರತೆಯಿಂದ ನಾನೊಬ್ಬ ಭಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಜ್ಞಾಪಿಸಿಕೊಂಡಾಗ ಇಲ್ಲಿ ಸಿದ್ಧಲಿಂಗೇಶ್ವರ ಹೇಳ್ತಾರೆ, ಇಂಥ ಸಂಗನ ಬಸವಣ್ಣನ ಶ್ರೀಪಾದ ಪದ್ಮದಲ್ಲಿ ನನ್ನನ್ನು ಸದಾಕಾಲ ಭ್ರಮರವಾಗಿರಿಸಯ್ಯ ಅಂತಕ್ಕಂಥ ಒಂದು ಮಾತನ್ನ ಹೇಳ್ಬೇಕಾಗಿತ್ತು. ಅಂದ್ರೆ ಬಸವಣ್ಣನವರು ಎಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತಕ್ಕಂಥ ಒಂದು ಆಲೋಚನೆ ನಮ್ಮಲ್ಲಿ ಮೂಡಿ ಬರ್ತದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕು. ಇಲ್ಲಿ ಅವರು ಇನ್ನೂ ಒಂದು ಅದ್ಭುತ ಆಗಿರ್ತಕ್ಕಂಥ ಒಂದು ಸುದೀರ್ಘವಾಗಿರ್ತಕ್ಕಂಥ ಒಂದು ವಚನವನ್ನ ಬರೆದಿದ್ದಾರೆ. ಆ ವಚನವನ್ನ ನೋಡಿದಾಗ ಇಡೀ ಬಸವಾದಿ ಶರಣರ ಸಂಕುಲದ ಅನೇಕ ಜನರನ್ನು ಅವರ ಸ್ಮರಣೆ ಮಾಡ್ತಾರೆ. ಯಾರು ಶರಣರಿಂದ ತಮ್ಮ ಬದುಕಿನಲ್ಲಿ ಏನೇನು ನಾನು ಕಂಡುಕೊಂಡೆ ಅಂತಕ್ಕಂಥ ಮಾತನ್ನ ಅವ್ರು ಬರೀತಾರೆ. ಬಸವಣ್ಣನ ಪ್ರಸಾದದಿಂದ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನನಾದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಬಸವಣ್ಣನವರ ಒಂದು ಅನುಗ್ರಹದಿಂದ, ಅವರ ಪ್ರಸಾದದಿಂದ ನನ್ನಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ಮೂಡಿದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗೆ
ಚನ್ನಬಸವಣ್ಣನವರಿಂದ, ಅವರ ಅನುಗ್ರಹದಿಂದ, ಚನ್ನಬಸವಣ್ಣವರ ಪ್ರಸಾದದಿಂದ ನಾನು ಶಟಸ್ಥಲ ಜ್ಞಾನ ಸಂಪನ್ನನಾದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪ್ರಭುದೇವರ ಪ್ರಸಾದದಿಂದ ಪರಶಿವ ತತ್ವ ಸ್ವರೂಪವೇ ಎನ್ನ ಸ್ವರೂಪವೆಂದರಿದು ಸಮಸ್ತ ಸಂಸಾರ ಪ್ರಪಂಚ ಕೊಡೋಹಿದೇನೋ ನೋಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ಇನ್ನೂ ಒಂದು ವಿಶೇಷ ಏನಂತಂದ್ರ, ಬಸವಣ್ಣನವರ ಧರ್ಮ ಪತ್ನಿ ಆಗಿರ್ತಕ್ಕಂಥ ನೀಲಲೋಚನೆ ಅಮ್ಮನನ್ನ ಕುರಿತ ಅವರು ಇಲ್ಲಿ ಸ್ಮರಣೆ ಮಾಡಿರ್ತಕ್ಕಂಥದ್ದು ಇದೊಂದು ಐತಿಹಾಸಿಕ ವಚನ ಅನ್ನೋದಕ್ಕೆ ಒಂದು ಅದ್ಭುತವಾದ ಸಾಕ್ಷಿ. ಅವ್ರು ಹೇಳ್ತಾರೆ, ನೀಲಲೋಚನೆಯಮ್ಮನ ಪ್ರಸಾದದಿಂದ ನಿಜಲಿಂಗೈಕ್ಯನಾದಿನಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಈ ಒಂದು ಪದಪ್ರಯೋಗವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂದ್ರೆ ಬಸವಣ್ಣನವರು ಸಂಗಮಕ್ಕೆ ಹೋದಂತ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣನವರಿಗೆ ಅವ್ರು ಹೇಳಿ ಕಳಿಸ್ತಾರೆ, ಎಲ್ಲ ನೀಲಮ್ಮನವರನ್ನ ಕರೆದುಕೊಂಡು ಬಾ ಅಂತಕ್ಕಂಥ ಮಾತನ್ನ. ಅವಾಗ ನೀಲಮ್ಮ ತಾಯಿಯವರು ಒಂದು ಅದ್ಭುತವಾಗಿರ್ತಕ್ಕಂಥ ಸ್ವರವಚನವನ್ನ ಬರೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತದ್ದು. ನೋಡು ನೋಡು ಲಿಂಗವೇ, ನೋಡು ಲಿಂಗವೇ, ಅಲ್ಲಿರುವ ಸಂಗಯ ಇಲ್ಲಿರಲಾರನೆ ಅಂತಕ್ಕಂಥ ಒಂದು ಪದವನ್ನ ಅವರು ಬರಿತಾರೆ ಅಂತಕ್ಕಂಥದನ್ನ ನಾವು ನೀವೆಲ್ಲ ಕೇಳಿದೇವಿ. ಈ ಹಿನ್ನೆಲೆಯಲ್ಲಿ ಒಂದು ನಿಜಲಿಂಗೈಕ್ಯದ ಸ್ಥಿತಿ ಅಲ್ಲಾದ್ರೂ ಸೈ ಇಲ್ಲಾದ್ರೂ ಸೈ ಅಂತಕ್ಕಂಥ ಹಿನ್ನೆಲೆಯೊಳಗ ನೀಲಮ್ಮ ತಾಯಿಯವರು ಹೇಳಿ ಕಳಿಸ್ತಾರೆ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೀಲಲೋಚನೆಯಮ್ಮನ ಪ್ರಸಾದದಿಂದ ನಿಜಲಿಂಗೈಕ್ಯನಾದಿನಯ ಅಂತಕ್ಕಂಥ ಮಾತನ್ನ ಇಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ವಚನದಲ್ಲಿ ಈ ಪದವನ್ನ ಪ್ರಯೋಗ ಮಾಡಿರೋದು ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗೆ ಮುಂದೆ ಮಾತಾಡ್ತಾರೆ ಅವರು, ಮಹಾದೇವಿ ಅಕ್ಕಗಳ ಪ್ರಸಾದದಿಂದ ನಡೆಸುತ್ತಿರ್ತಕ್ಕಂಥ ಮಹಾಪಾಶವಾಗಿ ನಿರ್ವಾಣ ಪದದಲ್ಲಿ ನಿಂದನೆಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ಸಿದ್ದರಾಮಯ್ಯನ ಪ್ರಸಾದದಿಂದ ಶುದ್ಧ ಶಿವತತ್ವವನ್ನ ಪಡೆದನೆಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ಮೋಳಿಗೆಯ ಮಾರಿತಂದೆಗಳ ಪ್ರಸಾದದಿಂದ ಕಾಯದ ಕಳವಳವನ್ನ ಅಳಿದು ಕರ್ಮ ನಿರ್ಮಲನಾಗಿ ವೀರಮಹೇಶ್ವರನ ನಾದೆನು ನೋಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಶಬ್ದ ಏನು ಅಂತಂದ್ರೆ, ಇವರು ಮುಖ್ಯವಾದ ಅಂದ್ರೆ ಮೇಲಿನ ಎಲ್ಲ ಜನರು, ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರು, ನೀಲಲೋಚನೆ, ಮಹಾದೇವಕ್ಕ, ಮೂಳಿಗೆ ಮಾರಯ್ಯ, ಸಿದ್ದರಾಮಯ್ಯ ಇವರೆಲ್ಲರನ್ನೂ ಒಳಗೊಂಡು ಇವರು ಮುಖ್ಯವಾದ 770 ಅಮರಗಣಗಳ ಪರಮ ಪ್ರಸಾದದಿಂದ ಎನ್ನ ಕರಣಗಳೆಲ್ಲವೂ ಲಿಂಗಕರಣಗಳಾಗಿ ಕರ್ಣೇಂದ್ರಿಯಂಗಳ ಕಳೆದಳಿದು ಇಂದ್ರಿಯಂಗಳಿಗೆ ನಿಲುಕದ ಸ್ಥಾನದಲ್ಲಿರ್ದು ಪರಮಾನಂದ ಪ್ರಭಾಮಯನಾಗಿರ್ದೇನು ನೋಡ. ನಿಮ್ಮ ಶರಣರ ಪ್ರಸಾದದಿಂದ ನಾನು ಪ್ರಸಾದಿಯಾಗಿರ್ದೇನು ನೋಡ, ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಅಂತಕ್ಕಂಥ ಮಾತನ್ನ ಇಲ್ಲಿ ಬಹಳ ಸುಂದರವಾಗಿ ಈ ಸುದೀರ್ಘವಾಗಿರ್ತಕ್ಕಂಥ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ನಾನು ಯಾರಿಂದ ಪಡೆದೆ, ಶಟಸ್ಥಲ ಜ್ಞಾನವನ್ನು ನಾನು ಯಾರಿಂದ ಪಡೆದೆ, ಪರಶಿವತತ್ವ ಜ್ಞಾನವನ್ನು ನಾನು ಯಾರಿಂದ ಪಡೆದೆ, ನಿಜಲಿಂಗೈಕ್ಯದ ಸ್ಥಿತಿಯನ್ನ ನಾನು ಯಾರಿಂದ ಪಡೆದುಕೊಂಡೆ ಅಂತಕ್ಕಂಥ ಮಾತನ್ನ ಇಲ್ಲಿ ಬಹಳ ಸುಂದರವಾಗಿ ಅದ್ಭುತವಾಗಿ ಅವರು ವಿವರಣೆ ನೀಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಹಾಗೆ ಇವರೆಲ್ಲ ಲಿಂಗಾಯತ ಸಿದ್ಧಾಂತವನ್ನು ಪೂರ್ಣ ಪ್ರಮಾಣದೊಳಗ ಪ್ರತಿಪಾದಿಸಿ ಅದನ್ನ ಆಚರಿಸಿ ಅನುಷ್ಠಾನಕ್ಕೆ ತಂದು ಸರ್ವಾಂಗ ಲಿಂಗಿಗಳಾದವರು ಅಂತಕ್ಕಂಥ ಮಾತನ್ನ ಒಂದು ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಬಸವಣ್ಣನವರು, ಚನ್ನಬಸವಣ್ಣವರು, ಪ್ರಭುದೇವರು, ಇವರು ಅನೇಕ 770 ಅಮರಗಣಗಳು ಇವರೆಲ್ಲರೂ ಕೂಡ ಇವರು ಸರ್ವಾಂಗ ಲಿಂಗಿಗಳಾದಂಥವ್ರು, ಇವರು ನಿಜವಾದ ಲಿಂಗಾಯತರಾದಂಥವ್ರು. ಇಂಥವರ ಬಂಟ ನನ್ನನ್ನ ಆಗಿಸುವಂತಕ್ಕಂಥ ಒಂದು ವಿನಮ್ರತೆಯಿಂದ ಅವ್ರು ಬೇಡಿಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಮತ್ತೊಂದು ವಚನದಲ್ಲಿ ಕಾಣ್ತೇವೆ. ಹೀಗೆ ಅನೇಕ ವಚನಗಳಲ್ಲಿ ಅವರು ಬಸವಣ್ಣನವರನ್ನ ಬಹಳ ಭಕ್ತಿ, ಶ್ರದ್ಧೆ, ವಿಶ್ವಾಸದಿಂದ ಅವರು ಸ್ಮರಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕು. ಇನ್ನೊಂದು ಬಹಳ ಅಂದ್ರ ಸಿದ್ಧಲಿಂಗೇಶ್ವರರು ಈಗೆಲ್ಲ ನಾವೆಲ್ಲ ಹೇಳೋ ಮುಂದ ಆಣೆ ಕೊಡ್ತೇವೆ, ದೇವರ ಆಣೆ, ತಂದೆ ತಾಯಿ ಮೇಲೆ ಆಣೆ, ನಮ್ಮವ್ವನ ಆಣೆ, ಅಪ್ಪನ ಆಣೆ ಹೀಗೆಲ್ಲ ಹೇಳ್ತೇವೆ. ಆದ್ರೆ ಇಲ್ಲಿ ಒಂದು ವಚನದೊಳಗ ಸಿದ್ಧಲಿಂಗೇಶ್ವರರು ಬಸವಣ್ಣನ ಆಣೆ ಅಂತಕ್ಕಂಥ ಒಂದು ಶಬ್ದವನ್ನ ಪ್ರಯೋಗ ಮಾಡಿದ್ದನ್ನು ನಾನು ಗಮನಿಸಿದೆ. ಒಂದು ವಚನ 101ನೇ ವಚನದೊಳಗೆ ಹೇಳ್ತಾರೆ, ಮರವೆಯ ತಮ್ಮವ ಕಳೆಯ ಅರುಹಿನ ಜ್ಯೋತಿಯ ಬೆಳಗಯ್ಯ, ಅರುಹಿನ ಜ್ಯೋತಿಯ ಬೆಳಗಿ ನಿಮ್ಮ ಕುರುಹ ಕೊಂಡು ಕೂಡುವ ತುರ್ಯಾವಸ್ಥೆಯ ಸುಖವನ್ನೇ ಕೊಡು ಕಂಡ ಮಹಾಲಿಂಗ ತಂದೆ, ಕೊಡದಿದ್ದರೆ ನನಗೆ ಬಸವಣ್ಣನ ಆನೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಇಲ್ಲಿ ಆನೆ ಪ್ರಮಾಣವನ್ನ ಮಾಡ್ಬೇಕಾದ್ರೂ ಕೂಡ ಅವರು ಬಸವಣ್ಣನವರ ಹೆಸರನ್ನೇ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು. ಇವತ್ತಿಗೂ ಕೂಡ ಸಿದ್ಧಲಿಂಗೇಶ್ವರರು ಬಸವ ಪರಂಪರೆಯ ಒಂದು ವಾರಸುದಾರಿಕೆಯನ್ನ, ನಿಜವಾದ ವಾರಸುದಾರಿಕೆಯನ್ನ ಅವರು ಮುಂದುವರಿಸಿಕೊಂಡು ಬಂದ್ರು ಅಂತಕ್ಕಂಥದ್ದನ್ನ ನಾವು ಹೇಳ್ಬೇಕು.
ಅವರು ಬೋಳಬಸವೇಶ್ವರ ದೇವರಿಗೆ ತಮ್ಮ ಅಧಿಕಾರವನ್ನ ಅನುಗ್ರಹ ಮಾಡ್ತಾರೆ ಅಂತಕ್ಕಂಥ ಇತಿಹಾಸವನ್ನ ನಾವು ಅವ್ರ ಚರಿತ್ರೆಯಲ್ಲಿ ಓದ್ತೇವೆ. ಅಂದ್ರೆ ಈ ಪೀಠ ಪರಂಪರೆಯನ್ನ ಪ್ರಾರಂಭ ಮಾಡಿ ಕೋಳಿ ಕೂಗಿದಲ್ಲೆಲ್ಲ ಮಠಗಳ ಸ್ಥಾಪನೆ ಆಗ್ಲಿ ಅಂತಕ್ಕಂಥ ಒಂದು ಆಲೋಚನೆ ಅವರಲ್ಲಿ ಇತ್ತು. ಹೀಗಾಗಿ 701 ವಿರಕ್ತರ ಜೊತೆಗೆ 3000 ಒಂದು ಭಕ್ತಗಣವನ್ನು ಕೂಡ ಅವರು ಸಿದ್ಧ ಮಾಡಿದ್ರು. ಅವರೆಲ್ಲರೂ ಲಿಂಗಾಯತ ಧರ್ಮದ ಪ್ರಸಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಆಲೋಚನೆ ಸಿದ್ಧಲಿಂಗೇಶ್ವರರಿಗಿತ್ತು ಅಂತಕ್ಕಂಥ ಒಂದು ಸಂಗತಿ ಅವರ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತದೆ. ಹೀಗಾಗಿ ಅವರು ಕರ್ನಾಟಕದ ತುಂಬೆಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಈ ಕಡೆ ಕೇರಳ, ಈ ಕಡೆ ತಮಿಳುನಾಡು, ಆಂಧ್ರ ಪ್ರದೇಶ ಅನೇಕ ಭಾಗಗಳಲ್ಲಿ ಅವರು ಸಂಚಾರ ಮಾಡಿ ಅಲ್ಲೆಲ್ಲ ಲಿಂಗಾಯತ ಧರ್ಮ, ಸಂಸ್ಕೃತಿ, ಪರಂಪರೆಗಳನ್ನ ಪರಿಚಯಿಸುವಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದರು ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಅವರು ತಮ್ಮ ಅಧಿಕಾರವನ್ನ ಬೋಳಬಸವೇಶ್ವರ ದೇವರಿಗೆ ವಹಿಸಿಕೊಡ್ತಾರೆ. ತದನಂತರ ಅವಾಗ ಅಲ್ಲಿಂದ ಪೀಠ ಪರಂಪರೆ ಚಾಲು ಆಗ್ತದೆ. ಅದೇ ಈ ಶೂನ್ಯ ಪೀಠದ ಮೂಲ ಪರಂಪರೆ. ತದನಂತರ ಅಲ್ಲಿ ಕಟ್ಟಿಗೆಹಳ್ಳಿ ಸಿದ್ಧಲಿಂಗರ ಕಾಲಕ್ಕ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರ್ತವೆ. ಅಲ್ಲಿ 5 ರೀತಿಯ ಸಮಯ ಭೇದದ ಮಠಗಳು ಹುಟ್ಟುಕೊಳ್ತವೆ. ಒಂದು ಮುರುಘಾ ಶಾಂತವೀರರಿಂದ ಮುರುಘಾ ಸಂಪ್ರದಾಯದ ಮಠಗಳು ಪ್ರಾರಂಭವಾದ್ರೆ, ಚೀಲಾಳ ಸ್ವಾಮಿಗಳಿಂದ ಈ ಗದಿಗಿನ ತೋಂಟದಾರ್ಯ ಸಂಸ್ಥಾನ ಮಠದ ಚೀಲಾಳ ಸಮಯದ ಮಠಗಳು ಪ್ರಾರಂಭ ಆಗುತ್ತವೆ. ಮುಂದೆ ಕುಮಾರ ಸಮಯದ ಮಠಗಳು ಪ್ರಾರಂಭ ಆಗುತ್ತವೆ. ಕೆಂಪಿನ ಸಮಯದ ಮಠಗಳು ಪ್ರಾರಂಭ ಆಗ್ತವೆ. ಇನ್ನೊಂದು ಕೊನೆಯದಾಗಿ ಸಂಪಾದನ ಸಮಯದ ಮಠಗಳು ಅಂತಕ್ಕಂಥ ಈ ಪೀಠ ಪರಂಪರೆಗಳು ಚಾಲು ಆಗ್ತವೆ. ಈ 5 ಸಮಯ ಭೇದಗಳು ಈ ಯಡಿಯೂರು ಸಿದ್ಧಲಿಂಗೇಶ್ವರ ಶಿಷ್ಯ ಪರಂಪರೆಯಲ್ಲಿ ಬಂದ ಭಿನ್ನಾಭಿಪ್ರಾಯದ ಕಾರಣದಿಂದ ಮಠ ಪರಂಪರೆಗಳು. ಇದನ್ನ ನೆರಳಿನ ಔಷಧನಾಕಾರ ಬಹಳ ಅದ್ಭುತವಾಗಿ ಚಿತ್ರಣ ಮಾಡ್ತದೆ. ಇವೆಲ್ಲ ಹೇಗೆ ಸಮಯ ಭೇದಗಳಾದವು, ಹೀಗೆ ಯಾವ ರೀತಿ ಮಠಗಳು ಒಡೆದವು, ಭಿನ್ನಾಭಿಪ್ರಾಯದಿಂದ ಬೇರೆ ಬೇರೆ ಆದವು ಅಂತಕ್ಕಂಥ ಒಂದು ಇತಿಹಾಸವನ್ನ ಬಹಳ ಅದ್ಭುತವಾಗಿ ನಮಗೆ ಕಟ್ಟಿಕೊಡ್ತವೆ. ಅದೇ ರೀತಿಯಾಗಿ ಇವತ್ತು ಸಂಪಾದನೆ ಸಮಯದ ಮಠ ಆಗ್ಲಿ, ಕೆಂಪಿನ ಸಮಯದ ಮಠದ ಅಸ್ತಿತ್ವಗಳು ನಮ್ಮಲ್ಲಿ ಇಲ್ಲ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಮುರುಘಾ ಸಮಯದ ಮಠ ಚಿತ್ರದುರ್ಗದಲ್ಲಿದ್ರೆ, ಚೀಲಾಳ ಸಮಯದ ಮೂಲ ಮಠ ಗದಿಗಿನ ತೋಂಟದಾರ್ಯ ಮಠದಲ್ಲಿ ಉಳಿದುಕೊಂಡಿದೆ ಅಂತಕ್ಕಂಥದ್ದು, ಕುಮಾರ ಸಮಯದ ಮಠ ಹುಬ್ಬಳ್ಳಿ 3000 ಮಠದಲ್ಲಿ ಉಳಿದುಕೊಂಡಿದೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹೀಗಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರ ಈ ವಾರಸುದಾರಿಕೆಯನ್ನ ಈ 3 ಮಠಗಳು ಮತ್ತು ಅವರ ಈ ಶಾಖಾ ಮಠಗಳು ಮುಂದುವರಿಸಿಕೊಂಡು ಬಂದವು ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಆದ್ರೆ ಮುಂದೆ ಏನಾಯ್ತು ಅಂತಂದ್ರೆ, ಗದಗಿನ ತೋಂಟದಾರ್ಯ ಮಠದವರು ಮಾತ್ರ ಈ ತೋಂಟದ ಸಿದ್ಧಲಿಂಗೇಶ್ವರನ ಸ್ಮರಣೆ ಮಾಡ್ಕೊತ ಬಂದ್ರು, ಉಳಿದ ಮಠದವರು ಅವರನ್ನ ಮರೆತರು ಅಂತಕ್ಕಂಥದ್ದನ್ನು ಕೂಡ ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಹೀಗಿದ್ದು ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಆಲೋಚನೆ ಏನು ಅಂತಂದ್ರ, ಆ ಕಾಲದೊಳಗ ವೈದಿಕ ಧರ್ಮದ ವಿರುದ್ಧವೇ ತಮ್ಮ ಸಿದ್ಧಾಂತಗಳನ್ನ ಇವರು ಪ್ರತಿಪಾದನೆ ಮಾಡಿದ್ರೂ ಕೂಡ ವಿಶೇಷ ಏನು ಅಂತಂದ್ರ, ಹೇರಂಬ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಕವಿ ಇವರನ್ನ ಕುರಿತು ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಲಿಂಗೇಶ್ವರ ಸಾಂಗತ್ಯ ಅಂತಕ್ಕಂಥ ಒಂದು ಗ್ರಂಥವನ್ನು ರಚನೆ ಮಾಡಿದ್ದು ಇವರ ಈ ವಿಶಾಲವಾಗಿರ್ತಕ್ಕಂಥ ಬಸವ ತತ್ವ ಪ್ರೀತಿಗೆ ಸಾಕ್ಷಿಯಾಗಿದೆ, ಉಜ್ವಲ ನಿದರ್ಶನವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೂ ವಿಶೇಷ ಏನು ಅಂತಂದ್ರ, ಸಿದ್ಧಲಿಂಗೇಶ್ವರ ತಂದೆ ತಾಯಿಗಳ ಪೂರ್ವಾಶ್ರಮದ ಹೆಸರು ಯಾವ ವಿರಕ್ತ ತೋಂಟದಾರ್ಯನ ಕೃತಿಯನ್ನು ಹಿಡ್ಕೊಂಡು ಯಾವ ಕಾವ್ಯಗಳಲ್ಲಿಯೂ ಯಾವ ಚರಿತ್ರೆಯಲ್ಲಿಯೂ ದಾಖಲಾಗಿರಲಿಲ್ಲ. ಆದ್ರೆ ಹೇರಂಬ ಕವಿ ಮಾತ್ರ ಅವರ ತಂದೆ ಮಲ್ಲಿಕಾರ್ಜುನ, ತಾಯಿ ಜ್ಞಾನಾಂಬೆ ಅಂತಕ್ಕಂಥ ಒಂದು ಸಂಗತಿಯನ್ನ ಮೊಟ್ಟ ಮೊದಲ ಬಾರಿಗೆ ತನ್ನ ಸಾಂಗತ್ಯದಲ್ಲಿ ಪ್ರತಿಪಾದನೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು. ಕೇಳಿ ಬ್ರಾಹ್ಮಣ ಕವಿಗಳು ಅವರು ಇತಿಹಾಸವನ್ನ ಸರಿಯಾಗಿ ಬರೀತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಿದ್ಧಲಿಂಗೇಶ್ವರ ಪೂರ್ವಾಶ್ರಮದ ತಂದೆ ತಾಯಿಗಳ ಹೆಸರು ಕೂಡ ಈ ಹೇರಂಬ ಕವಿಯ ಒಂದು ವಿಶೇಷ ಆಸಕ್ತಿಯಿಂದ ನಮಗೆ ಇವತ್ತು ದೊರಕಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಇನ್ನೂ ವಿಶೇಷ ಏನು ಅಂತಂದ್ರ, ಸಿದ್ಧಲಿಂಗೇಶ್ವರನ ಕುರಿತು ಸುಮಾರು ಡಾಕ್ಟರ್ ಎಂ ಕಲಬುರ್ಗಿ ಅವರು ಶಾಸನಗಳಲ್ಲಿ ಶಿವಶರಣರು ಅಂತಕ್ಕಂಥ ಕೃತಿಯಲ್ಲಿ 7 ಶಾಸನಗಳನ್ನ ಅವರು ಹುಡುಕಿ ಪ್ರಕಟ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ತುಮಕೂರಿನ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಸರ್ ಅವರು ಒಂದು ಹೊಸ ಶಾಸನವನ್ನು ಅವರ ಸಂಶೋಧನೆಯನ್ನ ಮಾಡಿದ್ದಾರೆ. ಆ ಸಂಶೋಧನೆಯ ಪ್ರಕಾರ ಸಿದ್ಧಲಿಂಗೇಶ್ವರರು ಕೃಷ್ಣದೇವರಾಯನ ಕಾಲದಲ್ಲಿ ಇದ್ರು ಅಂತಕ್ಕಂಥ ಒಂದು ಸಂಗತಿ ನಮಗೆ ತಿಳಿದು ಬರ್ತದೆ. ಅವರು ಲೋಕ ಸಂಚಾರಿಗಳಾಗಿ ಹಂಪಿಗೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಕೃಷ್ಣದೇವರಾಯನ ಮಡದಿ ಚಿನ್ನಾದೇವಿ ಅವರಿಗೆ ಒಂದು ಗ್ರಾಮವನ್ನ ಉಂಬಳಿಯಾಗಿ ಕೊಟ್ಟಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಾಸನವನ್ನ ನಮ್ಮ ಡಿ ವಿ ಪರಮಶಿವಮೂರ್ತಿ ಸರ್ ಅವರು ಇತ್ತೀಚೆಗೆ ಸಂಶೋಧನೆ ಮಾಡಿ ತಮ್ಮ ಹೊಸ ಕೃತಿಯಲ್ಲಿ ಅದನ್ನು ದಾಖಲಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಹೀಗೆ ಸಿದ್ಧಲಿಂಗೇಶ್ವರರು ಕರ್ನಾಟಕದ ಬಹುತೇಕ ಎಲ್ಲ ಮಠಗಳಿಗೆ ಒಂದು ರೀತಿ ನಿರ್ಮಾತೃಗಳಾಗಿರ್ತಕ್ಕಂಥ ವ್ಯಕ್ತಿಗಳು. ಇವತ್ತು ಸಿದ್ಧಗಂಗೆಯಲ್ಲಿ ಕೂಡ ಅವರು ಬಂದು ಅಲ್ಲಿ ತಪಸ್ಸನ್ನ ಮಾಡಿ
ಅಲ್ಲಿ ಗಂಗಾ ಜಲವನ್ನ ಉದ್ಭವ ಮಾಡಿರ್ತಕ್ಕಂಥ ಕೀರ್ತಿ ಕೂಡ ಅವ್ರ ಹೆಸರಿಗಿದೆ ಅಂತಕ್ಕಂಥದ್ದನ್ನ ಹಿರಂಬ ಕವಿ ತನ್ನ ಸಾಂಗತ್ಯದಲ್ಲಿ ಹೇಳ್ತಾನೆ. ಇವತ್ತು ನಮ್ಮ ಚೆನ್ನಪ್ಪ ಹಿರೇಶಿಮಿಯವರು ಸಿದ್ಧಗಂಗಾ ಮಠದ ಇತಿಹಾಸವನ್ನ ದಾಖಲಿಸುವಂತ ಸಂದರ್ಭದಲ್ಲಿ ಗೋಸಲ ಸಿದ್ದೇಶ್ವರರಿಂದ ಆ ಮಠ ಸ್ಥಾಪನೆ ಆಯಿತು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾರೆ. ಆದ್ರೆ ಅದೇ ತುಮಕೂರಿನ ಇನ್ನೊಬ್ಬ ಈಗಿನ ಹಿರಿಯ ವಿದ್ವಾಂಸರು ಸಂಶೋಧಕರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಯೋಗೀಶ್ವರಪ್ಪ ಸರ್ ಅವರು ಇವತ್ತು ಹೊಸ ಹೊಸ ಆಧಾರಗಳ ಮೂಲಕ ತೋಂಟದ ಸಿದ್ಧಲಿಂಗೇಶ್ವರರೇ ಸಿದ್ಧಗಂಗೆಯ ಮಠವನ್ನು ಕೂಡ ಅವರು ಸ್ಥಾಪನೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಅವರು ತಮ್ಮ ಇತ್ತೀಚಿನ ಸಂಶೋಧನಾ ಕೃತಿಯಲ್ಲಿ ಅದನ್ನು ಪ್ರಕಟ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಇತ್ತೀಚೆಗೆ ನನಗೆ ಅವರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಬಹುತೇಕ ಎಲ್ಲ ಮಠಗಳಿಗೆ ಒಂದು ರೀತಿಯ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಶಕ್ತಿ ಯಾರು ಅಂತಂದ್ರ ಅದು ಕಣ್ಣ ಮುಂದಿನ ಬೆಳಕು, ಯಾರು ಅಂದ್ರ ಬೆನ್ನ ಹಿಂದಿನ ಶಕ್ತಿ ಯಾರು ಅಂತಂದ್ರ ಅದು ಯಡಿಯೂರು ಸಿದ್ಧಲಿಂಗೇಶ್ವರರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ನಮ್ಮ ಧರ್ಮ, ಸಮಾಜ, ಸಂಸ್ಕೃತಿಗಳನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಒಯ್ದ್ರು ಅಂತಕ್ಕಂಥದ್ದನ್ನು ಕೂಡ ಗಮನಿಸಬೇಕು. ಪ್ರಾಯಶಃ ಯಡಿಯೂರು ಸಿದ್ಧಲಿಂಗೇಶ್ವರರು ಬರದೇ ಹೋಗಿದ್ದರೆ ಇವತ್ತು ನಮ್ಮ ಲಿಂಗಾಯತ ಧರ್ಮದ ಪರಿಸ್ಥಿತಿ ತುಂಬಾ ಒಂದು ರೀತಿಯ ಹಿಮ್ಮುಖವಾಗ್ತಿತ್ತೇನೋ ಅಂತಕ್ಕಂಥ ಒಂದು ಆಲೋಚನೆ ನಮ್ಮಲ್ಲಿ ಬರ್ತದೆ. ಹೀಗೆ ಅವರು ಕರ್ನಾಟಕದ ತುಂಬಾ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಜಂಗಮ ಪಡಿಯನ್ನ ಅವರು ನಿರ್ಮಾಣ ಮಾಡಿದ್ರು. ಅಂದ್ರೆ ಜಾತಿ ವ್ಯವಸ್ಥೆಯಿಂದ ಹುಟ್ಟಿದವರು ಯಾರು ಆಗ್ತಾರೆ ಅಂತಕ್ಕಂಥ ಇವತ್ತಿನ ಆಲೋಚನೆಗೆ ಮೀರಿ ಅವರು ಸಾಧಕರಾದವರು, ಲಿಂಗಾಯತ ಧರ್ಮದಲ್ಲಿ ನಂಬಿಕೆದವರು ಯಾರು ಬೇಕಾದವರು ಕೂಡ ಈ ವಿರಕ್ತತೆಯನ್ನ ಪಡೆಯಬಹುದು ಅಂತಕ್ಕಂಥ ಒಂದು ಆಲೋಚನೆಯನ್ನ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕೂಡ ಗಮನಿಸಬೇಕು. ಇನ್ನೂ ಒಂದು ಬಹಳ ಮಹತ್ವದ ಸಂಗತಿ ಏನು ಅಂತಂದ್ರೆ, ಈ ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಗುರುಗಳಾಗಿರ್ತಕ್ಕಂಥವ್ರು ಗೋಸಲ ಚನ್ನಬಸವೇಶ್ವರ ದೇವರು. ಅವರ ಸಮಾಧಿಯು ಕೂಡ ಇವತ್ತು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಇರುವುದನ್ನ ನಾವು ಗಮನಿಸಬಹುದು. ಈ ಗುಬ್ಬಿಯ ಗೋಸಲ ಪೀಠದ ಚನ್ನಬಸವೇಶ್ವರರು ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನ ಬರೆದಿದ್ದಾರೆ. ಅದರ ಹೆಸರು ಸುಕ್ಷೇತ್ರ ಸುಮನೋವಾದ ಅಂತಕ್ಕಂಥದ್ದು. ಪ್ರಾಯಶಃ ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಹೇಳುವಂತ ಕ್ಷೇತ್ರಜ್ಞ ಅಂತಕ್ಕಂಥ ಪದಕ್ಕ ಪರ್ಯಾಯವಾಗಿ ಇವತ್ತು ಗೋಸಲ ಚನ್ನಬಸವೇಶ್ವರ ದೇವರು ತಮ್ಮ ಈ ಒಂದು ಕ್ಷೇತ್ರಜ್ಞ ಸುಮನೋವಾದ ಅಂತಕ್ಕಂಥ ಒಂದು ಶಬ್ದವನ್ನ ಪ್ರಯೋಗ ಮಾಡುವುದರ ಮೂಲಕ ಕ್ಷೇತ್ರಜ್ಞ ಅಂದ್ರೆ ಆತ್ಮ, ಆ ಆತ್ಮದ ಮನಕ್ಕೆ ಬೋಧನೆಯನ್ನು ಮಾಡುವಂತ ಒಂದು ಅದ್ಭುತವಾದ ಗ್ರಂಥವನ್ನ ಅವರ ರಚನೆ ಮಾಡಿದ್ದಾರೆ. ಆ ಗ್ರಂಥ ಏನ್ ಹೇಳ್ತದೆ ಅಂತಂದ್ರೆ, ಇಡೀ ಲಿಂಗಾಯತ ಧರ್ಮದ ತತ್ವಜ್ಞಾನವನ್ನ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಸರಣಿಯಲ್ಲಿ ನಮಗೆ ಕಟ್ಟಿಕೊಡುತ್ತಿದೆ. ಪ್ರಾಯಶಃ ಆಧುನಿಕ ಕಾಲಘಟ್ಟದೊಳಗ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು, ಸುರೇಂದ್ರನಾಥ್ ದಾಸ್ಗುಪ್ತಾ ಅವರು, ಭಂಡಾರ್ಕರ್ ಅವರು ಅನೇಕ ಜನ ಈ ಭಾರತೀಯ ತತ್ವಶಾಸ್ತ್ರವನ್ನ, ಭಾರತೀಯ ಷಡ್ದರ್ಶನಗಳನ್ನ ಕುರಿತು ಒಂದು ರೀತಿಯ ತಾತ್ವಿಕ ಹಿನ್ನೆಲೆಯೊಳಗೆ ವಿವೇಚನೆ ಮಾಡಿರ್ತಕ್ಕಂಥ ಕೃತಿಗಳನ್ನ ಬರೆದಿರುವಂತಹ ಸಂದರ್ಭವನ್ನು ತಾವೆಲ್ಲ ಗಮನಿಸಬೇಕು. ಈ ಎಲ್ಲ ತಾತ್ವಿಕ ಗ್ರಂಥಗಳಲ್ಲಿ ಬಸವಾದಿ ಪ್ರಮುಖರ ಈ ಲಿಂಗಾದ್ವೈತ ಸಿದ್ಧಾಂತವನ್ನು ಕುರಿತು ಅವರು ಬಹಳಷ್ಟು ಮಾತನಾಡುವುದಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅದರಲ್ಲಿಯೂ ಸುರೇಂದ್ರನಾಥ್ ದಾಸ್ಗುಪ್ತಾ ಅಂತವರು ಬಹಳ ಉಡಾಪಿಯ ವಿಚಾರಗಳನ್ನ ಬಸವಣ್ಣನವರ ಬಗ್ಗೆ, ಈ ಶರಣ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ಖ್ಯಾತ ವಿಮರ್ಶಕರಾಗಿರ್ತಕ್ಕಂಥ DR ನಾಗರಾಜ್ ಅವರು ಈ ಉಡಾಪಿಗೆ ಉತ್ತರ ಕೊಡುವ ರೀತಿಯೊಳಗ ಅಲ್ಲಮ ಪ್ರಭು ಮತ್ತು ಶೈವ ಪ್ರತಿಭೆ ಅಂತಕ್ಕಂಥ ಒಂದು ಅದ್ಭುತ ಸಂಶೋಧನಾತ್ಮಕ ಗ್ರಂಥವನ್ನ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರ ಗುರುಗಳಾಗಿರ್ತಕ್ಕಂಥ ಗೋಸಲ ಚನ್ನಬಸವೇಶ್ವರರು ಕೂಡ ಕ್ಷೇತ್ರಜ್ಞ ಸುಮನವಾದ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಭಾರತೀಯ ಈವರೆಗಿನ ಎಲ್ಲ ದಾರ್ಶನಿಕ ವಿಚಾರಗಳಿಗೆ ಭಿನ್ನವಾಗಿರ್ತಕ್ಕಂಥ ಲಿಂಗಾಯತ ಸಿದ್ಧಾಂತ ಹೇಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಸರಣಿಯನ್ನು ಅವರು ಮಂಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕು. ಪ್ರಾಯಶಃ ಆ ಕಾಲಕ್ಕ ಸಂಸ್ಕೃತ ಮಾನ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೀಗಾಗಿ ಅವರು ಸಂಸ್ಕೃತ ಜನ್ಯ ಗದ್ಯ ಗ್ರಂಥವನ್ನ ಅವರು ಗೋಸಲ ಚನ್ನಬಸವೇಶ್ವರ ದೇವರು ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಿದರೆ, ಆ ಗೋಸಲ ಚನ್ನಬಸವೇಶ್ವರ ದೇವರು ಹೇಳಿರ್ತಕ್ಕಂಥ ವಿಚಾರಗಳನ್ನೇ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು ತಮ್ಮ ಶಟಸ್ಥಲ ಜ್ಞಾನ ಸಾರಾಮೃತ ಅಂತಕ್ಕಂಥ ವಚನ ಸಂಕಲನದಲ್ಲಿ ಬಹಳ ಅದ್ಭುತವಾಗಿ ಕಟ್ಟಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಿದರೆ, ಪ್ರಾಯಶಃ ಈ ಶೂನ್ಯ ಪೀಠದ ದ್ವಿತೀಯ ಘಟ್ಟದ ಒಂದು ಪುನರುತ್ಥಾನ ಮಾಡಿರ್ತಕ್ಕಂಥ ಕೀರ್ತಿ ಸಿದ್ಧಲಿಂಗೇಶ್ವರಿಗೆ ಏಕೆ ಸಲ್ಲುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಯಾಕೆಂದ್ರೆ ಅಲ್ಲಿಯವರೆಗೆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಗದ್ಯ ಗ್ರಂಥಗಳನ್ನ ಬರೆಯುವಂತ ಒಂದು ಪರಂಪರೆ ಇತ್ತು. ಅದಕ್ಕ
ಒಂದು ರೀತಿಯ ಪರ್ಯಾಯವಾಗಿ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ವಚನ ಮಾಧ್ಯಮದಲ್ಲಿ ಬಸವಾದಿ ಶಿವಶರಣರ ಒಂದು ಪರಂಪರೆಯನ್ನ ಮುಂದುವರಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವಚನ ಮಾಧ್ಯಮವನ್ನ ಮತ್ತೆ ಬಳಸಿಕೊಂಡು ಅದೇ ಶಟಸ್ಥಲ ಜ್ಞಾನ ಸಾರವನ್ನ ತಮ್ಮ ಗ್ರಂಥದಲ್ಲಿ ಪ್ರಕಟಪಡಿಸುವಂತಹ ಕೆಲಸವನ್ನ ಮಾಡಿದರು ಅಂತಕ್ಕಂಥದ್ದನ್ನು ನೋಡಿದರೆ, ಹೀಗಾಗಿ ಆ ವಚನ ಪರಂಪರೆಯನ್ನ ಮುಂದುವರಿಸಿರ್ತಕ್ಕಂಥ ಕೀರ್ತಿ ಅದು ಸಿದ್ಧಲಿಂಗ ಶಿವಯೋಗಿಗಳಿಗೆ ಸಲ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಅವರನ್ನ ಕುರಿತು ಬಂದಿರತಕ್ಕಂತಹ ಬಹುತೇಕ ಸಾಹಿತ್ಯ ಅದು ಪವಾಡಮಯದಿಂದ ಕೂಡಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಆದ್ರೆ ವಿರಕ್ತ ತೋಂಟದಾರ್ಯ ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತಹ ಒಬ್ಬ ವ್ಯಕ್ತಿ. ಅವರು ಬರೆದಿರ್ತಕ್ಕಂತಹ ಸಿದ್ದೇಶ್ವರ ಪುರಾಣದ ಕೊನೆಯ 3 ಸಂಧಿಗಳಲ್ಲಿ ಮಾತ್ರ ಅವರು ಈ ಲಿಂಗಾಯತ ಧರ್ಮದ ಸಾರ ಸರ್ವಸ್ವವನ್ನೇ ಕಟ್ಟಿಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಅವರು ಬೋಳಬಸವೇಶ್ವರ ದೇವರಿಗೆ ನಿರಂಜನ ಪಟ್ಟಾಧಿಕಾರವನ್ನ ನಿರ್ವಹಿಸಿಕೊಡುವಂತಹ ಸಂದರ್ಭದಲ್ಲಿ ಅವರು ಈ ಶಟಸ್ಥಲ ಸಿದ್ಧಾಂತವನ್ನು ಎಷ್ಟು ಸೂಕ್ಷ್ಮವಾಗಿ ಶಿಷ್ಯನಿಗೆ ಬೋಧಿಸಿದ್ರು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ಈ ವಿರಕ್ತ ತೋಂಟದಾರನ ಸಿದ್ದೇಶ್ವರ ಪುರಾಣ ನಮಗೆ ತಿಳಿಸಿಕೊಡ್ತದೆ. ಹಾಗೆ ಕೊನೆಯ 2 ಸಂಧಿಗಳು 101 ಸ್ಥಳ ಅಂತಕ್ಕಂಥದ್ದು ಏನು ಬರ್ತದೆ, ಏಕೋತ್ತರ ಶತಸ್ಥಲ ಸಿದ್ಧಾಂತವನ್ನ ಬಸವಾದಿ ಪ್ರಮುಖರಿಂದಲೇ ಪ್ರಾರಂಭವಾಗಿರ್ತಕ್ಕಂಥ ಈ ಏಕೋತ್ತರ ಶತಸ್ಥಲ ಸಿದ್ಧಾಂತವನ್ನ ಕುರಿತು ಕೂಡ ಬಹಳ ಅಮೋಘವಾಗಿರ್ತಕ್ಕಂಥ ವಿಚಾರಗಳು ಆ ಕೃತಿಯಲ್ಲಿ ಬಂದಿದ್ದಾವೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಪ್ರಾಯಶಃ ನಮ್ಮ ಇಮ್ಮಡಿ ಶಿವಬಸವ ಮಹಾಸ್ವಾಮಿಗಳವರು ಸಿದ್ಧಾಂತ ಶಿಖಾಮಣಿ ಮತ್ತು ಶ್ರೀಕರ ಭಾಷ್ಯದ ನಿಜದ ನಿಲುವು ಅಂತಕ್ಕಂಥ ಒಂದು ಸಂಶೋಧನಾತ್ಮಕ ಗ್ರಂಥವನ್ನು ಬರೆದಿದ್ದಾರೆ. ಅದೆಲ್ಲ ತಮ್ಮ ಗಮನಕ್ಕೆ ಬಂದಿರುವಂತಹ ಒಂದು ಅಂಶ. ಈ ಗ್ರಂಥದೊಳಗ ಅವರು ಹೇಳ್ತಾರೆ, ಈ ಏಕೋತ್ತರ ಶತಸ್ಥಲದ ನಿರ್ಮಾತೃಗಳು ಯಾರು ಅಂತಕ್ಕಂಥ ಒಂದು ಸಂದೇಹ ಬರ್ತದೆ. ಯಾಕಂದ್ರೆ ಸಿದ್ಧಾಂತ ಶಿಖಾಮಣಿಯಲ್ಲಿಯೂ ಕೂಡ 101 ಸ್ಥಳಗಳು ಬರ್ತವೆ, ಬಸವಾದಿ ಶಿವಶರಣರ ವಚನಗಳಲ್ಲಿಯೂ ಕೂಡ 101 ಸ್ಥಳಗಳು ಬರ್ತವೆ, ಹಾಗೆ ಸ್ವರವಚನಗಳು ಕೂಡ ಬರ್ತವೆ. ಅದನ್ನೇ ನಮ್ಮ ಎಲ್ ಬಸವರಾಜ್ ಅವರು ಶಿವದಾಸ ಗೀತಾಂಜಲಿ ಅಂತಕ್ಕಂಥ ಗ್ರಂಥದಲ್ಲಿ ಅಳವಡಿಸಿರೋದನ್ನ ತಾವೆಲ್ಲ ಗಮನಿಸಿರಬಹುದು. ಈ ಹಿನ್ನೆಲೆಯಲ್ಲಿ ಈ ಏಕೋತ್ತರ ಶತಸ್ಥಲಗಳಿಗೆ, ಈ 101 ಸ್ಥಳಗಳಿಗೆ ಆದ್ಯಕರ್ತರು ಯಾರು ಅಂತಕ್ಕಂಥ ಒಂದು ಜಿಜ್ಞಾಸೆ ಬಹಳಷ್ಟು ಜನ ವಿದ್ವಾಂಸರಲ್ಲಿ ಇತ್ತು. ಅದಕ್ಕೆ ಉತ್ತರ ಕೊಡುವ ರೀತಿಯೊಳಗ ನಮ್ಮ ಮೈಸೂರಿನ ಕುಂದೂರು ಮಠದ ಡಾಕ್ಟರ್ ಇಮ್ಮಡಿ ಶಿವಬಸವ ಮಹಾಸ್ವಾಮಿಗಳವರು ಸಿದ್ಧಾಂತ ಶಿಖಾಮಣಿ ಮತ್ತು ಶ್ರೀಕರ ಭಾಷ್ಯದ ನಿಜದ ನಿಲುವು ಅಂತಕ್ಕಂಥ ಗ್ರಂಥದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶರಣರ ವಚನಗಳ ಆಧಾರದಿಂದಲೇ ಏಕೋತ್ತರ ಶತಸ್ಥಲವು ಬಸವಾದಿ ಪ್ರಮುಖರ ಸೃಷ್ಟಿಯಾಗಿದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ಅದೇ ಏಕೋತ್ತರ ಶತಸ್ಥಲ ಸಿದ್ಧಾಂತವನ್ನ ಯಡಿಯೂರು ಸಿದ್ಧಲಿಂಗೇಶ್ವರರು ತಮ್ಮ ವಚನಗಳಲ್ಲಿ ಸಾರೋದ್ಧಾರವಾಗಿ ಸಾರಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಮಾಡಿರ್ತಕ್ಕಂಥ ಕಾರ್ಯಗಳು, ಅವರು ಮಾಡಿರ್ತಕ್ಕಂಥ ಈ ಧಾರ್ಮಿಕ ಜಾಗೃತಿಯ ಸೇವೆ ಅನನ್ಯವಾಗಿರುವಂಥದ್ದು, ಅಪರೂಪವಾಗಿರುವಂಥದ್ದು. ಅದನ್ನ ಇವತ್ತು ವೈಚಾರಿಕ ನೆಲೆಯಲ್ಲಿ ಹೇಳುವಂತ ಒಂದು ರೀತಿಯ ಪದ್ಧತಿ ಬರಬೇಕಾಗಿದೆ ಅಂತಕ್ಕಂಥ ಒಂದು ಆಲೋಚನೆಯನ್ನು ಹೇಳ್ತಾ ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ತಿಳಿಸುತ್ತಾ, ತಮ್ಮಲ್ಲಿ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾಕಂದ್ರೆ ನಾ ಹೇಳೋ ವಿಚಾರದೊಳಗ ಒಂದಿಷ್ಟು ಯಾವ್ದಾದ್ರು ಮರ್ತಿರಬಹುದು. ಅದಕ್ಕಾಗಿ ತಮ್ಮಲ್ಲಿ ಯಾವ್ದಾದ್ರು ಒಂದು ಸಂದೇಹ ಇದ್ರೆ ಕೇಳಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು. ಒಂದು ಸುಂದರ ಉಪನ್ಯಾಸವನ್ನ ನಮಗೆ ಕಟ್ಕೊಟ್ರಿ. ಅದ್ಭುತವಾದ ಒಂದು ಚಿಂತನೆಯನ್ನ ತಾವು ಮಂಡಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಸಂವಾದದ ಕಾರ್ಯಕ್ರಮದಲ್ಲಿ ಯಾಕೋ ನಿಮ್ದು ಪಿನ್ ತೆಗಿತಾ ಇಲ್ಲ, ಒಂದೇ ನಿಮಿಷ. ಸಂವಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಮ್ಮ ಚಿಕ್ಕ ಹೆಜ್ಜಾಜೆ ಮಹಾದೇವ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಾವು ಮಾತಾಡ್ತೀರಾ? ಖಂಡಿತ ಸರ್, ಖಂಡಿತ ಮಾತಾಡಿ ಸರ್. ನಮ್ಮ ಪುಣ್ಯ ಶರಣಾರ್ಥಿಗಳು ಸರ್. ನಮಸ್ಕಾರ ಸರ್. ಸರ್, ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಅಂತ ಶ್ರೀ ಸಿದ್ಧಗಂಗಾ ಮಠದ ಹಳೆ ವಿದ್ಯಾರ್ಥಿ. 10 ವರ್ಷಗಳ ಕಾಲ ಶ್ರೀ ಸಿದ್ಧಗಂಗಾ ಮಠದಲ್ಲಿದ್ದೆ. ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳ ಒಂದು ಆಸರೆಯಲ್ಲಿ ನಾವೆಲ್ಲ ಬೆಳೆದವರು. ಆಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ಮೊನ್ನೆ ಯಡಿಯೂರಲ್ಲಿ ಒಂದು ಸಮ್ಮೇಳನ ಆಗಿತ್ತು. ನಮ್ಮ ಕಮ್ಮಾರ್ ಸಾರ್ ಕೂಡ ಬಂದಿದ್ರಲ್ಲಿ.
ಆಮೇಲೆ ಹೌದು. ಮೊನ್ನೆ ಒಂದು 3 ದಿವಸ ಮುಂಚೆ ಕಮ್ಮಾರ್ ಸರ್ ಹೋಟೆಲ್ ಅಲ್ಲೇ ನಾವು ನಮ್ಮ ಒಂದು ಶಿವಕುಮಾರ್ ಸ್ವಾಮೀಜಿ ಬಗ್ಗೆ 90 ನಿಮಿಷದೊಂದು ಇದು ಮಾಡ್ತಾ ಇದೀವಿ, ಡಾಕ್ಯುಮೆಂಟರಿ ಮಾಡ್ತಾ ಇದ್ದೀವಿ. ಓಕೆ ಸರ್. ಇಂಗ್ಲಿಷು ಕನ್ನಡದ ಒಂದು ಡಾಕ್ಯುಮೆಂಟರಿ. ಅವತ್ತೆಲ್ಲ ಭೇಟಿಯಾಗಿದ್ವಿ ಮೊನ್ನೆ ತಾನೇ, ಒಂದ್ 3-4 ದಿವಸ ಆಯ್ತು. ಇವತ್ತು ನಿಮ್ಮ ನೋಡುವಂತ ಒಂದು ಸೌಭಾಗ್ಯ ಸಿಕ್ತು. ಬಹಳ ಚೆನ್ನಾಗ್ ಮಾತಾಡಿದ್ರಿ. ಆಮೇಲೆ SR ಗುಂಜಾಳ್ರು ನಮ್ಮ ಬಸವ ಸಮಿತಿನಲ್ಲಿ ನಾನಿದ್ದಾಗ ಬಸವಪಥ ಪತ್ರಿಕೆಯಲ್ಲಿ ನಾನು ಅಲ್ಲಿ ಉಪಸಂಪಾದಕನಾಗಿದ್ದೆ. ನಮ್ಮ ವಿರೂಪಾಕ್ಷಪ್ಪನವ್ರ ಜೊತೆಯಲ್ಲಿ ಬಿಳಿ ಜತ್ತಿ ಸಾಹೇಬ್ರು ಇದ್ರ ಅವಾಗ. ನನಗೆ ಗುಂಜಾಳ್ರ ಹಿಂಭಾಗದಲ್ಲಿ ನಿಮ್ಮ ಫೋಟೋ ಹಿಂದೆ ಅವ್ರು ಕಾಣಿಸ್ತಾ ಇದ್ದಾರೆ, ನೀವು ಕೂತಿರೋ ಹಿಂಭಾಗದಲ್ಲಿ ಬೋರ್ಡ್ ಕಾಣ್ತಾ ಇದೆ. ಹೌದೌದೌದು, ಬಹಳ ಚೆನ್ನಾಗ್ ಮಾತಾಡಿದ್ರಿ. 12ನೇ ಶತಮಾನದಿಂದ ಸಿದ್ಧಲಿಂಗೇಶ್ವರ ತನಕ ಮತ್ತೆ ಇಲ್ಲಿಯ ಇತ್ತೀಚಿನ ಸಂಶೋಧನೆಗಳನ್ನು ಸೇರಿಸ್ಕೊಂಡಂತೆ ಬಹಳ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಡಾಕ್ಟರ್ DV ಪರಶುಮೂರ್ತಿ ಅವರು ನಮ್ಮೂರ್ನವ್ರೆ, ಅವ್ರ ದೊಡ್ಡ ಹೆಜ್ಜಾಜಿ ನಮ್ ಚಿಕ್ಕ ಹೆಜ್ಜಾಜಿ. ಹಾಗಾಗಿ ಬಹಳ ಸಂತೋಷ ಆಯ್ತು. ನಿಮ್ಮ ಇವತ್ತಿನ ಉಪನ್ಯಾಸ ತುಂಬಾ ಶ್ರೇಷ್ಠವಾದ ಉಪನ್ಯಾಸ ಕೊಟ್ರಿ. ಅತ್ಯಂತ ಹೆಚ್ಚಿನ ಸಂಶೋಧನೆ ಇದೆ ನಿಮ್ದು, ಪೂರ್ವ ಸಿದ್ಧತೆ ಬಹಳ ಚೆನ್ನಾಗ್ ಮಾಡ್ಕೊಂಡಿದ್ದೀರಿ. ಆಮೇಲೆ ವಿಚಾರವನ್ನು ನೀವು ಮಂಡಿಸ್ಬೇಕಾದ್ರೆ ಕಾಲಘಟ್ಟಗಳ ಆಧಾರದಲ್ಲಿ ಹೇಳ್ಕೊಂಡ್ ಬಂದ್ರಿ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಗುಬ್ಬಿ ಚನ್ನಬಸವೇಶ್ವರರ ಬಗ್ಗೆ ಹೇಳಿದ್ರಿ, ಎಲ್ಲ ವಿಚಾರಗಳನ್ನು ಬಂತು. ಅದಾದ ನಂತರ ಸಿದ್ಧಗಂಗಾ ಮಠದ ವಿಚಾರಕ್ಕೆ ಬಂದ್ರಿ. ಯಾಕಂದ್ರೆ ನಮಗೂ ಕೂಡ ಈಗ ಏನೋ ಸಿದ್ಧಲಿಂಗೇಶ್ವರರೇ ಈ ಒಂದು ಮಠವನ್ನ ಸ್ಥಾಪಿಸಿರೋ ಹೊಸ ವಿಚಾರವಂತ ಹೇಳಿದ್ರಿ ಈಗ. ಯೋಗೇಶ್ವರ ಪುಸ್ತಕ ಬರ್ತಾ ಇದ್ದಾರೆ. ಓಕೆ ಓಕೆ, ಹಾಗಾಗಿ ಓಕೆ, ನೀವು ನೋಡಿ ಹಳತು ಹೊಸತು ಎಲ್ಲ ವಿಚಾರಗಳನ್ನ ಬಹಳ ಚೆನ್ನಾಗಿ ಗಮನಕ್ಕೆ ತಂದ್ರಿ. ಅತ್ಯಂತ ಸಂತೋಷ ಆಯ್ತು ಸರ್. ಹಾಗಾಗಿ ತಾವೇನ್ ಮಾಡ್ಕೊಂಡಿದ್ದೀರಿ, ತಾವೇನ್ ಮಾಡ್ತಾ ಇದ್ದೀರಿ? ನಾನು ವಚನ ಅಧ್ಯಯನ ಕೇಂದ್ರದೊಳಗೆ ಕೆಲಸ ಮಾಡ್ತಿದ್ದೆ ಮೊದಲು ಸರ್, ಈಗ ITI ಕಾಲೇಜ್ ಒಳಗೆ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ತುಂಬಾ ಚೆನ್ನಾಗಿತ್ತು ಸರ್, ನನಗಂತೂ ಬಹಳ ಸಂತೋಷ ಆಯ್ತು. ಕಮ್ಮಾರ್ ಸರ್ ಇಂದ ನಿಮ್ಮ ಉಪನ್ಯಾಸ ಕೇಳುವಂತ ಒಂದು ಸೌಭಾಗ್ಯ ನಮ್ಗೆಲ್ಲ ಲಭಿಸ್ತು, ಯಡಿಯೂರು ಸಿದ್ಧಲಿಂಗೇಶ್ವರ ಬಗ್ಗೆ. ಹಾಗಾಗಿ ತಾವು ದಯವಿಟ್ಟು ಸರ್ ಯಡಿಯೂರು ಇಷ್ಟೆಲ್ಲ ವಿಚಾರ ನೀವು ಗೊತ್ತಿರೋದ್ರಿಂದ ತಾವು ಪುಸ್ತಕ ಬರ್ದಿದ್ದೀರನ್ನೋ ಗೊತ್ತಿಲ್ಲ, ಒಂದ್ ಯಡಿಯೂರು ಸಿದ್ಧಲಿಂಗೇಶ್ವರ ಬಗ್ಗೆ ಒಂದು ಪುಸ್ತಕ ಬರೆದು ನಮ್ ಕಮ್ಮಾರ್ ಸರಿಗೆ ಕೊಟ್ರೆ ಅವ್ರ ಅದನ್ನ ಪ್ರಿಂಟ್ ಮಾಡಿಸ್ತಾರೆ, ನಮ್ಗೆಲ್ಲ ಸಿಗುತ್ತೆ. ಈಗ ಬರಿತಾ ಇದ್ದೇನೆ ಸರ್, ಅದು ಈಗ 17 ಲೇಖನ ಆಗ್ಯಾವ ಸರ್ ಇವತ್ತಿಗೆ ಸರ್. ಓಕೆ ಓಕೆ. ಯಾಕಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಏನ್ ಇವತ್ತು ಉಪನ್ಯಾಸ ಕೊಟ್ರಲ್ಲ ಅದನ್ನ ಇನ್ನೂ ಸ್ವಲ್ಪ ಎನ್ಲಾರ್ಜ್ ಮಾಡಿಬಿಟ್ರೆ ಅದೇ ಒಂದ್ ಪುಸ್ತಕ ಆಗತ್ತೆ. ಅದರ ಸರ್, ಅದು ಸೊಂಡೂರು ಮಠದಿಂದ ಪ್ರಿಂಟ್ ಮಾಡ್ತೇವೆ ಅಂದಾರ ಸರ್. ಮಾಡಿ ಸರ್, ಅದ್ ಮಾಡದ ಸಂದರ್ಭದಲ್ಲಿ ನಮ್ಗೊಂದ್ ಪ್ರತಿ ಕೊಡಿ. ಕೊಡ್ತೇವ್ರಿ ಸರ್, ಅದು ಮಾಡ್ಬೇಕಾಗಿತ್ತಾರ ಸರ್. ಹೌದು ನೋಡಿ, ಈಗ ಸಿದ್ಧಗಂಗಾ ಮಠದ ಈಗಿನ ಹೊಸ ಸ್ವಾಮಿಗಳನ್ನ ಮಾಡಿದಾರಲ್ಲ, ಈಗ ಹೊಸ ಸ್ವಾಮಿಗಳನ್ನ ಜೂನಿಯರ್ ಸ್ವಾಮಿಗಳು ಉತ್ತರಾಧಿಕಾರಿಗಳನ್ನಾಗಿ ಅವರ ಹೆಸರು ನೋಡಿ ಯಡಿಯೂರು ಸಿದ್ಧಲಿಂಗೇಶ್ವರ ಅಂಕಿತ ಇದೆ ಇದರಲ್ಲಿ. ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳು ಅಂತ ಹೆಸರಿಟ್ಟಿದ್ದಾರೆ ಈಗ. ಯಡಿಯೂರು ಸಿದ್ಧಲಿಂಗೇಶ್ವರ ವಚನಗಳ ಅಂಕಿತ ಶ್ರೀ ಶಿವಸಿದ್ದೇಶ್ವರ, ಆ ಹೆಸರನ್ನ ಇವ್ರಿಗೆ ಇಟ್ಟಿದ್ದಾರೆ ನೋಡಿ. ಅದವ್ರು ಶ್ರೀ ಶಿವಸಿದ್ದೇಶ್ವರ ಅಂತ ಹೆಸರು ಸೇರಿಸ್ಕೊಂಡಿದ್ದಾರೆ. ತುಂಬಾ ಸಂತೋಷ ಆಯ್ತು ಸರ್, ನಿಮ್ಮನ್ನ ನೋಡ್ಬೇಕು ಯಾವಾಗಾದ್ರೂ. ನಾನು ಬೆಳಗಾಂಗೊಂದು ಶೂಟಿಂಗ್ ಬರ್ತಾ ಇದ್ದೀನಿ, ನಾನ್ ಬೆಳಗಾಂನಲ್ಲಿ ಬಂದಾಗ ನಿಮ್ಮನ್ನ ಭೇಟಿ ಮಾಡ್ತೀನಿ ಖಂಡಿತ. ನಾನು ನಾಗನೂರ್ ಮಠದ ಸಂಸ್ಥೆ ಒಳಗ ಇರ್ತೇನ್ರಿ ಸರ್. ಓಕೆ ಓಕೆ, ಅಲ್ಲಿ ಬೆಳಗಾಂ ಸಿಟಿನಲ್ಲೇ ಇರ್ತೀರಾ? ಬೆಳಗಾಂ ಸಿಟಿ ಒಳಗ ನಾಗನೂರ್ ರುದ್ರಾಕ್ಷಿ ಮಠ ಅದ ಅಲ್ ಸರ್. ಎಸ್ ಸರ್, ಎಸ್ ಸರ್. ನಾನು ಹಿಂದೆ ಬಂದಿದ್ದೀನಿ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಶೂಟಿಂಗ್. ನಾನು ಸಿನಿಮಾ ಆಕ್ಟರು, ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ವಿ. ಆಮೇಲೆ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಅಂತ ಸಂಗೊಳ್ಳಿ ರಾಯಣ್ಣನ ಅಣ್ಣನ ಪಾತ್ರ ಮಾಡಿದ್ದೇನೆ ನಾನು ಹಸೀನ್ ಸಿನಿಮಾದಲ್ಲಿ. ಅತ್ಯಂತ ಸಂತೋಷ ಆಯ್ತು ಸರ್. ಕಮ್ಮಾರ್ ಸರ್, ಥ್ಯಾಂಕ್ ಯು ಸರ್. ಒಳ್ಳೆ ಸಂಶೋಧಕರನ್ನ ಆಯ್ಕೆ ಮಾಡ್ಕೊಂಡಿದೀರಾ, ತುಂಬಾ ಚೆನ್ನಾಗಿ ಹೇಳಿದ್, ನನ್ಗೆ ಬಹಳ ಸಂತೋಷ ಆಯ್ತು ಸರ್. ಗೊತ್ತಿರ್ಲಿಲ್ಲ ಸರ್, ಇವ್ರಿಗೆ ಈ ಉಪನ್ಯಾಸ ಮಾಡಕ್ಕೆ ಅವ್ರನ್ನ ಬೈದು ಇನ್ನೇನು ಹೊಡೆದ್ ಬಿಡೋ ಸ್ಥಿತಿ ಬಂದಾಗ ಹೂ ಅಂದ್ರು ಅವ್ರು. ಇಲ್ಲ ಇಲ್ಲ, ಮಾಡ್ಬೇಕು, ಅವ್ರು ಚೆನ್ನಾಗಿದೆ ಅವ್ರ ಭಾಷೆ, ಮಂಡನೆ. ಉತ್ತಮ ಬರಹಗಾರರು, ಉತ್ತಮ ಬರಹಗಾರರು. ಅವಕಾಶ ಕೊಡಿ ಅವ್ರಿಗೆ. ಈಗ ಈ ಶ್ರಾವಣ ಮಾಸದಲ್ಲಿ ಇಡೀ ಶ್ರಾವಣ ಮಾಸ 30 ಲೇಖನಗಳನ್ನು ಬರೀತಾರೆ. ಅದರಲ್ಲಿ 17 ಲೇಖನಗಳನ್ನ ನಾನು ತಗೊಂಡಿದ್ದೀನಿ. ಅದು ಕಂಪ್ಲೀಟ್ ಆದ್ಮೇಲೆ ವಿಲ್ ಟ್ರೈ ಟು ಮೇಕ್ ಎ ಬುಕ್ ಫ್ರಮ್ ಸರ್. ನಮ್ಮ ಸಿದ್ಧಲಿಂಗೇಶ್ವರ ಅದ್ರದ್ದು ಒಂದು ಪುಸ್ತಕ ಆಗ್ಲಿ ಸರ್ ಅದು. ಎಸ್ ಸರ್, ಎಸ್ ಸರ್, ಎಸ್ ಸರ್. ನಿಮ್ ಪ್ರಕಾಶನ ನೋಡಿ, ನೀವು ಸರಸ್ವತಿ ಭಂಡಾರದಲ್ಲಿ ಕೂತಿದ್ದೀರಿ.
ಹಿಂದಗಡೆ ನೋಡ್ತಾ ಇದ್ರು ಆನಂದ ಆಗುತ್ತೆ, ಪುಸ್ತಕಗಳ ರಾಶಿ. ಆ, ಎಸ್ ಸರ್, ಎಸ್ ನಿಮ್ ಸರ್. ಮನೆ ಆಫೀಸಾ ಸರ್ ಇದು? ಮನೇನಾ ಸರ್? ಮನೇನಾ? ಓಕೆ. ಹಾ. ಕ್ಯಾತ್ಸಂದ್ರದಲ್ಲೇ. ಎಸ್ ಸರ್, ಕ್ಯಾತ್ಸಂದ್ರ ಮನೆ. ಹಾ, ಓಕೆ ಸರ್. ಓಕೆ, ಬಹಳ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಸರ್. ಸಾರ್ಗೆ ನನ್ನ ನಮಸ್ಕಾರ ತಿಳಿಸಿ. ನಿಮಗೆ ಐ ಆಮ್ ಸಿನ್ಸಿಯರ್ಲಿ ಥ್ಯಾಂಕಿಂಗ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಮ್ಮ ಪ್ರಕಾಶ್ ಗಿರಿಮಲ್ಲನವರು ನಾಗನೂರು ಮಠದ ಗ್ರಂಥಾಲಯ ಸಹಾಯಕರಾಗಿ ಸರಿಸುಮಾರು 20 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಈಗ ITI ಕಾಲೇಜಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅವರ ಈ ವಚನ ಸಾಹಿತ್ಯದ ಪ್ರೀತಿಯನ್ನ ಕಂಡ್ರೆ ನಮ್ಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. 35 ಪುಸ್ತಕಗಳನ್ನ ಇಲ್ಲಿಯವರೆಗೂ ಪ್ರಕಟ ಮಾಡಿದ್ದಾರೆ ಅಂತಂದ್ರೆ ಅವರ ಒಂದು ಧೀಶಕ್ತಿಯನ್ನ ನಾವು ಗಮನಿಸ್ಬೇಕು. ಸರ್ ನಾನು ಮಾತಾಡಕ್ ಬರಂಗಿಲ್ಲ, ಬೇಕಾದ್ರೆ ಬರೀ ಅಂದ್ರೆ ಎಷ್ಟ್ ಬೇಕಾದ್ರೆ ಬರೀತೀನಿ ಅಂತಂದ್ರು. ಅವ್ರಿಗೆ ನಮ್ಮ ವಚನ ಮಂದಾರ ವೇದಿಕೆಯಲ್ಲಿ ಅವಕಾಶ ಕೊಟ್ಟು ಅಟ್ಲೀಸ್ಟ್ ಇಲ್ಲಿಂದ ನಾನು ಶುರು ಮಾಡ್ಲಿ. ಅವರು ತಿಂಗಳ ಒಂದೊಂದು ಮಾಡಿದ್ರು ಅಡ್ಡಿ ಇಲ್ಲ, ನಮ್ಮಲ್ಲಿ ಮಾಡಿ ಏನು ತೊಂದರೆ ಇಲ್ಲ. ಲೆಟ್ ಅಸ್ ಟ್ರೈ ಟು ಮೇಕ್ ಇಟ್. ಓಕೆ, ಧನ್ಯವಾದಗಳು ಡಾಕ್ಟರ್ ಚಿಕ್ಕಜಾಜಿ ಮಹದೇವನವರ. ಧನ್ಯವಾದಗಳು ಸರ್. ಶರಣಾರ್ಥಿ. ಶರಣಾರ್ಥಿಗಳು ಸರ್. ಶಿವಪ್ರಕಾಶ್ ಅವರು ಮಾತಾಡ್ಬೋದಾ? ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ ಸರ್. ಧನ್ಯವಾದಗಳು ಸರ್. ಬಹಳ ಒಂದು ಒಳ್ಳೆಯ ಉಪನ್ಯಾಸವನ್ನ ನಾವು ಕೇಳಿದ್ವಿ ಅಂತೇಳಿ. ಆದ್ರೆ ನನ್ನ ತೊಂದರೆ ಏನಿದೆ ಅಂತ ಹೇಳಿದ್ರೆ, 12ನೇ ಶತಮಾನವನ್ನೇ ಇನ್ನೂ ದಾಟಿಲ್ಲ. 15ನೇ ಶತಮಾನಕ್ಕೆ ನನಗಿನ್ನೂ ಬರೋದಕ್ಕಾಗಿಲ್ಲ. ನಾನು 12ನೇ ಶತಮಾನದಲ್ಲೇ ಉಳಿದ್ಬಿಟ್ಟಿದ್ದೇನೆ. ಹಾಗಾಗಿ ಇವತ್ತು ನನಗೆ 15ನೇ ಶತಮಾನದ ಯಡಿಯೂರು ಸಿದ್ಧಲಿಂಗ ಶ್ರೀಗಳ ಬಗ್ಗೆ ಹೇಳಿದ್ದು ಬಹಳ ಹೊಸ ವಿಚಾರಗಳನ್ನು ನನಗೆ ತಿಳಿಯಿತು. ಆದ್ರೆ ನನ್ನ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಈ ನಾವು ಅನುಭವ ಮಂಟಪದಲ್ಲಿ 770 ಅಮರಗಣಗಳು ಇದ್ವು ಅಂತ ಹೇಳಿ ಕೇಳಿದ್ದೇವೆ. ತಾವು ಹೇಳಿದ ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರನ ಬಳಿ 701 ಜನ ವಿರಕ್ತಿಗಳಿದ್ರು ಅಂತ ಹೇಳ್ತೀರಿ ನಾವು. ಈ ವಿರಕ್ತ ಪರಂಪರೆಯನ್ನ ಯಡಿಯೂರು ಸಿದ್ಧಲಿಂಗ ಶ್ರೀಗಳು ಹುಟ್ಟಾಕಿದ್ರೆ ಅನ್ನುವಂಥದ್ದು ನನ್ನ ಮೊದಲೇ ಪ್ರಶ್ನೆ. ಇಲ್ಲ, ಇದಕ್ಕೂ ಪೂರ್ವದೊಳಗ ಪ್ರೌಢದೇವರಾಯನ ಕಾಲದೊಳಗ 101 ವಿರಕ್ತರು ಇದ್ರು ಸರ್. ಅವರು ಪ್ರೌಢದೇವರಾಯನ ಆಳ್ವಿಕೆ ನಂತರ ಮತ್ತು ಲಿಂಗಾಯತ ಧರ್ಮದ ಅವನತಿ ಪ್ರಾರಂಭವಾಯಿತು. ತದನಂತರ ಇದು ಕೃಷ್ಣದೇವರಾಯನ ಕಾಲಕ್ಕೆ ಇವರು ಇದ್ರು ಅಂತಕ್ಕಂತ ಒಂದು ಇತಿಹಾಸ ನಮಗೆ ಸಿಗ್ತದ ಸರ್. ಸಿದ್ಧಲಿಂಗೇಶ್ವರ ಕಾಲಮಾನವನ್ನ ಬಹಳ ಜನ ವಿದ್ವಾಂಸರು ಎಳ್ದಾಡಿ ಕೊನೆಗೆ ಇವತ್ತಿಗೆ ಏನ್ ತಂದು ಹಚ್ಚಿದ್ದಾರೆ ಅಂತಂದ್ರ ಸರ್, 1470ರಲ್ಲಿ ಅವರ ಜನನವಾಯ್ತು. 1561ರಲ್ಲಿ ಅವರು ಲಿಂಗೈಕ್ಯರಾದ್ರು ಅಂತಕ್ಕಂಥ ಒಂದು ಸಂಗತಿಯನ್ನ ಬಹುತೇಕ ವಿದ್ವಾಂಸರು ಇವತ್ತು ಒಪ್ಪಿಕೊಂಡಿದ್ದಾರೆ ಸರ್. ನಮ್ಮ ಡಾಕ್ಟರ್ MM ಕಲಬುರ್ಗಿ ಅವರು, R.C. ರಮಠರು, B. ಶಿವಮೂರ್ತಿ ಶಾಸ್ತ್ರಿಗಳು, ಕನ್ನಡ ಕವಿಚರಿತ್ರೆಯನ್ನ ಬರೆದಿರ್ತಕ್ಕಂಥ ನಮ್ಮ R. ನರಸಿಂಹಾಚಾರ್ಯರು ಮೊದಲುಗೊಂಡು ರಮಶ್ರೀ ಮುಗಳಿ ಅವರು, ಇವರೆಲ್ಲರೂ ಕೂಡಿ ಒಂದು ಕಾಲಮಾನದ ಬಗ್ಗೆ ಬಹಳಷ್ಟು ಜಿಜ್ಞಾಸೆ, ಬಹಳಷ್ಟು ಚರ್ಚೆ, ಸಂವಾದಗಳು ನಡೆದು ಕೊನೆಗೆ ಇವತ್ತಿಗೆ 1470ರಲ್ಲಿ ಅವರ ಜನನವಾಯಿತು. 1561ರಲ್ಲಿ ಅವರು ಲಿಂಗೈಕ್ಯರಾದರು, ನಿರ್ವಿಕಲ್ಪ ಸಮಾಧಿಯನ್ನ ತೆಗೆದುಕೊಂಡು ಅಂತಕ್ಕಂತ ಒಂದು ಇತಿಹಾಸಕ್ಕ ಎಲ್ಲರೂ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ನೋಡಿದಾಗ ಸರ, ಅದಕ್ಕಿಂತ ಪೂರ್ವದೊಳಗ 100 ವರ್ಷ, ಒಂದು 50 ವರ್ಷದ ಮೊದಲನೇ 101 ವಿರಕ್ತರು ಅಂತಕ್ಕಂಥ ಒಂದು ಪಡೆ ನಿರ್ಮಾಣ ಆಗಿತ್ತು. ಆ ಕಾಲಕ್ಕ ರಾಜಾಶ್ರಯ ಅವರಿಗೆ ಸಿಕ್ಕಿತ್ತು ಸರ್. ಆದ್ರ ಯಡಿಯೂರು ಸಿದ್ಧಲಿಂಗೇಶ್ವರ ಕಾಲಕ್ಕ ವಿಜಯನಗರ ಕಾಲದಿಂದ ಅವರು ಬಹಳ ದೂರ ಇದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಈ ಹಿನ್ನೆಲೆ ಒಳಗ ಪ್ರೌಢದೇವರಾಯನ ಕಾಲದ 101 ವಿರಕ್ತರು ಅವರು ಬಹಳ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ತಾವು ಪ್ರಾಯಶಃ ತಮಗ ಒಂದು ಪುಸ್ತಕದ ಹೇಳ್ತೇನ್ರಿ ಸರ್, ಅದನ್ನ ತಾವು ಓದಿದ್ರ ಇತಿಹಾಸ ಒಂದು ಸ್ಪಷ್ಟವಾದ ನಿಮಗ ಗೊತ್ತಾಗ್ತದೆ. ಡಾಕ್ಟರ್ V. ಶಿವಾನಂದ್ ಅಂತಕ್ಕಂಥ ಒಬ್ಬ ಸಂಶೋಧಕರು ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ ಅಂತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ ಸರ್. ಆ ಗ್ರಂಥ ಇತ್ತೀಚೆಗೆ ಗದಗಿನ ತೋಂಟದಾರ್ಯ ಸಂಸ್ಥಾನ ಮಠದ ಡಾಕ್ಟರ್ MM ಕಲಬುರ್ಗಿ ಅಧ್ಯಯನ ಸಂಸ್ಥೆಯಿಂದ ಅದು ಪ್ರಕಟ ಆಗಿದೆ. ಅದನ್ನ ತಾವು ಓದಿದ್ರ ಈ 101 ವಿರಕ್ತರ ಇತಿಹಾಸ ಮತ್ತು 701 ವಿರಕ್ತರ ಇತಿಹಾಸ ಬಹಳ ಸ್ಪಷ್ಟವಾಗಿ ಅಲ್ಲಿ ನಮಗೆ ಸಿಗ್ತದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸರ್. ಇವರು ಸಿದ್ಧಲಿಂಗೇಶ್ವರ ಕಾಲಕ್ಕಂದ್ರೆ ಅಲ್ಲಿ ತನಕ ನಾನು ಆಗ್ಲೇ ಹೇಳಿದಾಗೆ ಗೋಸಲ ಚನ್ನಬಸವೇಶ್ವರ ತನಕನು ಈ ಏನ ಗೋಸಲ ಪರಂಪರೆ ಅಂತ ಏನ್ ಹೇಳ್ತಾರೆ, ಗೋಸಲ ಸಿದ್ದೇಶ್ವರ ಪರಂಪರೆ ಅಂತ ಏನ್ ಹೇಳ್ತಾರಲ್ಲ ಸರ್, ಅವ್ರು ಯಾರೋ ವಚನಗಳನ್ನ ರಚನೆ ಮಾಡಿರ್ತಕ್ಕಂಥ ಇತಿಹಾಸ ನಮಗೆ ಸಿಕ್ಕಿಲ್ಲ. ಆದ್ರೆ ಈ ಸಿದ್ಧಲಿಂಗೇಶ್ವರ ಗುರುಗಳೇ ಅವರು ಕ್ಷೇತ್ರಜ್ಞ ಸುಮನವಾದಂತಕ್ಕಂಥ ಗ್ರಂಥವನ್ನ ರಚನೆ ಮಾಡಿದ್ದಾರೆ ಅಂತಕ್ಕಂಥ ಇತಿಹಾಸ ನಮಗೆ ಸಿಗ್ತದೆ. ಆದ್ರೆ ಅವರು ಕೂಡ ವಚನಗಳ ರಚನೆಗೆ ಕೈ ಹಾಕ್ಲಿಲ್ಲ. ಆದ್ರೆ ಬಸವಣ್ಣನವರ ಈ ವಚನ ಪರಂಪರೆಯನ್ನ ನಾವು ಮುಂದುವರಿಸಬೇಕು ಹಿನ್ನೆಲೆಯೊಳಗ
ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು ವಚನಗಳನ್ನ ಅದೇ ಈ ಕ್ಷೇತ್ರಜ್ಞ ಸುಮನವಾದ ವಿಚಾರಗಳನ್ನೇ ಅವರು ತಮ್ಮ ವಚನಗಳಲ್ಲಿ ಪ್ರತಿಪಾದನೆ ಮಾಡಿದ್ರು ಕೂಡ ಬಹಳ ಸರಳವಾಗಿ ವಚನ ಮಾಧ್ಯಮದಲ್ಲಿ ಅವರು ಪ್ರಕಟ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಹೀಗಾಗಿ 701 ವಿರಕ್ತರ ಪಡಿಯನ್ನು ಅವ್ರು ನಿರ್ಮಾಣ ಮಾಡಿದ್ದು ನಿಜ ಸರ. ಅದರ ಜೊತೆಗೆ 3000 ಭಕ್ತರನ್ನು ಕೂಡ ಅವ್ರು ತಯಾರು ಮಾಡಿದ್ರು ಅಂತಕ್ಕಂಥ ಒಂದು ಇತಿಹಾಸ ನಮಗೆ ಸಿಗ್ತದರ್ ಸರ. ಚನ್ನಬಸವ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣದೊಳಗ ಸ್ಪಷ್ಟವಾಗಿ ಅಲ್ಲಿ 701 ಜನರ ವಿರಕ್ತರನ್ನು ಇವರು ತಯಾರು ಮಾಡಿದ್ರು ಅಂತಕ್ಕಂಥ ಉಲ್ಲೇಖ ಮೊದಲ ಬಾರಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ನಮ್ದು, ಈಗ ಕೆಲವು ವಚನಕಾರರಲ್ಲಿ ವಿರಕ್ತರು ಅಂತೇಳಿ ಒಂದು ಶಬ್ದ ಬರುತ್ತೆ. ಆ ವಿರಕ್ತರಿಗೂ ಮತ್ತು ಈ ವಿರಕ್ತ ಪರಂಪರೆಗೂ ಏನಾದ್ರು ಸಂಬಂಧ ಇದೆಯಾ ಅನ್ನುವಂಥದ್ದು? ಅದಾರ ಸರ. ಅದ ಇನ್ನೂ ನಮ್ಮ ಸಂಶೋಧಕರಲ್ಲಿ ಬಹಳ ಜನರಲ್ಲಿ ಬಹಳ ಗೊಂದಲ ಅದಾರ ಸರ. ಯಾಕಂದ್ರ ಗುರು, ಲಿಂಗ, ಜಂಗಮ ಅಂತಕ್ಕಂಥ ಪದಗಳು ಬರ್ತಾವ್ರ ಸರ. ಗುರು ಅಂತಕ್ಕಂಥವ್ರು ಗುರುಪೀಠದ ಸ್ವಾಮಿಗಳೇನು ಅಂತ ಅನ್ನೋ ಅರ್ಥದೊಳಗ ಬಹಳಷ್ಟು ಜನ ಬರ್ದಿದ್ದಾರೆ ಸರ. ಜಂಗಮ ಅಂತಕ್ಕಂಥ ಪದ ಕೂಡ ಅವರಿಗೆ ಸೇರಿದೆ ಅಂತಕ್ಕಂಥ ಪದವನ್ನು ಕೂಡ ಅವ್ರು ಹೇಳ್ತಾರೆ. ಹೀಗಾಗಿ 12ನೇ ಶತಮಾನದೊಳಗನು ಕೂಡ ಬಸವಣ್ಣನವರು ಶೂನ್ಯಪೀಠ ಸ್ಥಾಪನೆ ಮಾಡಿದ್ದು ಕೂಡ ಈ ರೀತಿ ಒಂದು ವಿರಕ್ತ ಪರಂಪರೆಯನ್ನು ನಿರ್ಮಾಣ ಮಾಡ್ಬೇಕಂತ ಇರಬಹುದು ಸರ್. ಯಾಕಂದ್ರ ಆ ಕಾಲದೊಳಗ ಶೂನ್ಯಪೀಠಕ್ಕ ಆದವರು 3 ಜನ ಅವರು ವಿರಕ್ತರೇ ಆಗಿದ್ರು ಅಂತಕ್ಕಂಥದ್ದು. ಅವ್ರು ಯಾರು ಎಲ್ಲರೂ ಹೇಳ್ತಾರೆ, ಇವತ್ತು ಭಾಷಣ ಮಾಡೋ ಮುಂದೆಲ್ಲಾರು ಲಿಂಗಾಯತ ಧರ್ಮ, ಸಂಸಾರಸ್ಥರ ಧರ್ಮ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ಶೂನ್ಯಪೀಠವನ್ನ ಅಲಂಕಾರ ಒಂದ್ ರೀತಿ ಆರೋಹಣ ಮಾಡಿರ್ತಕ್ಕಂಥ ಅಲ್ಲಮಪ್ರಭು ದೇವರಾಗ್ಲಿ, ಚನ್ನಬಸವಣ್ಣವರಾಗ್ಲಿ, ಸಿದ್ದರಾಮ ಶಿವಯೋಗಿಗಳಾಗ್ಲಿ, ಇವ್ರು 3 ಜನ ಅವರು ವಿರಕ್ತರಾಗಿದ್ರು, ಬ್ರಹ್ಮಚಾರಿಗಳಾಗಿದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು ಸರ. ಈ ಹಿನ್ನೆಲೆ ಒಳಗ ಅವಾಗಲೂ ಕೂಡ ವಿರಕ್ತರಿದ್ರು. ಅಂಬಿಗರ ಚೌಡಯ್ಯನ ವಚನಗಳಲ್ಲಂತೂ ವಿರಕ್ತರ ಬಗ್ಗೆ ಒಂದು ರೀತಿಯ ಅದ್ಭುತವಾಗಿರ್ತಕ್ಕಂಥ ವಚನಗಳಿರೋದನ್ನ ನಾವು ಗಮನಿಸ್ತೀವಿ. ಆದ್ರೆ ಆ ವಿರಕ್ತ ಪರಂಪರೆಗೆ ಒಂದು ರೀತಿಯ ಮರುಜೀವ ಕೊಟ್ಟಂಥವ್ರು ಯಡಿಯೂರು ಸಿದ್ಧಲಿಂಗೇಶ್ವರ ಅಂತಕ್ಕಂಥದ್ದು. ಇಲ್ಲಿ ಅದಕ್ಕ ಅವ್ರನ್ನ ತೋಂಟದ ಅಲ್ಲಮ, ದ್ವಿತೀಯ ಅಲ್ಲಮ ಅಂತಕ್ಕಂಥ ಶಬ್ದದಿಂದ ಪ್ರಯೋಗ ಮಾಡಿದ್ದನ್ನು ನಾವು ಗಮನಿಸ್ಬೇಕ್ರಿ ಸರ್. ಅಂದ್ರ ಅಲ್ಲಮ್ಮನ ಪರಂಪರೆಯನ್ನ ಈ 15ನೇ ಶತಮಾನದೊಳಗ ಮತ್ತ ಅದನ್ನ ಪುನರುಜ್ಜೀವನ ಕೊಟ್ಟಂತ ಕೀರ್ತಿ ಇವರಿಗೆ ಸಲ್ತದೆ ಅಂತಕ್ಕಂಥದ್ದು ಒಂದ್ರ ಸರ್. ವಿಶೇಷ ಅಂದ್ರೆ ಸುತ್ತೂರು ಮಠದ ಅಧಿಪತಿಯಾಗಿರ್ತಕ್ಕಂಥ ಗಣಲಿಂಗ ದೇವರು ಅಂತಕ್ಕಂಥ ಒಬ್ಬ ವ್ಯಕ್ತಿಗಳು ಬರ್ತಾರೆ. ಅವರು ಕೂಡ ಸಿದ್ಧಲಿಂಗರ ಶಿಶು ನಾನು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಸುತ್ತೂರು ಮಠದ ಪರಂಪರೆಯೊಳಗ ಒಬ್ರು ಗಣಲಿಂಗ ಸ್ವಾಮಿಗಳು ಅಂತಕ್ಕಂಥವ್ರು ಬರ್ತಾರೆ. ಆ ಗಣಲಿಂಗ ಸ್ವಾಮಿಗಳು ಕೂಡ ಈ ನಾವು ತೋಂಟದ ಸಿದ್ಧಲಿಂಗೇಶ್ವರ ನೇರ ಶಿಷ್ಯರು ಅಂತಕ್ಕಂಥ ಮಾತನ್ನ ತಮ್ಮ ವಚನದಲ್ಲಿ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು ಸರ್. ಹೀಗಾಗಿ ಕರ್ನಾಟಕದ ಬಹುತೇಕ ಮಠಗಳಿಗೆ ಒಂದು ಅಸ್ತಿತ್ವವನ್ನು ಕಲ್ಪಿಸಿಕೊಟ್ಟಂತ ಕೀರ್ತಿ ಅದು ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಸಲ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಸರ್. ಅವ್ರ ಇತಿಹಾಸನು ಹಾಗದಾರ ಸರ್. ನನಗೂ ಬಹಳ ಆಶಯ ನೆನೆಸ್ತು. ಯಾಕಂದ್ರೆ ಹಿಂದೆಲ್ಲ ಗೋಸಲ ಸಿದ್ದೇಶ್ವರ ಪರಂಪರೆ ಇದೆ ಅಂತ ಹೇಳ್ತಾರ, ಎಲ್ಲಾ ಹೇಳ್ತಾರೆ. ಅಂತ ಅದ್ರೊಳಗ ಗುರುಪೀಠ ಯಾವುದು, ಜಂಗಮ ಪೀಠ ಯಾವುದು, ಜಂಗಮರಂದ್ರೆ ಯಾರು, ಗುರುಗಳಂದ್ರೆ ಯಾರು, ಇವತ್ತು ನಮ್ಮ ಸಾಮಾನ್ಯ ಜನರಲ್ಲಿ ಅದ್ರ ಬಗ್ಗೆ ಗೊಂದಲ ಅದ. ಸ್ವತಃ ಚಿದಾನಂದ ಮೂರ್ತಿಯವರೇ ಇದ್ರ ಬಗ್ಗೆ ಬಹಳ ಸಂಶೋಧನಾತ್ಮಕವಾಗಿರ್ತಕ್ಕಂಥ ಒಂದು ಲೇಖನವನ್ನು ಬರೆದಿದ್ದಾರೆ. ತಾವೆಲ್ಲ ಗಮನಿಸಬೇಕು ಸರ್. ಜಂಗಮ ಜಾತಿಯಲ್ಲಿ ಅನುಶ್ರೇಣಿ ಅಂತಕ್ಕಂಥ ಒಂದು ಸುದೀರ್ಘವಾಗಿರ್ತಕ್ಕಂಥ ಸುಮಾರು 40-50 ಪುಟಗಳ ಒಂದು ದೊಡ್ಡ ಲೇಖನವನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಜಂಗಮ ಇವತ್ತೇನ್ ನಾವು ವಿರಕ್ತರು ಅಂತ ಕರಿತೀವಿ, ಅವ್ರನ್ನ ಜಂಗಮರು ಅಂತ ಕರಿತಿರ್ಲಿಲ್ಲ ಅಂತಾರೆ ಮೊದಲು. 12ನೇ ಶತಮಾನದೊಳಗ್ರೆ ಈ ವಿರಕ್ತರನ್ನ ಜಂಗಮ ಅನ್ನೋ ಶಬ್ದದಿಂದ ಅವ್ರು ಕರೆದಿಲ್ಲ ಅಂತಕ್ಕಂಥ ಮಾತಲ್ಲಿ ಚಿದಾನಂದ ಮೂರ್ತಿ ಬರೀತಾರೆ. ಆದ್ರೆ ಬಹಳ ಆಶ್ಚರ್ಯ ಅಂತಂದ್ರ ಈ ವಿರಕ್ತ ತೋಂಟದಾರ್ಯರು ಏನೋ ಯಡಿಯೂರು ಸಿದ್ಧಲಿಂಗೇಶ್ವರರ ಕುರಿತು ಏನೋ ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ. ಆ ಕಾವ್ಯದುದ್ದಕ್ಕೂ ಕೂಡ ಅವರನ್ನ ವಿರಕ್ತ ಜಂಗಮ ಶ್ರೇಷ್ಠರೆಂದೇ ಅವರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಅಂದ್ರೆ ವಿರಕ್ತರು ಕೂಡ ಜಂಗಮ ಸ್ಥಳಕ್ಕೆ ಏರಿ ಅವರು ಜಂಗಮರೇ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಅಲ್ಲಿ ಅವರು ಬಹಳ ಸ್ಪಷ್ಟವಾಗಿ ದಾಖಲೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಚಿದಾನಂದ ಮೂರ್ತಿ ಅವರು ದಾಖಲೆ ಮಾಡಿದ್ದಾರೆ. ಹೀಗಾಗಿ ಈ ಜಂಗಮತ್ವ ಅನ್ನೋದು ಕೇವಲ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಪದ ಅಲ್ಲ. ಆ ಜಂಗಮ ಸ್ಥಳಕ್ಕೆ ಯಾರು ಬೇಕಾದ್ರೂ ಏರ್ಬೋದು ಅಂತಕ್ಕಂಥ ಹಿನ್ನೆಲೆಯೊಳಗ ಅದನ್ನ ಸಾಧಿಸಿ ತೋರಿಸಿದವರು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತಕ್ಕಂಥದ್ದನ್ನ ನಾನು ನನ್ನ ಅಧ್ಯಯನದ ಇತಿಮಿತಿಯೊಳಗೆ ತಿಳ್ಕೊಂಡಿದ್ದಾರೆ ಸರ್. ಅದು ಓಕೆ. ಶಿವಪ್ರಕಾಶ್ ಅವ್ರು ಮತ್ತೇನ್ರು ಕೇಳೋದಿದ್ಯಾ? ಶಿವಪ್ರಕಾಶ್ ಸರ್. ಶಿವಪ್ರಕಾಶ್ ಅವರ ಹಲೋ. ಹಾ, ಅನ್ಮ್ಯೂಟ್ ಹೇಳಿ ಸರ್. ಸರ್ ಸಾರಿ ಅನ್ಮ್ಯೂಟ್ ಆಗಿತ್ತು ಸರ್. ಈಗ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಇನ್ನೊಂದು ಮತ್ತೆ ಕೊನೆ ಪ್ರಶ್ನೆ ಅಂದ್ರೆ 770 ಅಮರಗಣಗಳಲ್ಲಿ ಎಷ್ಟು ಜನ ವಿರಕ್ತರಿದ್ರು ಅನ್ನುವಂದ್ರ ಬಗ್ಗೆ ಏನಾದ್ರು ಸ್ಪಷ್ಟತೆ ಇದೆಯಾ ಸರ್?
ಈಗ ನಮಗ ಅಷ್ಟು ದಾಖಲೆ ಸಿಗೋದಿಲ್ಲ ಸರ್. ಅದ್ರೊಳಗೆ ಬಹಳಷ್ಟು ಜನ ಸಂಸಾರಸ್ಥರಿದ್ರು ಅನ್ನೋದೊಂದು ಐತಿ. ನಮ್ಮ ಹಳಕಟ್ಟಿಯವರ ಅಮರಗಣಾಧೀಶ್ವರ ಚರಿತ್ರೆ ನೋಡಿದ್ರತ್ತ ಅವ್ರ ಸರ, ಅದ್ರೊಳಗ ನಾವು ಗುರ್ತಿಸ್ಲಿಕ್ಕೆ ಬರ್ಲಾರ್ದಷ್ಟ 770 ಹೆಸರು ಅದಾವ್ರ ಸರ. ಆದ್ರ ಇವ್ರ ಅಲ್ಲಂ ಪ್ರಭು ದೇವರು, ಚನ್ನಬಸವಣ್ಣವರು, ಸಿದ್ದರಾಮ ಶಿವಯೋಗಿಗಳು ಇವರು ವಿರಕ್ತರಿದ್ರು ಅಂತಕ್ಕಂಥ ಒಂದು ಕಲ್ಪನೆ ನಮಗ್ ಬರ್ತದರ ಸರ್. ಉಳಿದವ್ರೆಲ್ಲರೂ ಸಂಸಾರಸ್ಥರಾಗಿದ್ರು ಅಂತಕ್ಕಂಥದ್ದು ಒಂದು ಗಮನಕ್ಕೆ ಬರ್ತದರ ಸರ್. ಹಳಕಟ್ಟಿ ಅವರ ಅಂದ್ರೆ ಅಮರಗಣಾಧೀಶ್ವರ ಸರ್, ತಾವು ಹೇಳ್ತಿರೋ ಪ್ರಕಾರ ಏನು ಅಂತ ಹೇಳಿದ್ರೆ, ಯಾರು ಸಂಸಾರಸ್ಥರು ಆಗಿದ್ರು ಅವ್ರ ಅಮರಗಣಗಳು, ಯಾರು ಸಂಸಾರಸ್ಥರು ಆಗ್ಲಿಲ್ಲ ಅನ್ನೋದು ವಿರಕ್ತರು ಅಷ್ಟೇನಾ? ಎಲ್ಲಾರು ಆಗ್ಬೋದಂತ್ರ ಸರ್. ಅಂದ್ರೆ ವಿರಕ್ತರ ಅಷ್ಟ ಜಂಗಮ ಸ್ಥಳಕ್ಕೆ ಹೋಗಿ ಅವ್ರು ಆಗಲಿಕ್ಕೆ ಆಗೋದಿಲ್ಲ. ಸಂಸಾರಸ್ಥರು ಕೂಡ ಈ ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟದ ಲಿಂಗಾಯತ ಧರ್ಮದ ವಿಶೇಷತೆ ಸರ್. ಯಾಕಂದ್ರೆ ಬಹಳಷ್ಟು ಪ್ರಶ್ನೆಗಳು ಪ್ರಶ್ನೆಗಳಾಗೆ ಉಳಿದು ಬಿಡುತ್ತೆ ಸರ್. ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಪ್ರಾಯಶಃ ನೋಡೋಣ, ತಾವು ಹೇಳಿದಂತ ಪುಸ್ತಕದ ಓದಿದ ಮೇಲೆ ಪ್ರಾಯಶಃ ಸ್ವಲ್ಪ ಜ್ಞಾನ ನಮಗೆ ಬರ್ಬೋದು ಅಂದ್ಕೊಂಡಿದ್ದೀನಿ. ತಮ್ಮ ಕೆಲವು ಹೊಸ ಹೊಸ ಪುಸ್ತಕಗಳು, ಸಂಶೋಧನೆಗಳನ್ನ ಗಮನಿಸಿದ್ರೆ ಇದು ಅರ್ಥ ಆಗ್ತದ ಸರ್. ನಮ್ಮ ಅದ್ಭುತವಾದಂತಹ ಉಪನ್ಯಾಸಕ್ಕೆ ಮತ್ತೊಮ್ಮೆ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಸಹ ಶಿವಪ್ರಕಾಶ್ ಅವರೇ, ಶರಣಾರ್ಥಿಗಳು. ಪುಷ್ಪಾವತಿ ಶರವಡಿ ಮಠ ಅವ್ರಿಗೆ ಹೋದ್ರು ಅನ್ಸುತ್ತೆ. ಮೇಡಮ್ ತಾವು ಮಾತಾಡಿ. ಓಕೆ, ಮತ್ತಾರಾದ್ರೂ ಮಾತಾಡೋರು ಇದ್ದೀರಾ? ಶರಣಾರ್ಥಿ ಸರ್. ಹಾ ಹೇಳ್ರಿ. ಹಾ ಸರ್, ಅನ್ಮಿಟ್ ಆಗೋದು ಲೇಟ್ ಆಯ್ತು. ಎಲ್ಲರಿಗೂ ಶರಣಾರ್ಥಿಗಳು. ಬಹುಶಃ ಇವತ್ತಿನ ಉಪನ್ಯಾಸ ತುಂಬಾ ಅಧ್ಯಯನ ಪೂರ್ಣ ಆಗಿತ್ತು ಮತ್ತು ಸಂಶೋಧನಾತ್ಮಕವಾಗಿತ್ತು ಅನ್ನೋದಕ್ಕೆ ಎರಡು ಮಾತಿಲ್ಲ. ಇದುವರೆಗಿನ ಚರ್ಚೆಯಲ್ಲಿ ಕೂಡ ಸರ್ ಎಷ್ಟೊಂದು ಓದ್ಕೊಂಡಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಪ್ರಕಾಶ್ ಸರ್ ಬಗ್ಗೆ ಒಂದ್ ಮಾತು ಹೇಳ್ಬೇಕು ಅಂತಂದ್ರೆ, ಬರೆಯೋರು ಮಾತಾಡ್ತಾರೆ, ಮಾತಾಡೋರು ಬರೀತಾರೆ ಅಂತನ್ನುವಂಥದ್ದು ಕೂಡ ಇವತ್ತು ಸಿದ್ಧ ಆಯ್ತು. ಯಾಕೆಂದ್ರೆ ಸರ್ ಲೇಖನ ನೀವು ಹಾಕಿದ್ರಿ, ಬಹಳ ದೀರ್ಘವಾದ ಲೇಖನ ನಾನು ಓದಿದ್ದೆ. ಇಡೀ ಉಪನ್ಯಾಸದ ತುಂಬಾ ಮತ್ತು ಆ ಲೇಖನದ ತುಂಬಾ ಬಸವಣ್ಣನವರ ಒಂದು ಪ್ರಜ್ಞೆಯನ್ನ ಯಡಿಯೂರು ಸಿದ್ಧಲಿಂಗೇಶ್ವರು ಯಾವ ರೀತಿಯಾಗಿ ಧರಿಸ್ಕೊಂಡಿದ್ರು ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹೀಗಾಗಿ ಬಸವಣ್ಣ ಅನ್ನುವಂಥದ್ದೇ ಒಂದು ಚುಂಬಕ ಶಕ್ತಿ, ಅದೊಂದು ಮಂತ್ರ ಮುಗ್ಧವಾದಂತಹ ಒಂದು ಶಬ್ದ. ಹೀಗಾಗಿ ಆ ಬಸವಣ್ಣ ಅಂತ ಅನ್ನುವಂಥದ್ದು ಒಂದು ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಶಕ್ತಿ. ಮತ್ತದೊಂದು ಆತ್ಮ ಪ್ರಜ್ಞೆ. ಬಸವಣ್ಣ ಅಂತಂದ್ರೆ ಒಂದು ತತ್ವ, ಬಸವಣ್ಣ ಅಂತಂದ್ರೆ ಒಂದು ನಿಷ್ಠೆ. ಅದಕ್ಕಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರು ಬಸವನಾಮ ಜಪ ಮಾಡ್ತಾರೆ, ಬಸವಣ್ಣನವರ ಆಣೆಯನ್ನು ಇಡ್ತಾರೆ. ಸರ್ ಬಹಳಷ್ಟು ವಿಷಯಗಳನ್ನ ಪ್ರತಿಪಾದಿಸ್ತಾ, ಯಾವ ಒಂದು ಶೂನ್ಯ ಪೀಠ ಅಲ್ಲಮಪ್ರಭುಗಳ ಒಂದು ಬುನಾದಿಯಿಂದ ಅದು ಸ್ಥಾಪಿತವಾಯ್ತು, ಅದನ್ನ 300 ವರ್ಷ ಅನಾಥ ಪ್ರಜ್ಞೆ ಅನುಭವಿಸಿದಾಗ ಬಹುಶಃ ಅದಕ್ಕೆ ಸೂಕ್ತವಾದಂತಹ ವ್ಯಕ್ತಿಯಾಗಿ ಸಿದ್ಧಲಿಂಗೇಶ್ವರರು ಬರ್ತಾರೆ ಅಂತ ಅನ್ನುವಂಥದ್ದು ಎಷ್ಟು ಮನಸ್ಸಿಗೆ ತರ್ತು ಅಂದ್ರೆ ಸರ್, ಅವ್ರು 701 ವಿರಕ್ತ ಪಡೆಯನ್ನ ತಮ್ಮ ಶಿಷ್ಯರನ್ನ ಅವರು ಹಳ್ಳಿಗೆ ಒಂದು ರಾತ್ರಿ ಪಟ್ಟಣಕ್ಕೆ 5 ರಾತ್ರಿಗಳವರೆಗೆ ಅವರು ಕಳಿಸಿ ಅದನ್ನ ಪ್ರಚಾರ ಮಾಡಿದ್ದಾರೆ. ಸರ್ ಅವರು ಹೇಳ್ತಾ ಹೋದಾಗ ನನಗೊಂದು ವಿಚಾರ ಇಲ್ಲಿ ಸ್ಪಷ್ಟವಾಯಿತು. ಸಂಸಾರಸ್ಥರ ಕೈಯಲ್ಲಿ ಬಸವ ತತ್ವ ಸಿಕ್ಕರೆ ಅದು ಬಹುಶಃ ಸರಿಯಾದ ನೆಲೆಯಲ್ಲಿ ಜನಮಾನಸಕ್ಕೆ ತಲುಪೋದಕ್ಕೆ ಅಸಾಧ್ಯ ಏನೋ ಅನ್ನೋ ರೀತಿಯಲ್ಲಿ ಈ ವಿರಕ್ತ ಪರಂಪರೆಯನ್ನ ಅವರು ಸೃಷ್ಟಿ ಮಾಡಿ ಹುಟ್ಟು ಹಾಕಿ ಅದನ್ನ ಜನಮಾನಸಕ್ಕೆ ಸರಿಯಾಗಿ ಮುಟ್ಟೋ ರೀತಿಯಲ್ಲಿ ವಿರಕ್ತ ಮಠಗಳನ್ನ ರಚನೆ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಅವ್ರ ಲೇಖನದಲ್ಲಿ ಗೊತ್ತಾಗ್ತಾ ಇದೆ. ಕಾಪಾಲಿಕ ಮತ್ತು ಕಾಳಾಮುಖ ಮಠಗಳನ್ನು ಲಿಂಗಾಯತ ಮಠಗಳನ್ನಾಗಿ ಮಾಡಿದ್ದನ್ನ ನೋಡಿದ್ರೆ ಬಸವ ತತ್ವನಿಷ್ಠೆ ಅವರಲ್ಲಿ ಎಷ್ಟಿತ್ತು ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲದೆ ಈಗಿನ ಗದಗಿನ ತೋಂಟದಾರ್ಯ ಮಠ, ಸಿದ್ಧಗಂಗಾ ಮಠ, ನಮ್ಮ ಚಿತ್ರದುರ್ಗದ ಮುರುಘಾ ಮಠ, 3000 ಮಠಗಳೆಲ್ಲ ಇದೇ ಪರಂಪರೆಯಲ್ಲಿ ಬರ್ತಾ ಇದ್ದಾವೆ. ಆದ್ರೆ ಗದಗಿನ ತೋಂಟದಾರ್ಯ ಮಠ ಮಾತ್ರ ಯಡಿಯೂರು ಸಿದ್ಧಲಿಂಗೇಶ್ವರನ ನೆನೆಸ್ಕೊಳ್ಳುತ್ತೆ ಅನ್ನುವಂತ ಮಾತು ಇಲ್ಲಿ 100ಕ್ಕೆ 100 ಸಿದ್ಧವಾದಂಥದ್ದು. ಯಾಕೆಂದ್ರೆ ಬಸವಣ್ಣನವರನ್ನ ಅಪ್ಪಿಕೊಂಡಂತಹ ಸಿದ್ಧಲಿಂಗೇಶ್ವರರ ತತ್ವ ಎಲ್ಲಾ ಮಠಗಳಲ್ಲೂ ಕೂಡ ಅದು ಪ್ರಾರಂಭ ಆಗ್ಬೇಕು ಅಂತ. ಯಾಕಂದ್ರೆ 300 ವರ್ಷ ಕಾಲ ಅನಾಥ ಪ್ರಜ್ಞೆಯಲ್ಲಿದ್ದಂತಹ ಈ ವಚನ ಸಾಹಿತ್ಯಕ್ಕೆ, ಬಸವ ತತ್ವಕ್ಕೆ ಒಂದು ಸರಿಯಾದ ಒಂದು ಮಾರ್ಗವನ್ನ ಕೊಟ್ಟಂತವ್ರೆ ಸಿದ್ಧಲಿಂಗ ಯತಿಗಳು ಅಂತನ್ನುವಂಥದ್ದನ್ನ ನಾವು ನೋಡ್ಕೊಂಡ್ ಬರ್ಬೇಕಾಗುತ್ತೆ. ಸರ್ ಪರಿಚಯ ನನಗೆ ಬಹಳ ಇದೆ. MM ಕಲಬುರ್ಗಿ ಅಂತನ್ನುವಂತ ಒಂದು ಗ್ರೂಪ್ ನಲ್ಲಿ ಸರ್ ಇದ್ದಾರೆ, ನಾನು ಕೂಡ ಅಲ್ಲಿದ್ದೇನೆ. ಅವ್ರು 2024ರಲ್ಲಿ ಚನ್ನಬಸವಣ್ಣನ ಚರಿತ್ರೆ ಮತ್ತು ಸಿದ್ಧಾಂತ ಅನ್ನುವಂತ ಪುಸ್ತಕ ಬರೆದು
ಈಗ 16 ಅಧ್ಯಾಯಗಳನ್ನ ಇವತ್ತಿನವರೆಗೂ ಅವ್ರು ಅಪ್ಲೋಡ್ ಮಾಡಿದಾರೆ ಅಲ್ಲಿ. ನಾನು ಅವುಗಳನ್ನ ಓದ್ತಾ ಇದ್ದೇನ್ರಿ ಸರ್. ಇದುವರೆಗೂ ಪ್ರಸ್ತಾವನೆ, ಅನಂತರ ಗೋಸಲ ಸಿದ್ದೇಶ್ವರ ಪರಂಪರೆ, ಬಸವೋತ್ತರ ಯುಗ ಗೋಸಲ ಸಿದ್ದೇಶ್ವರ ಪರಂಪರೆ, ಸಿದ್ದೇಶ್ವರ ಜನನ ಬಾಲ್ಯ, ಸಿದ್ದೇಶ್ವರರ ಗುರು ಕಾರುಣ್ಯ, ಗೋಸಲ ಚೆನ್ನಬಸವೇಶ್ವರರು, ಗೋಸಲ ಚೆನ್ನಬಸವೇಶ್ವರ ಕುರಿತ ಕ್ಷೇತ್ರಜ್ಞ ಸುಮನವಾದ, ಸಿದ್ಧಲಿಂಗೇಶ್ವರರ ಲೋಕ ಸಂಚಾರ, ಲಿಂಗಾಯತ ಮಠಗಳು ಹುಟ್ಟು ಬೆಳವಣಿಗೆ, ಅರಮನೆ ಗುರುಮನೆ ಸಂಬಂಧ, ಶಪ್ಸಲ ಜ್ಞಾನ ಸಾರಾಮೃತ, ವೇದಾಗಮೋಕ್ತ ಧರ್ಮವಲ್ಲ ವಚನೋಕ್ತ ಧರ್ಮ, ಸಿದ್ಧಲಿಂಗೇಶ್ವರ ಬಸವ ತತ್ವ ನಿಷ್ಠೆ, ಮತ್ತೆ ಸಿದ್ಧಲಿಂಗೇಶ್ವರ ಪ್ರತಿಪಾದಿಸಿದ ಗುರುತತ್ವ ಮೀಮಾಂಸೆ, ಮತ್ತೆ ಲಿಂಗ ತತ್ವ ನಿರೂಪಣೆ, ಇಷ್ಟಲಿಂಗದ ತಾತ್ವಿಕತೆ, ದೃಷ್ಟಿಲಿ ಜಂಗಮ ತತ್ವ, ಪಾದೋದಕ ಪ್ರಸಾದ, ಮತ್ತೆ ಸಿದ್ಧಲಿಂಗೇಶ್ವರ ನಿರೂಪಿಸಿದ ಶಟಸ್ಥಲ ಸಿದ್ಧಾಂತ. ಇಲ್ಲಿವರೆಗೂ ಸರ್ ಅವರ ಲೇಖನ 16 ಲೇಖನಗಳು. ಸರ್ ನಾನು ಅವನ್ನ ಓದಿದ್ದೇನೆ ಸರ್. ಆದ್ರೆ ಜ್ಞಾಪಕದಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ. ಬಹಳ ದೊಡ್ಡ ಒಂದು ಚರಿತ್ರೆಯನ್ನ, ಇತಿಹಾಸವನ್ನ ನೀವು ಕೊಟ್ಬಿಟ್ಟಿದ್ದೀರಿ ಅಲ್ಲಿ. ಅದು ನಿಜಕ್ಕೂ ಪುಸ್ತಕ ಆದ್ರೆ ನಮ್ಮ ಕನ್ನಡ ಸಾರಸ್ವತ, ಅದು ವಚನ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಸರ್. ನೀವು ನಿಜಕ್ಕೂ ಸರಸ್ವತಿ ಪುತ್ರರು. ಇಷ್ಟು ಸರ್ ನನಗೊಂದು ಕ್ಲಾರಿಫಿಕೇಶನ್ ಏನು ಅಂತಂದ್ರೆ, ಈ ರೇಣುಕರು ಲಿಂಗೋದ್ಭವರು ಅಂತ ಅವ್ರು ಬರೀತಾರೆ, ಸಿದ್ಧಲಿಂಗೇಶ್ವರತಿಗಳು ಅಂತ ಇದೆ. ಅದಕ್ಕೊಂದು ನೀವು ಕ್ಲಾರಿಫಿಕೇಶನ್ ಕೊಟ್ಟಿರಿ ಅಲ್ಲ, ಅದು ಲಿಂಗೋದ್ಭವ ಅಂತ ಅನ್ನೋದೇ ಬೇರೆ ರೀತಿಯಾದಂತ ಒಂದು ಬರುತ್ತೆ ಅಂತ ಅನ್ನುವಂಥದ್ದು. ಸ್ವಲ್ಪ ಅದ್ರ ಬಗ್ಗೆ ಏನೋ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ರಿ ಸರ್. ಅದ ಅವ್ರ ಬರೇ ರೇಣುಕರು ಮಾತ್ರ ಇದ ಅಲ್ರಿ ನಮ್ಗೆ, ಲಿಂಗೋದ್ಭವರು ಅಲ್ರಿ ಮೇಡಮ್. ಆದ್ರ ಶರಣರು ಕೂಡ ಲಿಂಗೋದ್ಭವ್ರೆ ಅಂತಕ್ಕಂತ ಒಂದು ವಚನವನ್ನು ಕೂಡ ಅವ್ರ 61ನೇ ವಚನದೊಳಗೆ ಬರೀತಾರ್ರಿ ಮೇಡಮ್ ಅವರು. ಅಂದ್ರ ಆದಿಯಲ್ಲಿ ಶಿವತತ್ವದಲ್ಲಿ ರೇಣುಕ ಉದಯವಾಗದಿರ್ದಡೆ ಇಲ್ಲಿ ಶಿವಲಿಂಗದಲ್ಲಿ ಉದಯವಾದ ಪರ್ಯಂತೋ ಅಂತ ಒಂದು ವಚನ ಐತ್ರಿ ಮೇಡಮ್ ಅವರು. ಅದೇ ಮಾದರಿ ಒಳಗ ಇನ್ನೊಂದು ವಚನ ಅವ್ರು ಹೇಳ್ತಾರ, ಆದಿಯಲ್ಲಿ ಬಸವಾದಿ ಶರಣರು ಲಿಂಗೋದ್ಭವವಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಬರೀತಾರ ಮೇಡಮ್. ಇಲ್ಲಿ ಈ ಲಿಂಗೋದ್ಭವದ ಬಗ್ಗೆ ಇಲ್ಲಿ ವಿಚಾರ ಮಾಡೋದ್ ಬೇಡ, ಮುಂದಿನ ದಿನಮಾನಗಳಲ್ಲಿ ಅದನ್ನ ನೋಡ್ಬೋದು ಅಂತಕ್ಕಂಥ ಮಾತು. ಯಾಕಂದ್ರೆ ಮತ್ತೀಗ ಇಟ್ ಬಿಕಮ್ಸ್ ಅ ಕಾಂಟ್ರವರ್ಸಿ, ಬೇಡ ಅಂತ ನನ್ಗನ್ಸ್ತದೆ. ಓಕೆ. ಇಲ್ರಿ ಪರ ಮೂಲತಃ ಎಲ್ರೂ ಸಹಿತ ಹುಟ್ಟಿನಿಂದಲೇ ಲಿಂಗೋದ್ಭವರಲ್ರಿ ಪರ. ಈಗ ಮಹಾಲಿಂಗದ ಹ್ಞೂನ್ರಿ, ಮಹಾಲಿಂಗದಿಂದ ಉದ್ಭವಿಸಿರ್ತಕ್ಕಂಥವ್ರು ಎಲ್ಲರೂ ಲಿಂಗೋದ್ಭವಲ್ರಿ ಪರ. ಚರ್ಚೆ ಬೇಡ ಈಗ ನಾಶಿ ಗುರುಗಳೇ, ಆ ಚರ್ಚೆ ಬೇಡ, ಲಿಂಗೋದ್ಭವ ಚರ್ಚೆ ಬೇಡ. ಸಿದ್ಧಲಿಂಗೇಶ್ವರ ಬಸವ ತತ್ವ ನಿಷ್ಠೆ ಬಗ್ಗೆ ಅಷ್ಟೇ ಮಾತನಾಡೋಣ ಅಂತ. ಯಾಕಂದ್ರೆ ಇಟ್ ಟೇಕ್ಸ್ ಡಿಫರೆಂಟ್ ಪ್ಯಾರಾಡೈಮ್. ಸರ್ 60ನೇ ವಚನ ನೋಡ್ರಿ ಸರ್, ಸಿದ್ಧಲಿಂಗೇಶ್ವರದ್ರ ಸರ್. ಇಲ್ಲ, ಇದೆ ನನಗೆ ಇಲ್ಲೇ ಪುಸ್ತಕ ಇಟ್ಕೊಂಡು ಕೂತಿದ್ದೀನಿ. 60ನೇ ವಚನ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವ 770 ಗಣಗಳು ಸಹ ಲಿಂಗೋದ್ಭವ್ರೆ ಅಂತ ಹೇಳ್ತಾರ ಸರ್ ಅವ್ರಿ. ಹ್ಞೂ ಸರ್, ಅದು ಕರೆಕ್ಟ್. ಲಿಂಗೋದ್ಭವದ ತತ್ವ ವಿಚಾರ ಬೇರೆ, ರೇಣುಕರ ಲಿಂಗೋದ್ಭವ ತತ್ವ ವಿಚಾರ ಬೇರೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ಚರ್ಚೆ ಮಾಡೋಣ. ಲಿಂಗೋದ್ಭವ ಅಂತಕ್ಕಂಥದ್ದನ್ನ ಇಲ್ಲಿ ಚರ್ಚೆ ಮಾಡೋದು ಬೇಡ, ಯಾಕಂದ್ರೆ ಸಿದ್ಧಲಿಂಗೇಶ್ವರ ಬಸವ ತತ್ವ ನಿಷ್ಠೆಯನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡೋಣ. ನನ್ನ ಹತ್ರ ಇದೆ, ಅದೆಲ್ಲ ಇದೆ. ಅದನ್ನೆಲ್ಲ ಲೇಖನವನ್ನ, ನಿಮ್ಮ ಲೇಖನ ಎಡಿಟ್ ಮಾಡ್ಬೇಕಾದ್ರೆ ನಾನು ಅದನ್ನೆಲ್ಲ ಮಾಡಿ ಇದೇ ಪುಸ್ತಕ ಇದೆ ನನ್ನ ಹತ್ರ. ಅದು ಈಗ ಚರ್ಚೆ ಬೇಡ ಅಂತ ನನ್ನ ಅನಿಸಿಕೆ ಅಷ್ಟೇ. ಅದು ಇಟ್ ಗೋ ಟು ಅ ಡಿಫರೆಂಟ್ ಡೈಮೆನ್ಷನ್. ಅದಕ್ಕೆ ಏನದೆಲ್ಲ ಅಂತ ವಾದ ಮಾಡೋದ್ರೊಳಗ ಅರ್ಥ ಇಲ್ಲ ಅಂತ ನನ್ನ ದೃಷ್ಟಿ. ಅದೇ ರೀ, ಅದನ್ನ ಹೇಳತ್ತೀನಿ ನಾ, ಈಗ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಓಕೆ, ಸಿದ್ಧಲಿಂಗೇಶ್ ನಾಶಿ ಅವ್ರು ತಾವು ಮಾತಾಡಿ ಸರ್. ಶರಣಾರ್ಥಿ ಪರ ಮಾತಾಡಿ ಸರ್. ಹೌದು ಸರ್, ಶರಣಾರ್ಥಿಗಳು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸಿದಾರ್ರಿ ಅಪ್ಪಾರ. ಇದು ಡಾಕ್ಟರ್ ಎಸ್ ರಾಧಾಕೃಷ್ಣ ಅವ್ರ ಬಗ್ಗೆ ಹೇಳ್ಬೇಕಾಯ್ತು ಅಂತಂದ್ರೆ, ಅವ್ರಿಗೂ ಕೂಡ ಈ ಒಂದು ಲಿಂಗಾಯತ ಧರ್ಮದ ಒಂದು ಸಿದ್ಧಾಂತದ ಬಗ್ಗೆ ಅಷ್ಟೊಂದೇನು ಅವ್ರು ಹೆಚ್ಚಿಗೆ ಇಲ್ಲ ಅಂತಕ್ಕಂಥದ್ದು, ಆಸಕ್ತಿ ಇರ್ಲಿಲ್ಲ ಅಂತಕ್ಕಂಥದ್ದು. ಯಾಕಂದ್ರೆ ನಾನೊಂದು ಪುಸ್ತಕದಲ್ಲಿ ಓದಿದ್ದೆ, ಲಿಂಗಾಯತ ಚಳವಳಿ ಅಂತಕ್ಕಂಥದ್ದು ಬರೆದಿರ್ತಕ್ಕಂಥದ್ದು ಆಂಗ್ಲ ಮೂಲದವ್ರು ಡಾಕ್ಟರ್ ಎಸ್.ಎಂ. ಹುಣಸಾಳ್ ಅವ್ರು ಬರ್ದು, ಕನ್ನಡಕ್ಕೆ ಅದನ್ನ ಚಿನ್ನವ ಚಂದ್ರಶೇಖರ್ ವಸ್ತು ಅವ್ರು ಬರೆದಂತ ಒಂದು ಮುಖ್ಯ ಲೇಖನದಲ್ಲಿ ನಾನು ನೋಡಿದ್ದೆ. ಅದು ಅಷ್ಟೇ ಅಲ್ರಿ, ಎಂ.ಆರ್. ಸಾಕರೆ ಅವರು 1947 ಸರ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಲಿಂಗಾಯತ ಫಿಲಾಸಫಿ ಅಂತ ಏನು ಬುಕ್ ಬರ್ದಾರಲ್ರಿ ಸರ್, ಅದಕ್ ಮುನ್ನೋಡಿ ಬರ್ದವ್ರನ್ನ ರಾಮಕೃಷ್ಣನ್ರಿ ಸರ್. ಮುನ್ನೋಡಿ ಒಪ್ಪೋದಿಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾರ. ಅಂದ್ರೆ ಸಾಕರೆ ಅವರು ಸ್ವತಂತ್ರ ಲಿಂಗಾಯತ ಧರ್ಮ ಅಂತ ಏನು ಪ್ರತಿಪಾದನೆ ಮಾಡ್ಯಾರ, ಈ ವಿಚಾರವನ್ನ ನಾನು ಒಪ್ಪೋದಿಲ್ಲ ಅಂತಕ್ಕಂತ ಮಾತನ್ರಿ
ಅವ್ರ ಹೌದು. ರಾಧಾಕೃಷ್ಣನ ಮುಂದೆ ಒಳಗ ಸ್ಪಷ್ಟವಾಗಿ ದಾಖಲೆ ಮಾಡ್ಯಾರ ಸರ್ ಅವ್ರ. ಮಾಡಿದ್ರು. ಹೌದು. ಅಪ್ಪರ ಈಗ ಸುರೇಂದ್ರನಾಥ್ ದಾಸಗುಪ್ತ ಅಂತಾರ ಸರ್. ಕಲ್ಯಾಣ ಅಂದ್ರ ಇರುವಂತ ಕಲ್ಯಾಣ ಅಂತ ಹೇಳ್ತಾರೆ. ಬಸವಣ್ಣವ್ರ ಒಬ್ಬ ದೊಂಬಿಕೋರ, ಒಬ್ಬ ಇಲ್ಲೇ ಇದೆ, ಹುಣಸಾಳ ಪುಸ್ತಕ ಇಲ್ಲೇ ಇದೆ. ಯು ಕ್ಯಾನ್ ಸಿ ದಿಸ್. ಎಸ್ ಎಂ ಹುಣಸಾಳ ಪುಸ್ತಕ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಆಯ್ತು. ಕರೆಕ್ಟ್ ಕರೆಕ್ಟ್. ಅದಕ್ಕ ಅವ್ರ ನಮ್ಮ ಊರು ಡಿ ಆರ್ ನಾಗರಾಜ್ ಉಡಾಪೆಯ ಮಾತು ಅಂತ ಬರೀತಾರ ಸರ್ ಅವ್ರ. ಹೌದೌದು. ಹೌದು. ಅಲ್ಲಂಪ್ರಭು ಮತ್ತು ಶಿವ ಪ್ರತಿಭೆ ಒಳಗ ಹೋದ್ರ ಸರ್ ತಮ್ಗೆ ಗೊತ್ತಾಗ್ತದ ಸರ್. ಅಪ್ಪರ ಈಗ ಶಿವಯೋಗಕ್ಕ ಸಂಬಂಧಪಟ್ಟಂಗ ತಗೊಂಟದ ಸಿದ್ಧಲಿಂಗೇಶ್ವರ ಯತಿಗಳು ಈಗ ವಚನದಲ್ಲಿ ಬಹಳಷ್ಟು ವಚನಗಳಲ್ಲಿ ಏನ್ ಹೇಳ್ತಾರ ಅಂತಂದ್ರ ಈಗ ಗುರುವಿನ ಬಗ್ಗೆ ಹೇಳ್ತಾರಲ್ರಿ ಈಗ ಬಯಲ ಮೂರ್ತಿಯ ಮಾಡಿಯನ್ನ ಕರಸ್ಥಳದೊಳಗಿರಿಸಿದನಯ್ಯ, ಬಯಲ ಅಮೂರ್ತಿಯ ಮಾಡಿಯನ್ನ ಪ್ರಾಣ ಸ್ಥಳದೊಳಗಿರಿಸಿದನಯ್ಯ, ಬಯಲೆಂದೆನಿಸಿ ಬಯಲನೇ ಬೆರೆಸಿ ಭಾವ ಸ್ಥಳದೊಳಗಿರಿಸಿದನಯ್ಯ ಶ್ರೀಗುರು. ಇದು ಕಾರಣ ಎನ್ನ ಕರಸ್ಥಳ ಮನಸ್ಥಳ ಭಾವಸ್ಥಳವಾಗಿ ಆನು ನಿಮ್ಮ ಧರಿಸಿ ಸರ್ವಾಂಗ ಲಿಂಗಿ ಅದನ್ನು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತಕ್ಕಂಥ ಮಾತನ್ನ ಅವರು ಅಂದಾಗ, ಇಲ್ಲಿ ಯಾರು ಬಯಲ ಮೂರ್ತಿಯ ಮಾಡಿ ಎನ್ನ ಕರಸ್ಥಳದೊಳಗಿರಿಸಿದನೆ ಶ್ರೀಗುರು ಅಂತಂದಾಗ ಅವರು ಯಾರನ್ನ ಕುರಿತು ಶ್ರೀ ಗುರು ಅಂತ ಹೇಳ್ತಾರ ಅಂತಕ್ಕಂಥದ್ದು ಒಂದು ಇದರಿಪ. ಅದು ಪರಶಿವನನ್ನು ಕುರಿತು ಹೇಳ್ತಾರೋ ಅಥವಾ ಅವರಿಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುವನ್ನ ನಿಂತಾರೋ? ಇವ್ರ ಗೋಸಲ ಚನ್ನಬಸವೇಶ್ವರ ಇರ್ಬೋದ್ರಿ ಸರ್. ಅದು ನೋಡ್ಬೇಕ್ರಿ ಸರ್, ಸ್ವಲ್ಪ ವಿಚಾರ ಮಾಡ್ಬೇಕ್ರಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬ್ಯಾಕ್ವರ್ಡ್ ಅವ್ರು ಜಾಯ್ನ್ ಇದ್ರು. ಆರ್ ಶೈಲಜಾ ಬಾಬು ಅವ್ರು ಜಾಯ್ನ್ ಇದ್ದಾರೆ, ಮಾತಾಡ್ಬೋದಾ? ಸರ್ ಮಾತಾಡ್ತೀನಿ. ಹೇಳ್ರಮ್ಮ. ಎಲ್ಲರಿಗೂ ಶರಣಾರ್ಥಿ ನನ್ನ ಈ ಕಡೆಯಿಂದ. ಬಹಳ ಅಪೂರ್ವವಾಗಿರುವಂತ, ಬಹಳ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನನಗೆ ಈಗ 1-2 ವಾರದಿಂದ ಅಷ್ಟೇ ಜಾಯಿನ್ ಆಗಿರೋದು. ತುಂಬಾ ವಿಶೇಷವಾದ ಮಾಹಿತಿಯನ್ನ ಇಲ್ಲಿಂದ ತಿಳ್ಕೊಳ್ಳೋದಿಕ್ ಸಾಧ್ಯ ಆಯ್ತು. ಇವತ್ತು ಸರ್ ಅವರು ಉಪನ್ಯಾಸ ಮಾಡ್ಬೇಕಾದ್ರೆ ತುಂಬಾ ವಿಷಯಗಳನ್ನ ನಾನು ಹೊಸದಾಗಿ ತಿಳ್ಕೊಳ್ಳೋ ಅಂತ ಅವಕಾಶ ಆಯ್ತು. ಈಗ ಅವರು ಹೇಳೋ ತರ ತೋಂಟದ ಇವರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಅವರ ವಿಚಾರಗಳಲ್ಲಿ ಇಷ್ಟ ಪ್ರಾಣ ಭಾವಲಿಂಗಕ್ಕೆ ರೂಪ ರುಚಿ ತೃಪ್ತಿಯನ್ನ ಅರ್ಪಿಸುವಂತ ಸಂದರ್ಭದಲ್ಲಿ ಇದು ಏನು ಇಷ್ಟಲಿಂಗದಲ್ಲಿ ಬಸವಣ್ಣನವರನ್ನ, ಪ್ರಾಣಲಿಂಗದಲ್ಲಿ ಚನ್ನಬಸವಣ್ಣನವರನ್ನ, ಭಾವಲಿಂಗದಲ್ಲಿ ಅಲಮಾಪ್ರಭುದೇವರನ್ನ, ಅಕ್ಕಮಹಾದೇವಿಯರನ್ನ ಮತ್ತೆ ಸಿದ್ದರಾಮರನ್ನ ಸ್ಮರಿಸ್ಕೊಳ್ಳೋ ಅಂತ ಒಂದು ವಿಶೇಷತೆ ಇದೆ. ಅಲ್ಲಿ ಅದಕ್ಕೆ ಪೂರಕವಾಗಿ ಇಷ್ಟಲಿಂಗ ಪ್ರಾಣಲಿಂಗ ಎಂತದು ಜಂಗಮ ಲಿಂಗ ಅನ್ನೋಂಥದ್ದನ್ನ ಅವರು ಜ್ಞಾನವನ್ನ ಜಂಗಮಲಿಂಗ ಅನ್ನೋ ಅಂತ ಅರ್ಥದಲ್ಲಿ ಹೇಳ್ತಾರೆ ಶರಣರು. ಆ ಅರ್ಥದಲ್ಲಿ ಅವರು ಜಂಗಮ ಅನ್ನೋ ಅರ್ಥವನ್ನ ಅಲ್ಲಿ ನಾವು ನೋಡ್ಬೋದು ಅಂತ ಒಂದು ನಂದು ಅನಿಸಿಕೆ. ಏನಿಲ್ರಿ ಅವರದು ಭಕ್ತಿ ಜ್ಞಾನ ವೈರಾಗ್ಯ, ಅದಕ್ಕ ಕಂಪೇರ್ ಮಾಡ್ಕೋಬಹುದು. ಜ್ಞಾನಕ್ಕೆ, ಭಕ್ತಿಗೆ, ವೈರಾಗ್ಯಕ್ಕೆ, ಅರಿವು, ಆಚಾರ, ಅನುಭವ. ಹಂಗಾಗಿ ಅಲ್ಲಿ ಆ ಗುರು ಅನ್ನೋಂಥದ್ದನ್ನ ಅವರು ಅಲ್ಲಿ ಅದರಲ್ಲಿ ನೋಡೋಂತ ಹಿನ್ನೆಲೆಯಲ್ಲಿ ಅವರು ಗುರುವನ್ನ ನೋಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ ತಾವು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನೀವು ಈ ಯಾವುದು ಪುಸ್ತಕಾಲಯಗಳಲ್ಲಿ ಏನು ನೀವು ಕೆಲಸ ಮಾಡ್ತಿರೋಂಥದ್ದು ಪೂರಕವಾಗಿರೋಂತ ಸಮಯ, ಪೂರಕವಾಗಿರೋಂತ ವಿಶೇಷ ವಿಷಯಗಳನ್ನ ನೀವು ಅಷ್ಟೊಂದು ವಿಷಯಗಳಲ್ಲಿ ನೀವು ಈ ವಿಷಯವನ್ನ ಅಷ್ಟು ಚೆನ್ನಾಗಿ ಓದಿ ಇದನ್ನೆಲ್ಲ ಪುಸ್ತಕ ಮಾಡಿರೋಂಥದ್ದು ನಿಮ್ಮ ಕಾಯಕ ಶ್ರೇಷ್ಠತೆಯನ್ನ ನಾವು ಇಲ್ಲಿ ಪರಿಗಣಿಸ್ಬೋದು. ತುಂಬಾ ಎಷ್ಟು ಜನ ಲೈಬ್ರರಿಯಲ್ಲಿ ಕೆಲಸ ಮಾಡೋರೆಲ್ಲ ಈ ಕೆಲಸ ಮಾಡ್ತಾರೆ, ಅಂತದ್ರಲ್ಲಿ ನೀವು ಆ ಸಮಯವನ್ನ ಇಷ್ಟು ಅರ್ಥಪೂರ್ಣವಾಗಿ ನೀವು ವಿನಿಯೋಗಿಸ್ಕೊಂಡು ಬಂದಿದ್ದೀರಲ್ವಾ, ಅದು ತುಂಬಾ ನಮ್ಗೆಲ್ಲ ಮನ ತಟ್ಟುವಂತ ವಿಷಯ. ಎಲ್ಲರಿಗೂ ಯಾವ್ದೇ ಕೆಲ್ಸ ಆಗಿರ್ಬೋದು ತಾತ್ಸಾರ ಇದೆ, ಒಂದ್ ಸ್ವಲ್ಪನಾದ್ರೂ ತಾತ್ಸಾರ ಇರುತ್ತೆ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಕೆಲಸ ಮಾಡ್ಬೇಕಾ ಅಂತದ್ರಲ್ಲಿ ನೀವು ಅದನ್ನ ಇಷ್ಟು ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋದಿಕ್ಕೆ ಉಪಯೋಗಿಸ್ಕೊಂಡು ಇವತ್ತು ನಮ್ಗೆಲ್ಲ ನಮ್ಮ
ನಮ್ಗೆಲ್ಲ ಸಾಕಷ್ಟು ವಿಷಯಗಳನ್ನ ಹೇಳೋದಿಕ್ಕೆ ನಮ್ ಮುಂದೆ ಕೂತಿರೋದು ನಮ್ಗೆಲ್ಲ ತುಂಬಾ ಸಂತೋಷದ ವಿಷಯ ಅಂತ ನನಗೆ ಧನ್ಯವಾದಗಳು. ಬಹಳ Thank you. ವಿವರಣೆ. ಹೌದು, ಬಹಳ ಯಡೂರ್ ಸಿದ್ಧಲಿಂಗೇಶ್ವರ ಬಗ್ಗೆ ಮೇಡಮ್ ರೀ, ಕಾವ್ಯ ಪುರಾಣ ಸಾಂಗತ್ಯ ತ್ರಿಪದಿ ಎಲ್ಲಾ ಬಂದವ್ರ ಮೇಡಮ್ ರೀ. ಅವ್ರು 75 ಪವಾಡಗಳನ್ನ ಮಾಡ್ಯಾರತ್ತ ಹೇಳ್ತಾರ್ರಿ ಮೇಡಮ್ ರೀ. ಅವ್ರೆಲ್ಲಾ ಪವಾಡಗಳಿಂದ ತುಂಬಿರುವಂತ ಸಾಹಿತ್ಯ ಬಾಳ ಅದಾರ ಮೇಡಮ್ ರೀ. ಅವ್ರ ಸಮಾಜಕ್ಕ ನಮ್ಮ ಧರ್ಮದ ಜಾಗೃತಿಗಾಗಿ ಎಷ್ಟ್ ಕಷ್ಟ ಪಟ್ಟಾರ ಅನ್ನೋದನ್ನ ಯಾರೋ ಉಲ್ಲೇಖ ಮಾಡೋದಲ್ರಿ ಮೇಡಮ್. ಅದಕ್ಕಾಗಿ ನಾನು ಸ್ವಲ್ಪ ಅದನ್ನ ವಿಚಾರ ಮಾಡ್ಬೇಕಂತಂದ್ರೆ. ಹೌದು ಹೌದು. ಇವಾಗ ಎಲ್ಲಾ ಮಠಗಳಲ್ಲೂನು ಯಾರು ಏನ್ ಮಾಡಿದ್ರು, ಯಾವ್ಯಾವ್ಯಾಗ ಏನೇನ್ ಮಾಡಿದ್ರು ಅನ್ನೋ ಮಾಹಿತಿಗಿಂತ ನಮ್ಮ ಮಠದ ಸಾಧನೆ ಏನು, ನಮ್ಮ ಮಠದ ಸಾಧನೆ ಏನು ಅನ್ನೋದೇ ಮುಖ್ಯ ಆಗೋಗಿ ಜನಗಳಿಗೆ ನಿಜವಾದ ಮೂಲ ತತ್ವಗಳು ತಲುಪೋದಕ್ಕಿಂತ ಜಾಸ್ತಿ ಅವ್ರವ್ರ ಮಠದ ಒಂದು ವೈಭವೀಕರಣನೇ ಜಾಸ್ತಿ ಆಗಿ ಮೂಲ ವಿಷಯಗಳು ಹಿಂದೆ ಉಳಿತಾ ಇರುವಂತ ಸಂದರ್ಭ ನಾಗನೂರ್ ಮಠದ ಗ್ರಂಥಾಲಯದೊಳಗ್ರಿ ಮೇಡಮ್ ರೀ, ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂಗ ಸುಮಾರು 20,000 ಪುಸ್ತಕಗಳನ್ನ ನಮ್ಮ ಗುಂಜಾಳ ಸರ್ ಸಂಗ್ರಹ ಮಾಡಿದಾರೆ ಮೇಡಮ್ ರೀ. ಅದನ್ನೆಲ್ಲ ನನ್ನ ಸರ್ವೆ ನನ್ನ ಪ್ರಕಾರ ಮೇಡಮ್, ನನ್ನ ತಿಳುವಳಿಕೆ ಮಟ್ಟಕ್ಕೆ ಹೇಳ್ಬೇಕಂದ್ರ ಮೇಡಮ್ ರೀ, ಈ 1970ರ ದಶಕ ತನಕನು ಯಾವ ಮಠಗಳು ಕೂಡ ಬಸವಣ್ಣನವರ ಕುರಿತು, ಸಿದ್ಧಲಿಂಗೇಶ್ವರ ಕುರಿತು ಒಂದು ಪುಸ್ತಕವನ್ನು ಕೂಡ ಪ್ರಕಟ ಮಾಡಿಲ್ಲ ಅಂತಕ್ಕಂಥದ್ದನ್ನ ನನ್ನ ಸರ್ವೆ ಒಳಗ್ ಕಂಡುಕೊಂಡಿದ್ರಿ ಮೇಡಮ್ ರೀ. ಇತ್ತೀಚೆಗೆ ಎಲ್ಲಾ ಮಠಗಳು ಮಾಡಕತ್ತಾವ್ರಿ, ಅದು ಒಳ್ಳೆ ಬೆಳವಣಿಗೆ. ನನಗೆ ತಮ್ಮಲ್ಲಿ ಇನ್ನೊಂದು ವಿಷಯ ಏನ್ ಕೇಳ್ಬೇಕು ಅಂದ್ರೆ, ನಿಮ್ಗೆ ಲೈಬ್ರರಿಗೆ ಸಂಪರ್ಕದಲ್ಲಿ ಇರೋದ್ರಿಂದ ನೀವು ಈ ಬಸವ ತತ್ವಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಪುಸ್ತಕಗಳು ಯಾವ್ಯಾವ ವಿಷಯದ ಮೇಲೆ ಬೆಳಕು ಚೆಲ್ಲಿರೋ ಅಂತ ಗ್ರಂಥಗಳ ಹೆಸರುಗಳನ್ನ, ಪುಸ್ತಕದ ಮಾಹಿತಿಯನ್ನ ನೀವು ಸ್ವಲ್ಪ ವೆಬ್ಸೈಟ್ ಸಿಗುತ್ತೆ ಮೇಡಮ್. ಅದು ನಾಗನೂರ್ ಮಠದ ವೆಬ್ಸೈಟ್ ಇದೆ, ಅದರಲ್ಲಿ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. Some of the books are in PDF format also. ಇಲ್ಲಿ ಎಲ್ಲಾ ಪುಸ್ತಕ ಲಿಸ್ಟ್ ಹಾಕ್ಯಾರ ನೋಡ್ರಿ ಮೇಡಮ್, ನಾಗನೂರ್ ರುದ್ರಾಕ್ಷಿ ಮಠದ ವೆಬ್ಸೈಟ್ ಒಳಗ್ರಿ. ನಾಗನೂರು ರುದ್ರಾಕ್ಷಿ ಮಠ ಅಂತ ನೀವು ಗೂಗಲ್ ಟೈಪ್ ಮಾಡಿದ್ರೆ ಅದು ವೆಬ್ಸೈಟ್ ಓಪನ್ ಆಗುತ್ತೆ. ಎಲ್ಲಾ ಟೈಟಲ್ಸ್ ಯು ಕ್ಯಾನ್ ಫೈಂಡ್ ದೇರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಬಹಳ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀರಾ ಸರ್. ತಮಗೂ ಕೂಡ ಈ ಮೂಲಕ ಧನ್ಯವಾದಗಳು. ಒಂದೆರಡು ಮಾತಾಡೋದಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ತಿಗಡಿ ಸರ್ ಅವರು ಲೇಟ್ ಆಗಿ ಜಾಯ್ನ್ ಆದ್ರು. ಸರ್ ತಾವು 2 ಮಾತು ಹೇಳ್ಬೋದಾ? ತಿಗಡಿ ಸರ್. ಎಲ್ಲರಿಗೂ ಶರಣಾರ್ಥಿ. ನಾನು ಸ್ವಲ್ಪ ತಡವಾಗಿ ಜಾಯ್ನ್ ಆದೆ, ಬಹುಶಃ ಅಷ್ಟರಲ್ಲಿ ಎಲ್ಲವೂ ಮುಗಿದಿತ್ತು. ಚರ್ಚೆ ಮೇಲೆ ತೆಗೆದುಕೊಳ್ಳೋದಾದ್ರೆ ಸಿದ್ಧಲಿಂಗೇಶ್ವರರ ಕುರಿತು ಇಲ್ಲಿ ಇಂದಿನ ಉಪನ್ಯಾಸ ನಡೆದಿದೆ ಅಂತ ಕೂಡ ನನ್ಗೆ ಗೊತ್ತಾಯ್ತು. ನಿಜವಾಗಿ ಕೂಡ ಒಂದು ಅರ್ಥಪೂರ್ಣವಾದಂತಹ ವಿಷಯ. ತೋಂಟದ ಸಿದ್ಧಲಿಂಗೇಶ್ವರರು ಒಂದು ರೀತಿ ಹೆಸರಿದೆ ಮತ್ತು ಕೀರ್ತಿ ಇದೆ, ಆದ್ರೆ ಯಾರು ಕೂಡ ಅವರೊಬ್ಬ ಶ್ರೇಷ್ಠ ವಚನಕಾರ ಅಂತ ಗಂಭೀರ ಅಧ್ಯಯನಕ್ಕೆ ಅವರನ್ನ ಒಳಪಡಿಸಿಲ್ಲ ಅಂತ, ಬಹಳ ಕಡಿಮೆ. ಅಂಥ ವಿಷಯದ ಕುರಿತು ತಾವು ಇವತ್ತಿನ ಚರ್ಚೆ ಏರ್ಪಡಿಸಿ ಆ ಚರ್ಚೆ ಬಹಳಷ್ಟು ಅದ್ಭುತವಾಗಿ ನಡೆದು ಹೋಗಿದೆ. ಅಲ್ಲಿ 770 ಅಮರಗಣಗಳಲ್ಲಿ ಕೈ ಬೆರಳ ಮೇಲೆ ಎನಿಸುವಷ್ಟು ಸಂಸಾರಿಗಳಲ್ಲದವರು. ಆಗಲೇ ಪ್ರಕಾಶ್ ಹೇಳಿದ ಹಾಗೆ ಒಬ್ಬ ಚನ್ನಬಸವಣ್ಣರ, ಒಬ್ರು ಸಿದ್ದರಾಮ ಶಿವಯೋಗಿ, ಅಲ್ಲಮ್ಮ ಪ್ರಭು, ಹೀಗೆ ಒಂದು 7-8 ಜನ ಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಪಟ್ಟಿಯನ್ನ ಮಲ್ಲಿಕಾರ್ಜುನ ಚರಿತೆಯೊಳಗ ಕೊಡ್ತಾರೆ. ಅಲ್ಲಿ ಅವರೆಲ್ಲರೂ ಕೂಡ ಸಂಸಾರಸ್ಥರೇ ಆಗಿದ್ರು. ಇಲ್ಲಿ ವಿರಕ್ತ ಇವೆಲ್ಲ ಚರ್ಚೆಗಳು ಬಂದು, ಮಠ ಇದು ಬಂದು, ಒಂದಂತೂ ಸತ್ಯ, 12ನೇ ಶತಮಾನದಲ್ಲಿ ಮಠೀಯ ಸಂಸ್ಕೃತಿ ಇರಲಿಲ್ಲ.
ಮಠೀಯ ಸಂಸ್ಕೃತಿ ಆಯ್ತು ಅಂತಂದ್ರೆ ಅದು ಸ್ಥಾವರ ಆಗುತ್ತೆ ಅನ್ನೋದು ಶರಣರಿಗೆ ಗೊತ್ತಿತ್ತು. ಅದಕ್ಕೆ ಅವರ ಅನುಭವ ಮಂಟಪ ಕಟ್ಟಡ ಆಗಿರ್ಲಿಲ್ಲ. ನಾವು ಅದು ಗಮನಿಸ್ಬೇಕಾಗ್ತದೆ. ಅವ್ರು ಎಂದೂ ಯಾರನ್ನೂ ಸ್ಥಾವರ ಮಾಡಿ ಕೊಟ್ಟಿಲ್ಲ, ಎಲ್ಲವೂ ಜಂಗಮವಾಗಬೇಕಂದವ್ರು ಅವರು. ಇವತ್ತು ನಾವು ಅದಕ್ಕೊಂದು ಏನೋ ಒಂದು ರೂಪ ಕೊಟ್ಟು ಏನೋ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ, ಅದನ್ನು ಉಳಿಸ್ಕೊಳ್ಬೇಕನ್ನೋ ಅರ್ಥದಲ್ಲಿ ಕಟ್ತಾ ಇದ್ದಾರೆ. ಅದನ್ನ ಬಿಟ್ರೆ ಆ ಕಾಲದಲ್ಲಿ ಅದ್ರ ಬಗ್ಗೆ ಯಾವುದು ಇರಲಿಲ್ಲ. ಅನುಭವ ಮಂಟಪ, ಮಹಾಮನೆಯ ಅನುಭವ ಮಂಟಪ ಅನ್ನೋ ವಚನಗಳಿದಾವೆ. ಹಾಗಾಗಿ ಹಾಗೆ ಇರ್ಲಿಕ್ಕಿಲ್ಲ ಅದು ಅವೆಲ್ಲ ಕೂಡ. ಅದಕ್ಕಾಗಿ ಕೇವಲ ಬ್ರಹ್ಮಚಾರಿ ಅಥವಾ ಸನ್ಯಾಸಿಗಳಿಂದ ಮಾತ್ರ ಈ ಕೈವಲ್ಯ, ಮುಕ್ತಿ, ಕೈಲಾಸ ಇತ್ಯಾದಿ ಮೋಕ್ಷ ಸಾಧ್ಯ ಅನ್ನುವ ಆ ಬರಡು ಸಿದ್ಧಾಂತವನ್ನು ಮೊಟ್ಟ ಮೊದಲು ಮಾಡಿ ಹೊಡೆದು ಉಳಿಸಿದವರೇ ಇವರು. ಅದಕ್ಕೆ ಈ ಸಂಸಾರಿಗಳು ಅದಕ್ಕೆ ಬಹಳಷ್ಟು ಬೆಲೆ ಕೊಡುತ್ತಾರೆ ನಮ್ಮಲ್ಲಿ ಶರಣ ಸಾಹಿತ್ಯದಲ್ಲಿ. ಹಾಗಂತ ತಿಳ್ಕೊಂಡು ಬ್ರಹ್ಮಚಾರಿಗಳನ್ನ ಅವರು ನಿರಾಕರಿಸಿಲ್ಲ, ಅವರು ಇದ್ದಾರೆ, ಅಲ್ಲಿ ಸರಿಸಮಾನತೆ ಇದೆ, ಒಂದು ಅಂಶ. ಎರಡನೇದು, ಮಠೀಯ ಸಂಸ್ಕೃತಿ ಹುಟ್ಟಿದ್ದು ಅವರು ಪ್ರಕಾಶ್ ಹೇಳಿದ ಗೋಸಲೇಶ್ವರ, ಅಲ್ಲಿಂದ ಶುರು ಆಗ್ತದೆ. ಅದರಿಂದ ಮಠಗಳು ಇರಲೇ ಇಲ್ಲ. ಸುಮ್ಮನೆ ಬಹಳ ಆದ್ರೆ ಪೌರಾಣಿಕ ಕಥೆಗಳನ್ನ ಹೆಣೆದು ಹೇಳ್ತಾರೆ, ಬಿಟ್ರೆ ಅವ್ಯಾವೂ ಇಲ್ಲ ಅಂತ ಹೇಳಿದ ಹಾಗೆ. ಯಡಿಯೂರು ಸಿದ್ಧಲಿಂಗೇಶ್ವರ, ಈ ತೋಟದ ಸಿದ್ಧಲಿಂಗೇಶ್ವರರ ಪವಾಡಗಳನ್ನ ತುಂಬಿ 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 ಅವರ ನಿಜ ಸಿದ್ಧಾಂತವನ್ನು ಮರೆಮಾಚಿಬಿಟ್ಟಿದ್ದಾರೆ ನಮ್ಮವರೆಲ್ಲರೂ ಕೂಡ. ನನಗೆ ಮೊನ್ನೆ ಒಂದು ಅದ್ಭುತವಾದ ಒಂದು ವಚನ ದೊರೀತು. ಬಸವಣ್ಣನವರನ್ನ ಅರ್ಥ ಮಾಡಿಕೊಂಡವರು, ಬಹುಶಃ ನಿಜವಾಗಿ ಅರ್ಥ ಮಾಡಿಕೊಂಡವರು ಸಿದ್ಧಲಿಂಗೇಶ್ವರಿಗಳಂತ ಕಾಣಿಸುತ್ತೆ. ಯಾಕಂದ್ರೆ ಬಸವಣ್ಣನವರ ಕಾರ್ಯವಿಧಾನದ ಬಗ್ಗೆ, ಬಸವಣ್ಣನವರ ವೈಖರಿಯ ಬಗ್ಗೆ ಮತ್ತು ಅವರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವರನ್ನು ಗುರುತಿಸ್ತೇವೆ. ಕಾಯಕ ಯೋಗಿ, ಸಮಾಜ ಪರಿವರ್ತಕ, ಸ್ತ್ರೀ ಇತ್ಯಾದಿ ಇತ್ಯಾದಿ. ಆದ್ರೆ ಬಸವಣ್ಣ ಅಂದ್ರೆ ಯಾರು, ನಿಜವಾಗಿ ಅವ್ರು ಹೇಗಿದ್ರು, ಅವರನ್ನ ಪರಿಚಯಿಸಿದವರು ನನಗನ್ನಿಸಿದ ಮಟ್ಟಿಗೆ ಸಿದ್ಧಲಿಂಗೇಶ್ವರಿಗಳು. ಇನ್ನೊಂದು ಕಡೆಗೆ ಅಕ್ಕ ಮಹಾದೇವಿದು ಒಂದು ವಚನ ಬರ್ತದೆ. ಇದರ ಮೇಲೇನೆ ಸುಮಾರು 1 ಗಂಟೆ ಮಾತಾಡುವಂತ ಅವಕಾಶನೂ ಕೂಡ, ಯಾಕಂದ್ರೆ ಬಹಳ ಜನರ ಹತ್ರ ಚರ್ಚೆ ಮಾಡಿದೆ ಈ ವಚನ. ಸುಮ್ಮನೆ ಓದ್ಬಿಡ್ತೀನಿ ನಾನು, ನೀವು ಅದನ್ನ ನೋಡ್ಕೊಳ್ರಿ. ಅದು ಸಮಗ್ರ ಸಂಪುಟದಲ್ಲಿದೆ, 478ನೇ ವಚನ. ಸಪ್ತಕಮಲದ ಮಧ್ಯದಲ್ಲಿ ಉತ್ಪತ್ತಿಯಾದ ಪರಂಜ್ಯೋತಿ ತತ್ವ, ಬ್ರಹ್ಮಾಂಡದಿಂದ ಅತ್ತತ್ತಲಾದ ಘನಕ್ಕೆ ಘನ. ಸಪ್ತಕಮಲದ ಮಧ್ಯದಲ್ಲಿ ಉತ್ಪತ್ತಿಯಾದ ಪರಂಜ್ಯೋತಿ ತತ್ವ, ಬ್ರಹ್ಮಾಂಡದಿಂದ ಅತ್ತತ್ತಲಾದ ಘನಕ್ಕೆ ಘನ. ಪರಕ್ಕೆ ಪರವಾದ ಪರಾಪರವು ತಾನೇ ನೋಡ, ಆ ಪರಾಪರವೂ ತಾನೇ. ತತ್ವ ಬ್ರಹ್ಮಾಂಡದೊಳ ಹೊರಗೆ ಸರ್ವವ್ಯಾಪಕನಾಗಿ ಪರಿಪೂರ್ಣನಾಗಿ, ಸರ್ವವನ್ನು ಹೊದ್ದಿಯೂ ಹೊದ್ದದ, ಮುಟ್ಟಿಯೂ ಮುಟ್ಟದ ಅಕಳಂಕನು ನೋಡ. ಅಂತ ಪರಂಜ್ಯೋತಿ ತತ್ವ ಇದೆ. ಅದ್ರ ವಿವರಣೆ ಕೊಡ್ತಾರೆ ಇಲ್ಲಿ ಶಿವಯುಗಳದ್ರ ವಿವರಣೆ ಕೊಡ್ತಾರೆ. ಇಲ್ಲಿ ನಿಮ್ಮ ಷಟ್ಚಕ್ರಗಳು ಬರ್ತಾವೆ, ನವಚಕ್ರಗಳು ಬರ್ತಾವೆ, ಎಲ್ಲ ಇದೆ ಇದರಲ್ಲಿ, ಎಲ್ಲವೂ ಇದೆ. ನೀವೇನ್ ಕೇಳ್ತೀರೋ ಎಲ್ಲವೂ ಇದೆ. ಅದರಿಂದ ಉದಿಸಿದ ಪರತತ್ವ ಹೇಗಿದೆ, ಅದರ ವ್ಯಾಪಕತೆ, ಸ್ವರೂಪ, ಗುಣ, ಲಕ್ಷಣ, ತತ್ವದಷ್ಟ ಹೇಳ್ತಾರೆ ಇಲ್ಲಿ, ಅವರು ಬೇರೆ ಏನು ಹೇಳಲ್ಲ. ಸರ್ವವನ್ನು ಹೊದ್ದಿಯೂ ಹೊದ್ದದ, ಅದು ಎಲ್ಲ ವ್ಯಾಪಿಸಿದೆ, ವ್ಯಾಪಿಸಿಲ್ಲ. ಮುಟ್ಟಿಯೂ ಮುಟ್ಟದ, ಮುಟ್ಟಿನೂ ಇಲ್ಲ. ಅಕಳಂಕನು ನೋಡ, ಕಳಂಕರಹಿತ. ಯಾವುದು ತತ್ವ ಪರಂಜ್ಯೋತಿ. ಸಪ್ತ ಕಮಲದ ಎಸಳುಗಳೊಳಗೆ ಅಕ್ಷರಾತ್ಮಕ ಲಿಂಗವಾಗಿ ಅದ್ವಯನು ನೋಡ. 6 ಕಮಲ, ಸಪ್ತ ಕಮಲಗಳಿಗೆ 6 ಚಕ್ರಗಳಿಗೆ 6 ದಳಗಳು ಬರ್ತವೆ. ಆ ದಳಗಳಿಗೆ ಒಂದೊಂದು ಅಕ್ಷರಗಳನ್ನು ಗುರುತಿಸ್ತಾರೆ. ಆ ಅಕ್ಷರಗಳನ್ನು ಕುರಿತು ಶಿವಯೋಗಿಗಳು ಹೇಳೋದೇನು, ಅಕ್ಷರಾತ್ಮಕ ಲಿಂಗವಾಗಿ ಅದ್ವಯನು ನೋಡ. 2 ಅಲ್ಲ, 1, ದ್ವೈತ ಅಲ್ಲ, ಅದ್ವಯನು ನೋಡ.
ನವಚಕ್ರಾಂಬುಜಗಳ ದಳ ಕುಳ ವರ್ಣಾದಿ ದೇವತೆಗಳ ತೋರಿಕೆ ಏನೇನೂ ಇಲ್ಲದ ನಿತ್ಯ ನಿರಂಜನ ನಿರಾಮಯನಾದ ಅಂತಹ ತತ್ವದ ಶರಣಂಗೆ ನಮೋ ನಮೋ ಎಂಬೆನು. ಆ ಪರಂಜ್ಯೋತಿ ತತ್ವ ಏನಿದೆಯೋ ಅದನ್ನು ಯಾರು ಅಳವಡಿಸಿಕೊಂಡಿದ್ದಾರೋ ಅಂಥವನು ನಿಜವಾದ ಶರಣ, ಅವನಿಗೆ ನಾನು ನಮೋ ನಮೋ ಎಂಬೆನು. ಆ ನಿರಾಮಯ ವಸ್ತುವೆ ಸಂಗನ ಬಸವಣ್ಣನ ನೋಡ ಇಲ್ಲಿಗೆ ತಂದು ನಿಲ್ಲಿಸ್ತಾರೆ. ನಾವು ಬಸವಣ್ಣನವರ ವೈಯಕ್ತಿಕ ವ್ಯಕ್ತಿತ್ವವನ್ನೇ ಮರೆತು ಬಿಟ್ಟಿದ್ದೇವೆ. ಅವರು ಮಾಡಿದ ಕರ್ಮ, ಮಾಡಿದ ಕ್ರಿಯೆಗಳಿಂದ ಗುರುತಿಸ್ತೀವಿ, ಇವರಿಂಥವ್ರು 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 ಅಂತ. ಆದ್ರೆ ಬಸವಣ್ಣನವರ ನಿಜ ಸ್ಥಿತಿಯನ್ನ 400-500 ವರ್ಷಗಳ ಒಂದು ವ್ಯತ್ಯಾಸ ಇದೆಯಲ್ಲ, ಆ ಕಾಲಘಟ್ಟದಲ್ಲಿ ಇಲ್ಲಿ ನಿಂತು ಅಲ್ಲಿ ಇದ್ದವ್ರಂಗೆ ಗುರುತಿಸ್ತಾರಲ್ಲ, ಎಂತಹ ಶಿವಯೋಗಿಗಳಿರ್ಬೇಕು. ನಿಜವಾಗಿ ಕೂಡ ಅದ್ಭುತವಾದಂತ ವಚನ. 2 ಸಾಲು ಓದ್ಬಿಟ್ಟು ನಾನು ಮುಗಿಸ್ಬಿಡ್ತೇನೆ, ಸಮಯ ಆಗಿದೆ. ಆ ನಿರಾಮಯ ವಸ್ತುವೆ ಸಂಗನ ಬಸವಣ್ಣನ ನೋಡ, ಆ ಜೀವದ್ವಯವಾದ ಬಸವಣ್ಣನೇ ಅವನು ಯಾರು ಅಂತಂದ್ರೆ, ಎನ್ನ ಅಂಗಲಿಂಗ, ಎನ್ನ ಪ್ರಾಣಲಿಂಗ, ಎನ್ನ ಭಾವಲಿಂಗ, ಎನ್ನ ಸರ್ವಾಂಗಲಿಂಗವೂ ಕಾಣ. ಶಿವಗಳು ಹೇಳು ಮಾತಿದು. ಎನ್ನ ಷಡಾಧಾರದಲ್ಲಿ ಸಂಬಂಧವಾದ ಷಡಕ್ಷರ ಮಂತ್ರವೂ ಕೂಡ ಬಸವಣ್ಣನಾದ ಕಾರಣ. ಬಸವಣ್ಣ ಮತ್ತು ಷಡಕ್ಷರ ಮಂತ್ರ ಎರಡೂ ಒಂದೇ. ಷಡಕ್ಷರ ಮಂತ್ರ ಬಸವಣ್ಣ ಇವೆರಡೂ ಯಾವುವು ಅಂತಂದ್ರೆ ಅದು ಪರಂಜ್ಯೋತಿ ತತ್ವ. ನೀವು ಓಂ ನಮಃ ಶಿವಾಯ ಅಂದ್ರೆ ಬಸವ ಅಂದಂಗೆನೆ, ಅದು ಪರಂಜ್ಯೋತಿಯನ್ನು ನೆನೆದಂಗೆನೆ. ಅದಕ್ಕೆ ಷಡಕ್ಷರ ಮಂತ್ರವು ಬಸವಣ್ಣನಾದ ಕಾರಣ ಬಸವಲಿಂಗ 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 ಎಂದು ಜಪಿಸಿ. ಇನ್ನೊಂದು ನಮ್ಮ ಗುರುಗಳು ಇನ್ನೊಂದು ಅರ್ಥನೂ ಹೇಳಿದ್ರು, ಏನಂದ್ರೆ ಬಸವಲಿಂಗ ಅನ್ನೋದನ್ನು ಕೂಡ ಷಡಕ್ಷರ. ಸರ್ ಅಲ್ಲಿ 5 ಅಕ್ಷರದ ಒಂದೇ ಬಸವಲಿಂಗ, 5 ಅಕ್ಷರದವ್ರಿಗೆ ಹಾಗೆ ಅಂದೆ. ಆ 0 ಆ ಶೂನ್ಯನೂ ಕೂಡ ಒಂದು ಅಕ್ಷರ ಅಂತ ಇಟ್ಕೋ, ಅವಾಗ ಅದು ಷಡಕ್ಷರ ಮಂತ್ರ ಆಗ್ತದ. ಬಸವಲಿಂಗ 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 ಎಂದು ಜಪಿಸಿ ಭವಾರ್ಣವನ್ನು ದಾಂಟಿದೆನು ಕಾಣ. ಶಿವಯೋಗಿಗಳು ಹೇಳ್ತಾರೆ, ಈ ಭವವನ್ನ ನಾನು ಈ ಮಂತ್ರ ಜಪಿಸಿ ದಾಟಿ ಬಿಟ್ನಲ್ಲ, ಬಸವನೇ ಪತಿಯಾಗಿ ನಾನೇ ಸತಿಯಾಗಿ ಶರಣನಾದೆನು ಕಾಣ. ಬಸವನೇ ಲಿಂಗವಾದ ಕಾರಣ ನಾನು ಅಂಗವಾದೆನು, ಕರ್ತೃವೇ ಬಸವಣ್ಣ ಭೃತ್ಯನೇ ನಾನು, ಒಡೆಯನೇ ಬಸವಣ್ಣ ಬಂಟನೇ ನಾನಾದ ಕಾರಣ ದೇಹವೇ ನಾನು, ದೇಹಿಯೇ ಬಸವಣ್ಣ. ನಾನು ದೇಹ, ಒಳಗಿರುವ ದೇಹಿ ಪರಮಾತ್ಮನ ಪರಂಜ್ಯೋತಿ ತತ್ವ ಅವತ ಬಸವಣ್ಣ. ಇದು ಕಾರಣ. ಮುಂದಿನ ಬಹಳ ಮುಖ್ಯ ಅದ, ಎನ್ನ ನಡೆವ ಚೇತನ, ಎನ್ನ ನುಡಿವ ಚೇತನ, ಎನ್ನ ನಡೆ ನುಡಿಯೊಳಗಿಪ್ಪ ಸರ್ವ ಚೈತನ್ಯಾತ್ಮಕ ಬಸವಣ್ಣನಯ್ಯ. ನಾವು ಯಾವಾಗ ನಾನು ಬಸವ ದೇಹ ಒಳಗಿರುವ ಬಸವಣ್ಣ, ನಾನು ಆತನ ಭಕ್ತ ಅಂತ ತಿಳ್ಕೊಂಡ ಮೇಲೆ ನನ್ನ ನಡೆ ನನ್ನ ನಡೆ ನುಡಿ ಒಂದಾಗಲೇಬೇಕು ಅನ್ನೋದನ್ನ ತಾವು ಹೇಳೋದು ಅಲ್ಲದೆ ನಮಗೂ ಅದನ್ನ ಒಂದು ಸಾರ ಹೇಳ್ತಾರಲ್ಲ. ಇಂತಪ್ಪ ಬಸವಣ್ಣನ ಶ್ರೀಪಾದದಲ್ಲಿ ಅಡಗಿ ನಾನು ಶರಣನಾದೆನು ಕಾಣ, ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಎಷ್ಟು ಅದ್ಭುತವಾದ. ಅದಕ್ಕೆ ನನಗನಿಸ್ತು, ಸರಿಯಾಗಿ ತೋಂಟದ ಸಿದ್ಧಲಿಂಗ ಯತಿಗಳ ವಚನಗಳನ್ನ ಬಹಳ ಗಂಭೀರವಾಗಿ ನಾವು ತಿಳ್ಕೊಂಡ್ರೆ 12ನೇ ಶತಮಾನದ ಶರಣ ತತ್ವ ಖಂಡಿತ ಅರ್ಥ ಆಗುತ್ತೆ. ಇದು ಒಂದು ರೀತಿ ವ್ಯಾಖ್ಯಾನ ಶರಣ ತತ್ವದ ಮೇಲೆ, ನಮ್ಮ ಶರಣರ ಮೇಲೆ. ಚನ್ನಬಸವನಂದನ ಬಗ್ಗೆನೂ ಕೂಡ ಒಂದು ಇಂತಹ ದೀರ್ಘ ವಚನ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಇಂತಹ ವಚನಕಾರರನ್ನ ಸ್ವಲ್ಪ ಮುನ್ನೆಲೆಗೆ ತರಬೇಕು. ಬಹಳ ಹಿನ್ನೆಲೆಗೆ ಬಿದ್ದಿದ್ದಾರೆ ಅವರು. ಬಸವೋತ್ತರ ಯುವ ಅಂದ ಕೂಡಲೇ ಒಂದು ರೀತಿ ಮೂಗು ಮುರಿತಕ್ಕಂಥವ್ರು ಇದ್ದಾರೆ. ಹಾಗಂದ್ರೆ ಹೇಗೆ? 18-19 ಫಕೀರಪ್ಪ ಹಳಕಟ್ಟಿ ಅವ್ರು ಇರ್ಲಿಲ್ಲ ಅಂದ್ರೆ ಇವ ಸಿಗ್ತಿದ್ವು ಅಲ್ರಿ, ಇವೇನೂ ಸಿಗ್ತಿದ್ದಿಲ್ಲಲ್ಲ ನಮ್ಗೆ. ಅಂತ ಹಳಕಟ್ಟಿ ಅವರನ್ನು ಕೂಡ ಶರಣರೇ ಅಲ್ವೇ? ಅವರನ್ನು ನಾವು ಅಧ್ಯಯನ ಮಾಡ್ಬೇಕಲ್ವೇ? ಇವೆಲ್ಲ ಕಾಲಘಟ್ಟವನ್ನ ಇವತ್ತು ಬಹಳ ಚೆನ್ನಾಗಿ ಪ್ರಕಾಶ್ ಹೇಳಿದ್ದಾರೆ, ಅದ್ಭುತವಾಗಿ. ಪ್ರಕಾಶ್ ಇವತ್ತು ಬಹಳ ಚಂದ ಮಾತಾಡ್ಯಾರ. ಕರೆ ಅಂದ್ರೆ ಅವ್ರು ಮಾತಾಡೋದು ಬರವಣಿಗೆ ಬಹಳ ದೊಡ್ಡದು ಅವ್ರದ್ದು. ಮತ್ತು ಅವರು ಆಡೋದಿಲ್ಲ, ಮಾಡ್ತಾರೆ ಮೊದಲು.
ಬೆಳಗಾವಿ ಪರಿಸರದೊಳಗ ಅವರು ಮಾತಾಡೋದಿಲ್ಲ, ಏನು ಹೇಳೋದಿಲ್ಲ, ಧಡಕ್ನೆ 1-2 ಪುಸ್ತಕ ಹೊರಗೆ ಬಂದ್ಬಿಡ್ತಾವ. ಇವತ್ತು ಯಾಕೋ ಅದನ್ನ ಪ್ರಕಟ ಮಾಡಿದ್ರು, ನಾ ಮಾಡಾಕತ್ತೀನಿ ಅಂತ. ಅವ್ರೆಂದೂ ಹೇಳಂಗಿಲ್ಲ, ಮೊದಲು ಮಾಡ್ತಾರೆ. ನಮ್ಮಲ್ಲಿ ಹೇಳ್ತಾರ ನಾ ಬರಿತೀನಿ ಅಂತ, ಅದು 4-5 ವರ್ಷ ಹೋಗಿರ್ತದ, ಒಮ್ಮೆ ಇಲ್ಲ ಆಗಿರ್ತದ. ಹೀಗಾಗಿ ತಮ್ಮ ಕಾರ್ಯದಲ್ಲಿ, ತಮ್ಮ ಕ್ರಿಯೆಯಲ್ಲಿ ಬಹಳ ಅದ್ಭುತ. ಅಂದ್ರೆ ತಮ್ಮ ಮನೆಯ ಬಹುಶಃ ಗೃಹ ಪ್ರವೇಶ, ತಮ್ಮ ಕೌಟುಂಬಿಕ ಸಂಭ್ರಮದಲ್ಲಿ ಗ್ರಂಥ ಬಿಡುಗಡೆಯನ್ನ ಮಾಡಿದವರು ಅವರು. ಅಂದ್ರೆ ಅವರು ನಡೆ ನುಡಿ ಎಲ್ಲವೂ ಕೂಡ ಒಂದ್ ರೀತಿ ಬಸವ ತತ್ವದಲ್ಲಿನೇ ಇದೆ. ಅಧ್ಯಯನನೂ ಕೂಡ ಸಾಕಷ್ಟಿದೆ. ಅವರಿಗೆ ಒಂದು ದೊಡ್ಡ ಪ್ರಭಾವ ಅಂದ್ರೆ ಲೈಬ್ರರಿಯಲ್ಲಿ ಕೆಲಸ ಮಾಡಿದ್ದು, ಅದು ನಿಜವಾಗಿ ಕೂಡ ಅವರನ್ನು ಓದಿಗೆ ಹಚ್ಚಿತು. ಬಹಳ ಜನ ಲೈಬ್ರರಿಯಲ್ಲಿ ಇರ್ತಾರೆ, ಓದಕ್ಕಾಗಲ್ಲ. ಅಧ್ಯಯನಶೀಲರು, ಬರವಣಿಗೆ ಇದ್ದವರು, ಮತ್ತು ಅಷ್ಟೇ ಸ್ನೇಹಮಹಿ ಕೂಡ ಅವರಿದ್ದಾರೆ. ನಾನು ಬಹಳ ದೂರದಿಂದ ಗಮನಿಸಿದ್ದೇನೆ. ಆಗಾಗ ಹೋದಾಗ ನಾನು ಹೊರಗಡೆ ಇದ್ನೆ. ಅದಕ್ಕೆ ಇವತ್ತು ಅವ್ರ ಕಡೆಯಿಂದ ಮಾತಾಡಿಸಿದ್ದಾರೆ. ಕಮ್ಮಾರ್ ಅವರಿಗೆ ಅನಂತ ಧನ್ಯವಾದಗಳು. ಅದರ ಜೊತೆಗೆ ಇನ್ನೂ 10 ಹಲವು ತತ್ವಗಳನ್ನು ಕುರಿತು ಅವ್ರು ಮಾತಾಡಬಲ್ಲರು. ದಯವಿಟ್ಟು ಅವರನ್ನ ತಿಂಗಳಲ್ಲಿ ಒಂದ್ಸಲನಾದ್ರೂ ನೀವು ಮಾತಾಡಿಸಿ. ಕಮ್ಮಾರ್ ಸರ್, ನಾನು ತಪ್ಪಿಸ್ಕೊಂಡೆ, ನಾನು ಕೇಳ್ತೀನಿ ಅದನ್ನು ಪೂರ್ತಿಯಾಗಿ. ಸುಮಾರು ಒಂದು 15 ನಿಮಿಷ 20 ನಿಮಿಷ ಮಾತ್ರ ಅವ್ರ ಮಾತುಗಳನ್ನ ಕೇಳಿದೆ, ಮುಕ್ತಾಯಕ್ಕೆ ಬಂದಿತ್ತು. ಅದ್ಭುತ ವಿಚಾರಗಳನ್ನ ಮತ್ತು ಹೇಗಿಟ್ಟಾರ ಅಂತಂದ್ರೆ, ವಾವಾ ಅಂದ್ ಹೋಗೋದಲ್ಲ, ಚರ್ಚೆಗೆ ಗ್ರಾಸವಾಗಿರತಕ್ಕಂತ ವಿಷಯಗಳನ್ನ ಹರಿವಿ ಹೋದ್ರಲ್ಲ, ಅದು ನಮ್ಮನ್ನ ಚಿಂತನೆಗೆ ಹಚ್ಚುತ್ತದ. ಮುಂದೆ ಮತ್ತೆ ಆ ಚಿಂತನೆಗಳು ಹೊಸ ರೂಪ ತಾಳ್ಳಿ ಅನ್ನೋದು ನನ್ನ ಅಭಿಪ್ರಾಯ. ಶರಣಾರ್ಥಿ. ಶರಣಾರ್ಥಿಗಳು ಗುರುವೇ. ನಾವೇನು ಅವ್ರು ಮಾತಾಡ್ತಾರ ಅಂದ್ರೆ ವಾರ ಮಾತಾಡಿಸ್ತೀವಿ, ಅವ್ರು ಮಾತಾಡೋದೇ ಇಲ್ಲ. ಧನ್ಯವಾದಗಳು ಸರ್. ಅವರ ಸಾಹಿತ್ಯಿಕ ಚಿಂತನೆಗಳನ್ನ ಒಂದು ರೀತಿಯಲ್ಲಿ ಹೊರಗೆ ಹಚ್ಚಿದಾಗೆ ತಾವು ಮಾತನಾಡಿದ್ರಿ. ತಿಗಡಿ ಸರ್, ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತಾರು ತಮ್ಮ ಅಭಿಪ್ರಾಯ ಹೇಳಿದ್ರೆ, ಸಿದ್ಲಿಂಗೇಶ್ ನಾಸಿ ಸರ್, ಕ್ಯಾನ್ ಯು ಆಡ್ ಸಮಥಿಂಗ್? ಓಕೆ ಸರ್, ಹೇಳ್ರಿ ಸರ್. ತಿಗಡಿ ಅಪ್ಪಾರ ಚಲೋ ಮಾತಾಡಿದ್ರಿ ಸರ್. ಈಗ ತೋಂಟದ ಸಿದ್ಧಲಿಂಗೇಶ್ವರಿಗೆ ಸಂಬಂಧಪಟ್ಟಂಗೆ ಈ ಇದು ಏನು ಪಂಚಾಕ್ಷರಿ ಮಂತ್ರ ಮತ್ತು ಬಸವಾಕ್ಷ ಮಂತ್ರ ಎರಡು ಸಮಾನ, ಒಂದಕ್ಕೊಂದು ಹಾಸುವಕ್ಕಾಗ್ಯವ ಅಂತಕ್ಕಂಥದ್ದು. ಹಾಗಾಗಿ ಸಿದ್ದರಾಮೇಶ್ವರರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಸೀಮಾ ಸಂಬಂಧಗಳ ಮೀರಿಪ್ಪ ಮಂತ್ರಕ್ಕೆ ರಾಜಮಂತ್ರನು ತಾನು ಪಂಚಾಕ್ಷರಿ ಗುಣದ ಬಸವಾಕ್ಷರ ತ್ರಯದ ಧ್ಯಾನ ಮೌನ ಸತ್ವವನ್ನು ಆನಂದ ತ್ರೈಲಿಂಗದ ಮೂಲ ಮಂತ್ರಕ್ಕೆ ಈಗ ಬಸವಾಕ್ಷರ ಮಂತ್ರವೇ ಮಾತೆಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನ್ನ ಅವರು ಕೂಡ ಹೇಳ್ತಾರೆ. ಹಾಗಾಗಿ ಈ ಈ ಮಂತ್ರನೇ ಏನಪ್ಪಾ ಅಂತಂದ್ರೆ, ನಮಃ ಶಿವಾಯ ಓಂ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಬಸವಾಕ್ಷರ ಮಂತ್ರನೇ ಅಂತ ಹೇಳ್ಬೋದಲ್ರಿ. ಶರಣಾರ್ಥಿಗಳು ಸರ್. ಮತ್ತಾರು ಮಾತಾಡೋದಿಲ್ಲ ಅಂದ್ರೆ ಶರಣ ಸಮರ್ಪಣೆಯನ್ನ ಹೋಗೋಣ ಅನ್ಸುತ್ತೆ. ಯಾರು ಮಾತಾಡ್ತೀರಾ? ಓಕೆ. ಇಂದಿನ ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿಯೇ ಒಂದು ಪ್ರತ್ಯೇಕವಾದಂತಹ ಒಂದು ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ. ಮೌರ್ಯ ಚಲ್ಗಾರ್ ಅಂತಕ್ಕಂಥ ಗದಗಿನ ಪ್ರತಿಭೆ, ಇದು ಅವನು 3ನೇ ಸಾರಿ ನಮ್ಮ ವೇದಿಕೆಯಲ್ಲಿ ಬರ್ತಕ್ಕಂಥದ್ದು. ಒಟ್ಟು ಇತ್ತೀಚೆಗೆ 1.5 ವರ್ಷದಿಂದ ನಾವು ಇದನ್ನ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಮಕ್ಕಳಿಂದ ವಚನ ಪ್ರಾರ್ಥನೆಯನ್ನ ಮಾಡಿಸುವಂತ ಒಂದು ಪರಿಕ್ರಮವನ್ನ ಶುರು ಮಾಡಿದ್ವಿ. ಅದರಲ್ಲಿ ಇವತ್ತು ಕುಮಾರ್ ಮೌರ್ಯ 3 ವಚನಗಳನ್ನ ನಮ್ಗೆ ಕಟ್ಕೊಟ್ಟಿದ್ದಾರೆ. ಕುಮಾರ್ ಮೌರ್ಯ ಗದಗ ಅವ್ರಿಗೆ ಧನ್ಯವಾದ ಹೇಳ್ತಾ, ಈ ಒಂದು ಪೆನ್ ಇದೆಯಲ್ಲ, ಇದು ಅವನು ನನಗೆ ಗುರು ಕಾಣಿಕೆಯಾಗಿ ನೀಡಿರುವಂತ ಒಂದು ಪೆನ್ನು. ನೀವು ಈ ಪೆನ್ನಿನ ಪ್ರೈಸ್ ಅನ್ನ ನೋಡಿದ್ರೆ ಇವ್ರು ಬಿ ಆಶ್ಚರ್ಯ ಆಗ್ತೀನಿ. 780 ರೂಪಾಯಿ ಪೆನ್ ಇದು. ಗದಗಿನಲ್ಲಿ ನಾನು ಉಪನ್ಯಾಸಕ್ಕೆ ಹೋದಾಗ ಅಲ್ಲಿ ಬಂದು ಈ ಪೆನ್ನನ್ನ ಕೊಟ್ಟು ಕಾಲು ಬಿದ್ದೋದ ನನ್ಗೆ ಬಹಳ ಆಶ್ಚರ್ಯ ಆಗೋಯ್ತು. ಇಂಥ ಒಂದು ಪ್ರಬುದ್ಧ ಚಿಂತನೆಯನ್ನ ಅವರ ತಂದೆ ತಾಯಿಗಳು ಆ ಮಗುವಿನಲ್ಲಿ ಬೆಳೆಸಿದಾರಲ್ಲ, ಅವರಿಗೆ ಮೊದಲು ಕೃತಜ್ಞತೆಗಳು. ಹೀಗೆ ಮೌರ್ಯ ಅವರು ನಮ್ಮ ವೇದಿಕೆಯಲ್ಲಿ ಬಂದು ತಮ್ಮ ವಚನ ಗಾಯನ ಪ್ರಸ್ತುತಪಡಿಸ್ಬೇಕು ಅಂತ ಹೇಳ್ತಾ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಗಿರಿಮಲ್ ಅವರವರ
ಒಂದು ಪರಿಚಯವನ್ನು ನಾನು ಬಹಳ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿದೆ. ಯಾಕಂದ್ರೆ ನನ್ಗೊತ್ತೆ ಪ್ರಕಾಶ್ ಗಿರಿಮಲ್ಲನ್ ಅವರ ಬಗ್ಗೆ ಕುರಿತು ಬಹಳಷ್ಟು ಜನ ಮಾತನಾಡ್ತಾರೆ ಅನ್ನೋದು. ಅವರ ಅಧ್ಯಯನ, ಅವರ ಬರವಣಿಗೆ, ಅವರ ಸೌಜನ್ಯಶೀಲತೆ, ಅವರು ಪುಸ್ತಕಗಳನ್ನ ಪ್ರಕಟ ಮಾಡುವಂತಹ ಒಂದು ಛಲ ಇದೆಯಲ್ಲ, ನಮಗೆಲ್ಲರಿಗೂ ಮಾದರಿ ಆಗ್ಬೇಕಾದಂತ ಒಂದು ಸತ್ವ. ಹಾಗಾಗಿ ಇಂದಿನ ಉಪನ್ಯಾಸಕ್ಕೆ ಒಂದು ಕಟ್ಟುನಿಟ್ಟಿನ ಶಿಸ್ತುಬದ್ಧವಾಗಿ ಅವರು ಅದನ್ನು ಕಟ್ತಾ ಹೋದ್ರು. ನಮ್ಮ ಚಿಕ್ಕ ಹೆಜ್ಜಾಜಿ ಮಹದೇವನವರು ಬಹಳ ಅದ್ಭುತವಾಗಿ ಸ್ಟೆಪ್ ಬೈ ಸ್ಟೆಪ್ ಕಟ್ಕೊಂಡು ಹೋಗಿದ್ದನ್ನ ಚಿಕ್ಕ ಹೆಜ್ಜಾಜಿ ಮಹದೇವನವರು ಹೇಳಿದ್ರು. ಅದು ನಿಜ. ಯಾಕಂದ್ರೆ ವಚನ ಸಾಹಿತ್ಯ ಬೆಳೆದು ಬಂದ ಇತಿಹಾಸವನ್ನ ಕಟ್ಕೊಟ್ರಲ್ಲ. ದ್ವಿತೀಯ ಅಲ್ಲಮ ಅವರಿಂದ ಈ ವಚನ ಸಾಹಿತ್ಯದ ಇತಿಹಾಸ ಕಂಡು ಬಂದದ್ದು ಅಂತಕ್ಕಂಥ ವಿಚಾರ ನಾವು ಬಹಳಷ್ಟು ಅದನ್ನ ಶ್ಲಾಘನೀಯವಾದಂತಹ ಒಂದು ವಿಚಾರ ಅಂತ ನನಗನ್ಸದೆ. ಸಿದ್ಧಲಿಂಗೇಶ್ವರರ ಆ ವಿರಕ್ತ ಪರಂಪರೆಯನ್ನ ಅತ್ಯಂತ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿಕೊಟ್ಟಿದ್ದು, ಷಟ್ಸ್ಥಲ ಜ್ಞಾನ ಸಾರಾಂಶದ ಒಂದು ಇಡೀ ತಿರುಳನ್ನ ನಮ್ಮ ಈ ಬಸವ ತತ್ವ ನಿಷ್ಠೆ ಬಗ್ಗೆ ಕಟ್ಕೊಟ್ಟಿದ್ದು ಬಹಳ ಸುಂದರವಾದಂತಹ ಒಂದು ಚಿತ್ರಣ ಅಂತ ನನಗನ್ಸ. ಮಠೀಯ ಪರಂಪರೆಯನ್ನ, ವಿರಕ್ತ ಮಠೀಯ ಪರಂಪರೆಯನ್ನ ಹುಟ್ಟಾಕಿದ್ದು ಸಿದ್ಧಲಿಂಗೇಶ್ವರರು ಅಂತಕ್ಕಂಥ ಮಾತು ಎಲ್ಲರೂ ಒಪ್ತಕ್ಕಂತಹ ವಿಚಾರ ಅಂತ ನನಗನ್ಸದೆ. ಇವತ್ತು ನಾನು ಕೇಳಲೇ ಇರತಕ್ಕಂತಹ ಒಂದು ಕವಿಯ ಬಗ್ಗೆ ತಾವು ಹೇಳಿದ್ರಿ, ಹೇರಂಬ ಅಂತಕ್ಕಂಥ ಒಬ್ಬ ಕವಿಯ ಬಗ್ಗೆ ಹೇಳಿದ್ದು ನನಗಿದು ಹೊಸ ವಿಷಯ. ನೀಲಂನರ ಸ್ವರವಚನವನ್ನ ಕೋಟ್ ಮಾಡಿದ್ರಿ, ಯೋಗ ಸಿದ್ಧಾಂತವನ್ನ ಬಸವ ತತ್ವಕ್ಕೆ ಹೇಗೆ ಸಮ್ಮಿಳಿತ ಮಾಡಿದ್ದನ್ನ ಹೇಳಿದ್ರಿ, ಬಸವಣ್ಣನವರ ಅಭಿಮಾನ ಪೂರ್ವಕವಾಗಿ ಉಲ್ಲೇಖಿಸಿರ್ತಕ್ಕಂಥ ವಚನಗಳು ಸರಿಸುಮಾರು 11 ವಚನಗಳನ್ನ ತಾವು ಈ ಉಪನ್ಯಾಸ ಕೊಡ್ರಿ. ನನಗೆ ಎಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು 42 ಪುಸ್ತಕಗಳನ್ನ ತಾವು ಈ ವಚನದುದ್ದಕ್ಕೂ ಕೋಟ್ ಮಾಡ್ತಾ ಸಿದ್ಧಲಿಂಗೇಶ್ವರ ಬಸವ ತತ್ವ ನಿಷ್ಠೆಯನ್ನ ಈ ಉಪನ್ಯಾಸ ಮೂಲಕ ಕಟ್ಕೊಟ್ರಿ. ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಮುಂದೆ ಹೀಗೆ ನಮ್ಮ ವೇದಿಕೆಯಲ್ಲಿ ಹೊಸ ವಿಚಾರಗಳನ್ನ ಕಟ್ಕೊಡ್ಬೇಕಂತ ನಾನು ಹಿಂದೆ ತಮ್ಮ ಒಂದು ಲೇಖನವನ್ನ ಪ್ರಕಟ ಮಾಡಿದೆ, ಬೆಳಗಾವಿ ಜಿಲ್ಲೆಯ ಶರಣರ ಹೆಜ್ಜೆ ಗುರುತುಗಳು ಅಂತ. ಆ ಕುರಿತು ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಬೇಕು ಅಂತ. ಯಾಕಂದ್ರೆ ತಾವು ಬೆಳಗಾವಿ ಜಿಲ್ಲೆ ಎಲ್ಲ ಮಲ್ಶೆಟ್ಟಿ ಅವ್ರ ಜೊತೆ ಓಡಾಡಿ ತಾವು ಈ ಶರಣ ಸ್ಮಾರಕಗಳನ್ನ ಎಲ್ಲವನ್ನ ಕಂಡು ಅದನ್ನ ದಾಖಲೆ ಮಾಡಿದ್ದನ್ನ ನಾನು ಓದಿದ್ದೀನಿ ಅದನ್ನ. ಹಾಗಾಗಿ ಮುಂದಿನ ತಿಂಗಳು ಅಥವಾ ಇದೇ ತಿಂಗಳು ತಮಗೆ ಸೌಡ್ ಯಾವಾಗ ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯ ಶರಣರ ಹೆಜ್ಜೆ ಗುರುತುಗಳ ಬಗ್ಗೆ ತಾವು ಮಾತನಾಡ್ಬೇಕು ಅಂತ ಈಗಲೇ ತಮಗೆ ಏನಂತೆ ಮಾಡ್ಕೋತೀನಿ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯವರೆಗೂ ಆಗಿದ್ದಂತಹ ಸೋವಿದೇವನ ಸೈನ್ಯಕ್ಕೂ ಆಮೇಲೆ ಬಸವಾದಿ ಶರಣರ ಆ ಚದುರು ಹೋದಂತಹ ಶರಣ ಸೈನ್ಯಕ್ಕೂ ಯುದ್ಧವಾದದ್ದು ಕೊನೆಯ ಯುದ್ಧ ಕಾದರವಳ್ಳಿ. ಶರಣರು ಕಾದಾಡಿದಂತಹ ಒಂದು ಸ್ಥಳ ಅದು ಕಾದರವಳ್ಳಿ. ನಮ್ಮ ಹಿರೇನಂದಿಗಳಿಂದ ಸುಮಾರು 35 ಕಿಲೋಮೀಟರ್ ದೂರ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವು ಬೆಳಗಾವಿ ಜಿಲ್ಲೆಯ ಶರಣರ ಹೆಜ್ಜೆ ಗುರುತುಗಳ ಬಗ್ಗೆ ತಾವು ಮಾತನಾಡ್ಬೇಕು ಅಂತ ಈ ಮೂಲಕ ತಾವು ವಿನಂತಿ ಮಾಡ್ಕೊಡ್ತೀನಿ. ಅದ್ರ ಬಗ್ಗೆ ತಮಗೆ ಪ್ರಿಪೇರ್ ಆಗ್ಬೇಕಾದಂತದ್ದು ಏನಿಲ್ಲ, ತಮಗೆ ಟೈಮ್ ಸಿಕ್ಕಾಗ ನಾನು ಹೇಳಿದ್ರೆ ನಾನು ಆ ಒಂದು ಸಬ್ಜೆಕ್ಟ್ ಅನ್ನ ಇಲ್ಲಿ ಪ್ರಸ್ತುತಪಡಿಸ್ತೀನಿ. ಒಂದು ಸಣ್ಣ ಇದಾರೆ ಸರ್, ಡಾಕ್ಟರ್ ಮಲ್ಶೆಟ್ಟಿ ಅವರು, ಡಾಕ್ಟರ್ ವೀರಣ್ಣ ದಂಡಿ ಅವರು ಶರಣ ಕ್ಷೇತ್ರಗಳ ದಾಖಲೀಕರಣ ಬುಕ್ ಮಾಡಿದ್ರಲ್ಲ ಸರ್, ಅವರಿಬ್ಬರು ಪುಸ್ತಕಕ್ಕೆ ಹೊರತುಪಡಿಸಿದಂತ ಇನ್ನೂ ಅಲ್ಲಮನ ಕ್ಷೇತ್ರಗಳನ್ನ ನಾನು ಇವತ್ತ ಹುಡುಕಾಡಿದೇನ್ರಿ ಸರ್. ಅವ್ರಿಬ್ಬರಿಗೂ ಸಿಗಲಾರದವ್ರು ಸರ್. ನಮ್ ಬೆಳಗಾವಿ ಜಿಲ್ಲಾದೊಳಗ ಬಹಳ ಅದ್ಭುತವಾದ 2-3 ದೇವಸ್ಥಾನಗಳು ಸಿಕ್ಕಾವ್ರ ಸರ್ ನನಗ. ಆಮೇಲೆ ಇನ್ನೂ ವಿಶೇಷ ಅಂದ್ರ ಈ ಒಂಟಮೂರಿ ಸಂಸ್ಥಾನದ ಮೂಲ ಗುರುಗಳನ್ನ ಪ್ರಭುದೇವ್ರ ಸರ್. ಅವರ ಪರಂಪರೆ ಒಳಗ ಬರುವಂತ ಈ ಸಂಸ್ಥಾನಿಕರ ಹೆಸರುಗಳು ಅಲಗೌಡ, ಅಲ್ಲಪ್ಪಗೌಡ ಅಂತ ಬರ್ತಾವಲ್ಲ ಸರ್, ಅವೆಲ್ಲ ಅಲ್ಲಂ ಪ್ರಭುದೇವ್ರ ಹೆಸರು. ಅದನ್ನೆಲ್ಲ ಬೆಳಗಾವಿ ಜಿಲ್ಲೆಯೊಳಗ ಬಹಳ ಇಲ್ಲೇ ನಮ್ಮ ಕೇದ್ನೂರ್ ಅಂತ ಒಂದ್ ದೊಡ್ಡ ಗುಡ್ದೊಳಗ್ರಿ ಸರ್, ಮನ್ನಿಕೇರಿ ಗುಡ್ದೊಳಗ ಪ್ರಭುದೇವ್ರ ಗುಡಿ ಮಣ್ಣಿ ನೋಡಿದೆ, ನನಗ ಆಶ್ಚರ್ಯ ಆತರ್ ಸರ್. ಇನ್ನೂ ಬಹಳಷ್ಟ ನಮ್ಮ ಪ್ರಭುದೇವ್ರ ನಮ್ ಬೆಳಗಾವಿ ಜಿಲ್ಲಾದೊಳಗ ಅಡ್ಡಾಡಿ ಹೋಗಿದಾರ ಅನ್ನೋದಕ್ಕೆ ಸರ್ ಅನೇಕ ಸಾಕ್ಷಿಗಳು ಸಿಕ್ಕಾವ್ರ ಸರ್. ಅವ್ರ ದಂಡೆ ಸರ್ ಮತ್ತು ಮಲ್ಶೆಟ್ಟಿ ಸರ್ ಪುಸ್ತಕದಾಗ ಅವ್ ದಾಖಲೆ ಆಗಿಲ್ರಿ ಸರ್.
ಹೌದು ಅವನ್ನ ಹೌದು. ಒಂದಿಷ್ಟು ಹೇಳ್ಬೋದ್ರಿ ಸರ್ ನಾವ್ ಸರ್. ಅಲ್ಲ, ಈ ಕುರಿತು ತಾವು ಇನ್ನೊಂದು ಉಪನ್ಯಾಸದಲ್ಲಿ ಇವನ್ನೆಲ್ಲ ತಾವು ಹೇಳ್ಬೋದು. ಅದಕ್ಕಿಂತ ಮುಂಚೆ ನನಗೆ ಆ ಚಿತ್ರಗಳನ್ನ ಕಳ್ಸಿದ್ರೆ ನೀವು ಉಪನ್ಯಾಸದ ಉದ್ದಕ್ಕೂ ಯಾವ ಚಿತ್ರ ಸಂದರ್ಭ ಬರ್ತೋ ಆ ಚಿತ್ರಗಳನ್ನ ಡಿಸ್ಪ್ಲೇ ಮಾಡುವಂತ ಕೆಲಸವನ್ನು ಮಾಡೋಣ. ತಾವು ಈ ಕುರಿತು ಒಂದು ಉಪನ್ಯಾಸಕ್ಕೆ ಈಗಲೇ ರೆಡಿಯಾಗಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಆಮೇಲೆ ನಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಬುದ್ಧವಾದ ಚಿಂತನೆಗಳನ್ನ ಇಲ್ಲಿ ಮಂಡಿಸಿದ್ರು. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಪ್ರಖ್ಯಾತ ಚಲನಚಿತ್ರ ನಟರಾದಂತ ಚಿಕ್ಕ ಹೆಜ್ಜಾಜಿ ಮಹಾದೇವನ್ ಅವರು ಬಂದಿದ್ದು ನಮಗೆ ಹೆಮ್ಮೆಯ ಸಂಗತಿ. ಅವರು ಹೀಗೆ ವಾರ ವಾರ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅವರನ್ನ ವಿನಂತಿಸ್ಕೊಳ್ತೇನೆ. ಶಿವಪ್ರಕಾಶ್ ಅವರು 3 ಮೂಲಭೂತವಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಅಪೇಕ್ಷಿಸಿದ್ರು. ಅದಕ್ಕೆ ತಕ್ಕ ಉತ್ತರವನ್ನ ಶ್ರೀ ಪ್ರಕಾಶ್ ಬಿರ್ಮಲ್ ಅವರು ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಇನ್ನ ಡಾಕ್ಟರ್ ಪುಷ್ಪಾವತಿ ಶಲ್ವಾಡಿ ಮಠ ಅವರು ವಿಭಿನ್ನ ಆಯಾಮದಲ್ಲಿ ಅದನ್ನ ತೆಗೆದುಕೊಂಡು ಹೋದದನ್ನ ನಾವು ಗಮನಿಸಬಹುದು. ಇವತ್ತು ಜಾಯ್ನ್ ಆದಂತಹ ಪ್ರಬುದ್ಧ ಚಿಂತಕರಾದಂತಹ ಬಸವ ತತ್ವನಿಷ್ಠರಾದಂತಹ ಸಿದ್ಧಲಿಂಗೇಶ್ವರ ನಾಶಿ ಅವರು ಬಂದದ್ದು ನನಗೆ ಬಹಳ ಖುಷಿ. ಇವತ್ತು ಅವರು ಬಸವ ತತ್ವದ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದಂತಹ ಮಹನೀಯರು. ಅವರು ಬಂದು ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಈ ಕಾರ್ಯಕ್ರಮವನ್ನ ಶ್ರೀಮಂತಗೊಳಿಸಿದ್ದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಶೈಲಜಾ ಬಾಬು ಅವರು ಜಾಯ್ನ್ ಆಗಿದ್ದು, ಆಮೇಲೆ ತಿಗಡಿಯ ಸರ್ ಅವರು ಸಮಗ್ರವಾಗಿ ಸಿದ್ಧಲಿಂಗೇಶ್ವರರ ಒಂದು ಚಿತ್ರಣವನ್ನ ಅತ್ಯಂತ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕಟ್ಕೊಟ್ಟಿದ್ದನ್ನ ನಾವು ಕಂಡಿದ್ದೇವೆ. ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ 16/8/2025 ಡಾಕ್ಟರ್ ಸರ್ವಮಂಗಳ ಸಕ್ರಿ ರಾಯಚೂರಿನಿಂದ ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಹೀಗೇನೆ ಮುಂದಿನ ವಾರವೂ ಕೂಡ ನಾವೆಲ್ಲರೂ ಸೇರಿ ವಚನ ಸಾಹಿತ್ಯದ ಒಂದು ತೇರನ್ನ ಎಳೆಯುವಂತ ಒಂದು ಜವಾಬ್ದಾರಿಯನ್ನ ಹೊತ್ತುಕೊಳ್ಳೋಣ ಅಂತ ಹೇಳ್ತಾ ನನ್ನ ಶರಣು ಸಮರ್ಪಣೆಗೆ ವಿರಾಮನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಶರಣಾರ್ಥಿಗಳು. ಶರಣಾರ್ಥಿಗಳು ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು.